40-41. ಆಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆಯಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಸ್ತ್ರೀಯರು ಬೇಯಿಸುತ್ತಿರುವಾಗ ಒಬ್ಬಳು ತೆಗೆಯಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು. ನಿಮ್ಮ ಕರ್ತನು ಯಾವ ಗಳಿಗೆಯನ್ನು ಬರ್ತಾನೋ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರ್ರಿ ಎಂಬುದಾಗಿ ಇಲ್ಲಿ ನಾವು ನೋಡಿರೋ ಹಾಗೆ ಈ ಒಂದು ವಾಕ್ಯ ಭಾಗ ಕೂಡ ನಾವು ಕೆಲವು ದಿವಸಗಳಿಂದ ವಿಭಿನ್ನವಾದಂತಹ ಒಂದು ಅರ್ಥ ವಿವರಣೆ ನಾವು ನೋಡ್ತಿರೋ ಹಾಗೆ ಈ ಸಂಗತಿಗೆ ಬಂದಾಗಲೂ ಕೂಡ ನಮ್ಮಲ್ಲಿ ಅನೇಕರು ಈ ವಾಕ್ಯ ಭಾಗವನ್ನು ನಾವು ರ್ಯಾಪ್ಚರ್ ಬಗ್ಗೆ ಹೇಳೋದು ನೋಡ್ತೇವೆ. ಚರ್ಚ್ ಎತ್ತಲ್ಪಡ್ತದೆ. ಇಲ್ಲಿ ನೋಡ್ರಿ, ಇಬ್ರು ಹೇಳ್ತಾನೆ, ಮನೆ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ. ಆಗ ಇಬ್ಬರು ಹೊಲದಲ್ಲಿರುವರು, ಒಬ್ಬನು ತೆಗೆಯಲ್ಪಡುವನು, ಮತ್ತೊಬ್ಬನು ಬಿಡಲ್ಪಡುವನು. ಇಬ್ಬರು ಸ್ತ್ರೀಯರು ಬೀಸ್ತಿರುವಾಗ ಒಬ್ಬಳು ತೆಗೆಯಲ್ಪಡುವಳು, ಮತ್ತೊಬ್ಬಳು ಬಿಡಲ್ಪಡುವಳು. ಅಂದ್ರೆ ಈ ವಾಕ್ಯ ತೆಗೆದುಕೊಂಡು ಅನೇಕ ಸಾರಿ ನಮಗೆ ಚರ್ಚ್ಗೆ ಸಂಬಂಧಪಟ್ಟ ಹಾಗೆ ಈ ವಾಕ್ಯ ಹೇಳುವಂಥದ್ದು ನಾವು ನೋಡ್ತೇವೆ. ಆದರೆ ಇಲ್ಲಿ ನಾವು ನೋಡೋ ಹಾಗೆ ಹೇಗೂ ಈ ಸಂಗತಿ ನಾವು ನೋಡಿದ್ರೆ 24ನೇ ಅಧ್ಯಾಯದ ಪ್ರಾರಂಭದಲ್ಲಿಯೇ ನಾವು ಶುರು ಮಾಡ್ತೇವೆ. 24ನೇ ಅಧ್ಯಾಯ ಪ್ರಾರಂಭದಲ್ಲಿ, ತರುವಾಯ ಯೇಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆ ದೇವಾಲಯದ ಕಟ್ಟಡಗಳನ್ನು ತೋರಿಸುವುದಕ್ಕಾಗಿ ಆತನ ಬಳಿಗೆ ಬಂದರು. ಆಗ ಯೇಸು ಅವರಿಗೆ, ಇವುಗಳನ್ನೆಲ್ಲ ನೀವು ನೋಡ್ತೀರಲ್ಲ, ಕಲ್ಲಿನ ಮೇಲೆ ಕಲ್ಲು ಒಂದೂ ಉಳಿದಂತೆ ಎಲ್ಲ ಕೆಡಲ್ಪಡುವುದು ಎಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ಆತನು ಆಲಿವ್ ಮರಗಳ ಗುಡ್ಡದ ಮೇಲೆ ಕುಳಿತುಕೊಂಡಾಗ ಶಿಷ್ಯರು ಪ್ರತ್ಯೇಕವಾಗಿ ಆತನ ಬಳಿಗೆ ಬಂದು, ಇವು ಯಾವಾಗ ಆಗುವವು ಮತ್ತು ನಿನ್ನ ಬರೋಣಕ್ಕೂ ಲೋಕವು ಅಂತ್ಯವಾಗುವುದಕ್ಕೂ ಸೂಚನೆ ಏನು, ನಮಗೆ ಹೇಳು ಎಂದು ಕೇಳಿದರು. ಆಗ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ಯಾವನೂ ನಿಮ್ಮನ್ನು ಮೋಸಗೊಳಿಸದಂತೆ ಎಚ್ಚರಿಕೆಯಾಗಿರಿ. ಯಾಕಂದ್ರೆ ನನ್ನ ಹೆಸರಲ್ಲಿ ಅನೇಕರು ಬಂದು ನಾನು ಕ್ರಿಸ್ತನೆಂದು ಹೇಳಿ ಅನೇಕರನ್ನು ಮೋಸಗೊಳಿಸುವರು. ಮತ್ತು ಯುದ್ಧಗಳ ಸುದ್ದಿಗಳನ್ನು ನೀವು ಕೇಳುವಿರಿ. ಕಳವಳಗೊಳ್ಳದಂತೆ ನೀವು ನೋಡಿಕೊಳ್ಳ್ರಿ. ಯಾಕಂದ್ರೆ ಇವೆಲ್ಲವುಗಳು ಸಂಭವಿಸುವುದು ಅಗತ್ಯ, ಆದರೆ ಇದು ಇನ್ನೂ ಅಂತ್ಯವಲ್ಲ. ಯಾಕಂದ್ರೆ ಜನಾಂಗಕ್ಕೆ ವಿರೋಧವಾಗಿ ಜನಾಂಗವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವೂ ಏಳುವು, ಮತ್ತು ಅಲ್ಲಲ್ಲಿ ಬರಗಳು, ಘೋರ ವ್ಯಾಧಿಗಳು ಮತ್ತು ಭೂಕಂಪಗಳು ಆಗುವು. ಇವೆಲ್ಲವುಗಳು ಸಂಕಟಗಳ ಆರಂಭವು. ಆಗ ನಿಮ್ಮನ್ನು ಸಂಕಟಪಡಿಸುವುದಕ್ಕಾಗಿ ಒಪ್ಪಿಸುವವರು ಮತ್ತು ನಿಮ್ಮನ್ನು ಕೊಲ್ಲುವರು. ಇದಲ್ಲದೆ ನನ್ನ ಹೆಸರು ನಿಮಿತ್ತವಾಗಿ ಎಲ್ಲಾ ಜನಾಂಗಗಳವರು ನಿಮ್ಮನ್ನು ಹಾಗೆ ಮಾಡುವರು. ಆಗ ಅನೇಕರು ಅಭ್ಯಂತರಪಟ್ಟು ಒಬ್ಬರನ್ನೊಬ್ಬರು ಹಿಡಿದುಕೊಳ್ಳುವರು ಮತ್ತು ಒಬ್ಬರನ್ನೊಬ್ಬರು ಹಾಗೆ ಮಾಡುವರು. ಇದಲ್ಲದೆ ಬಹುಮಂದಿ ಸುಳ್ಳು ಪ್ರವಾದಿಗಳೆದ್ದು ಅನೇಕರನ್ನು ಮೋಸಗೊಳಿಸುವರು ಮತ್ತು ದುಷ್ಟತನ ಹೆಚ್ಚಾಗುವುದರಿಂದ ಬಹಳ ಜನರ ಪ್ರೀತಿಯು ತಣ್ಣಗಾಗುವುದು. ಆದರೆ ಕಡೆಯವರೆಗೆ ತಾಳುವವನೇ ರಕ್ಷಿಸಲ್ಪಡುವನು. ರಾಜ್ಯದ ಈ ಸುವಾರ್ತೆಯು ಲೋಕದಲ್ಲೆಲ್ಲ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲ್ಪಡುವುದು. ತರುವಾಯ ಅಂತ್ಯ ಬರುವುದು. ಆದುದರಿಂದ ಪ್ರವಾದಿಯಾದ ದಾನಿಯೇಲನಿಂದ ಹೇಳಲ್ಪಟ್ಟ ಹಾಳು ಮಾಡುವ ಅಸಹ್ಯವು ಪರಿಶುದ್ಧ ಸ್ಥಳದಲ್ಲಿ ನಿಂತಿರುವುದನ್ನು ಹೊಲದಲ್ಲಿರುವವನು ತನ್ನ ಮನೆಯೊಳಗಿನಿಂದ ಏನಾದರೂ ತೆಗೆದುಕೊಳ್ಳೋದಕ್ಕಾಗಿ ಕೆಳಗೆ ಇಳಿಯದಿರಲಿ, ಇಲ್ಲವೇ ಹೊಲದಲ್ಲಿರುವವನು ತನ್ನ ಬಟ್ಟೆಗಳನ್ನು ತೆಗೆದುಕೊಳ್ಳೋದಕ್ಕಾಗಿ ಹಿಂತಿರುಗದೇ ಇರಲಿ. ಆ ದಿವಸಗಳಲ್ಲಿ ಗರ್ಭಿಣಿಯರಿಗೂ ಮೊಲೆ ಕುಡಿಸುವ ಕೂಸುಗಳಿದ್ದವರಿಗೂ ಅಯ್ಯೋ. ಆದರೆ ನಿಮ್ಮ ಪಲಾಯನವು ಚಳಿಗಾಲದಲ್ಲಾಗಲಿ ಸಬ್ಬತ್ತಿನ ದಿನದಲ್ಲಾಗಲಿ ಆಗದಂತೆ ಪ್ರಾರ್ಥಿಸಿರಿ. ಅಂತ ಮಹಾ ಸಂಕಟವು ಲೋಕಾದಿಯಿಂದ ಇಂದಿನವರೆಗೂ ಆಗಲಿಲ್ಲ, ಆಮೇಲೆ ಎಂದಿಗೂ ಆ ದಿವಸಗಳು ಕಡಿಮೆ ಮಾಡಲ್ಪಡದಿದ್ದರೆ ಯಾವನೂ ಉಳಿಯುವುದಿಲ್ಲ. ಆದರೆ ಆಯಲ್ಪಟ್ಟವರಿಗಾಗಿ ಆ ದಿವಸಗಳು ಕಡಿಮೆ ಸ್ಟೋರಿ ಹೇಳ್ತದನ್ನೇ ಅಂತ ಅವರ ಲೆಕ್ಕ. ಅದಕ್ಕೆ ನಮ್ಮಲ್ಲಿ ಕೂಡ ಅನೇಕ ಸರಿ ಬೋಧನೆಯಲ್ಲಿ ಪ್ರಸಂಗಗಳಲ್ಲಿ ಕಥೆಗಳೇ ಜಾಸ್ತಿ, ಉದಾಹರಣೆಗಳು ಜಾಸ್ತಿ, ಇಲ್ಲಸ್ಟ್ರೇಷನ್ಸ್ ಹೇಳೋದು ನೋಡ್ತೇವೆ. ಮತ್ತು ಕೊನೆಗೆ ಜನರಿಗೆ ವಾಕ್ಯನೇ ನೆನಪಿರಲ್ಲ, ಆದ್ರೆ ಇಲ್ಲಸ್ಟ್ರೇಷನ್ ಮಾತ್ರ ಚೆನ್ನಾಗಿ ನೆನಪಿರುತ್ತೆ ಎಷ್ಟೋ ದಿವಸ ಕಥೆನಲ್ಲೇ. ಆದರೆ ಈ ಬೈಬಲಲ್ಲಿ ಕರ್ತನು ಸಾಮ್ಯಗಳನ್ನು, ಪ್ಯಾರಬಲ್ಗಳನ್ನು ನೋಡುವಾಗ ನಾವು ಇನ್ನೊಂದು ಅಧ್ಯಾಯದಲ್ಲಿ ಅಥವಾ ಮುಂದಿನ ದಿವಸ ನೋಡ್ತೇವೆ, ಆತನು ಒಂದು ರೀತಿಯಲ್ಲಿ ಒಗಟುಗಳ ಹಾಗೆ ಆತನು ಹೇಳಿದನು ಹೊರತು ವಿವರವಾಗಿ ಅರ್ಥ ಆಗಲಿ ಅಂತ ಹೇಳಿಲ್ಲ. ಅದಕ್ಕೆ ಶಿಷ್ಯರು ಅವಾಗ ಬೇರೆ ಕಡೆ ನೋಡ್ತೇವೆ, ಆತನು ಅವರು ಬಂದು ಕರ್ತನಿಗೆ ಕೇಳ್ತಾರೆ, ಇದು ಹೇಳಿದ್ರಲ್ಲ ಇದರ ಅರ್ಥ ಏನು? ಅದಕ್ಕೆ ಕರ್ತನ ಹೇಳ್ತೇನೆ, ಕಿವಿದ್ದವನು ಕೇಳಲಿ.
ಅಂದ್ರೆ ಯಾರಿಗೆ ಇಂಟ್ರೆಸ್ಟ್ ಇರೋ ಬಂದು ಕೇಳಿ. ಶಿಷ್ಯರಿಗೂ ಕೂಡ ಅಂದ್ರೆ ಮತ ಆತ್ಮ ಹೇಳ್ತಾನೆ, ಇದು ನಿಮಗೆ ಕೊಡಲ್ಪಟ್ಟಿದೆ, ನಿಮಗೆ ಅರ್ಥವಾಗೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಅದರ ಅರ್ಥ ಆಗಿಲ್ಲ, ಅದರ ವಿವರಣೆ ಪರಿಪೂರ್ಣವಾಗಿ ಜನಕ್ಕೆ ಆಗಿಲ್ಲ. ಯಾರ ಇಂಟ್ರೆಸ್ಟೋ ಬಂದು ಕೇಳಿ, ಇಲ್ಲಾಂದ್ರೆ ಅದು ಅಷ್ಟೇ ಅವರಿಗೆ. ಇವತ್ತು ಕೂಡ ನಾವು 1 ಕೊರಿಂಥ 2 ನೋಡುವಾಗ ಸೈತಾನನು ಅನೇಕರ ಅಥವಾ ಅಂಧಕಾರದಲ್ಲಿರುವವರಿಗೆ ಮನಸ್ಸು ಮಂಕು ಮಾಡಿದ್ದಾನೆ. ಸುವಾರ್ತೆ ಅನ್ನುವಂಥದ್ದು ಈಸಿಯಾಗಿ ಅರ್ಥ ಆಗೋದಿಲ್ಲ. ಅದು ಬಹಳ ಸರಳವಾಗಿ ಕರ್ತನು ಹೇಳ್ತಾರೆ, ಕೃಪೆಯಿಂದ ನಂಬಿಕೆ ಮೂಲಕವೇ ರಕ್ಷಣೆ ಹೊಂದಿದ್ರೆ ಅದು ಹೇಗೆ ಸಿಗುತ್ತೆ, ಅದು ಹೇಗೆ ಸಾಧ್ಯ? ಸ್ವಲ್ಪ ನಾವು ಕೆಲಸ ಮಾಡಬೇಕು, ಸ್ವಲ್ಪ ನಾವು ಉಪವಾಸ ಮಾಡಬೇಕು, ಸ್ವಲ್ಪ ಕರೆಕ್ಟ್ ಆಗಿರ್ಬೇಕು, ಸ್ವಲ್ಪ ನಾವು ಪವಿತ್ರವಾಗಿರ್ಬೇಕು, ನಾವೆಲ್ಲ ಈ ಎಲ್ಲ ಪಾಪ ಕೆಲಸ ಬಿಟ್ಟ ಮೇಲೆ ನಾವು ನಂಬಬೇಕು, ಹೀಗೆಲ್ಲ ಹೇಳಿದ್ರೆ ರಕ್ಷಣೆ ಅಲ್ಲ. ಕರ್ತನಾದರೂ ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ನಾನು ಪಾಪಿಯಾಗಿದ್ದೇನೆ ಅಂತ ಒಪ್ಪಿಕೊಳ್ಳದಿದ್ರೆ ಕರ್ತನ ರಕ್ಷಣೆ ನನಗೆ ಅವಶ್ಯಕತೆ ಅಲ್ಲ. ಅದನ್ನೇ ನಾವು ತಿರಸ್ಕರಿಸುತ್ತೇವೆ, ಅಥವಾ ಆ ಒಂದು ಮನೋಭಾವದಲ್ಲಿ ಇವತ್ತು ನಾವೆಲ್ಲರೂ ಹೋಗ್ತೇವೆ. ಅಥವಾ ಯಾರಾದರೂ ಅದು ಹೇಳಿದ್ರೆ ತಿರ್ಗಿ ನೋಡ್ತೇವೆ, ನಾವು ಅವರಷ್ಟು ಕೆಟ್ಟವರಲ್ಲ, ನಾವು ಅವರಷ್ಟು ಪಾಪಿಗಳಲ್ಲ, ಅಥವಾ ಕೊನೆಗೆ ನಮಗೇನು ರಕ್ಷಣೆನೇ ಬೇಡ ಅನ್ನುವಂಥ ಸಂಗತಿಗೆ ಹೋಗ್ತೇವೆ. ಅದಕ್ಕೋಸ್ಕರವೇ ಕರ್ತನು ಎಲ್ಲಾ ಸಾಮ್ಯಗಳನ್ನು ಹೇಳಿದಾಗ ಅವ್ರಿಗೆ ಅರ್ಥವಾಗಲಿ. ಅದಕ್ಕೋಸ್ಕರ ಇಲ್ಲಿ ಶಿಷ್ಯರು ಬಂದು ಪ್ರೈವೇಟ್ ಆಗಿ ಈ ಒಂದು ಸಂದರ್ಭದಲ್ಲಿ ಕೂಡ ಅವ್ರು ಕೇಳ್ತಾರೆ. ಯಾಕಂದ್ರೆ ಅಲ್ಲಿ 3ನೇ ವಚನಕ್ಕೆ ಬರುವಾಗ ನಾವು ನೋಡ್ತೇವೆ, 24ನೇ ಅಧ್ಯಾಯ 3ನೇ ವಚನ, ಆತನು ಆಲಿವ್ ಮರಗಳ ಗುಡ್ಡದ ಮೇಲೆ ಕುಳಿತುಕೊಂಡಾಗ ಶಿಷ್ಯರು ಪ್ರತ್ಯೇಕವಾಗಿ ಆತನ ಬಳಿಗೆ ಬಂದರು. ಜನರ ಗುಂಪಿಲ್ಲವಾಗ, ಜನರ ಗುಂಪಿದ್ದಾಗ ಆತನು ಬೋಧಿಸಿದನು, ವಾಕ್ಯ ಹೇಳಿದನು, ಖಂಡಿಸಿದನು, ಅಥವಾ ಸುವಾರ್ತೆಯನ್ನು ಸಾರ್ತೆನೆಲ್ಲ ಮಾಡಿದ್ರು. ಆದರೆ ಪ್ರತ್ಯೇಕವಾಗಿ ಕೂತ್ಕೊಂಡಾಗ ಶಿಷ್ಯರಿಗೂ ಕೂಡ ಅರ್ಥ ಆಗಿಲ್ಲ. ಅದನ್ನೇ ನಾವು ಲೂಕ 8ನೇ ಅಧ್ಯಾಯದಲ್ಲಿ ನಾವು ಕಳೆದ 2 ವಾರಗಳ ಹಿಂದೆ ನೋಡಿದ್ದೇವೆ. ನಾನು ಇವಾಗ ಯೆರೂಸಲೇಮಿಗೆ ಹೋಗ್ಬೇಕು, ಶ್ರಮ ಮರಣವನ್ನು ಅನುಭವಿಸ್ಬೇಕಂದ್ರೆ ಶಿಷ್ಯರಿಗೆ ಗೊತ್ತಾಗಲಿಲ್ಲ, ಮತ್ತು ಭಯಪಟ್ಟರು ಇದರ ಅರ್ಥ ಏನ್ ಕೇಳಬೇಕಂತ ಹೇಳಿ. ಮತ್ತು ಅಷ್ಟೇ ಅಲ್ಲ, ಪೇತ್ರನು ತಡೆ ಹಿಡಿಯುತ್ತಾನೆ. ಅರ್ಥನ ಏನು? ನಿನಗೆ ನಾವು ಅರಸನಾಗಿ ನಾವು ಸ್ವೀಕಾರ ಮಾಡಿದ್ದೇವೆ, ನೀನು ರಾಜ್ಯವನ್ನು ಯಾವ ಪಡ್ಕೊಂಡ್ ಬರ್ತೀನಿ, ನಿನ್ ಜೊತೆ ನಾವು ಕೂಡ ಆಳ್ವಿಕೆ ಮಾಡ್ಬೇಕಂತ ಕಾಯ್ತಾ ಇದ್ದೇವೆ, ಆದ್ರೆ ನೀನು ಹೋಗಿ ಯೆರೂಸಲೇಮಿಗೆ ಹೋಗಿ ಸಾಯ್ಬೇಕಂತ ಹೇಳ್ತೀಯಲ್ಲ, ಎಂದಿಗೂ ಅದು ಬೇಡ ಅಂತ ಹೇಳ್ತಾರೆ. ಅಂದ್ರೆ ಶಿಲುಬೆಯ ಮರಣದ ಬಗ್ಗೆ ಒಂದನೇದಾಗಿ, ಶಿಲುಬೆ ಮರಣದಿಂದ ಉಂಟಾಗುವಂತ ಒಂದು ಏನು ಒಂದು ಅಮೋಘವಾದಂತ ದೇವರ ಯೋಜನೆ ಬಿಡುಗಡೆ ಆಗ್ಬೇಕಾಗಿತ್ತು, ಅವ್ರಿಗೆ ಗೊತ್ತಿರಲಿಲ್ಲ. ಅಷ್ಟೇ ಅಲ್ಲ, ನಂತರ ಆತನ ಸತ್ತ ಮೇಲೆ ಮೂಡಲ್ಪಟ್ಟು 3 ದಿವಸಗಳಾದ್ಮೇಲೆ ಎದ್ದು ಬರ್ತೇನೆ ಅಂತ ಹೇಳಿ ಆತನ ಮುಂಚೆ ಹೇಳಿದ್ರು ಕೂಡ ಅದರ ಬಗ್ಗೆ ಅವ್ರಿಗೆ ನಂಬಿಕೆ ಇರಲಿಲ್ಲ. ಅದಕ್ಕೆ ನೋಡ್ತೇವೆ, ಮಗ್ದಲ ಮರಿಯಳು ಹೋಗಿ ಅದನ್ನು ಕೇಳ್ಕೊಂಡ್ ಬಂದು ಹೇಳಿದ್ರೆ ಅವ್ರು ಯಾರು ನಂಬಲ್ಲ. ಮತ್ತೆ ಶಿಷ್ಯರು ಓಡಿ ಹೋಗಿ ಸಮಾಧಿಯಲ್ಲಿ ಇಣುಕಿ ನೋಡ್ತಾರೆ. ಅವರು ಹೇಳಿದ ತಕ್ಷಣ ಬಂದು, ಕರ್ತನು ಎದ್ದಿದ್ದಾನೆ, ಸ್ತೋತ್ರ, ಹಲ್ಲೆಲೂಯ ಅಂತ ಹೇಳಿಲ್ಲ ಅವರು. ಯಾರೋ ತಕೊಂಡು ಹೋಗಿದ್ದಾರೆ, ಬಾಡಿ ಯಾರೋ ತಕೊಂಡು ಹೋಗಿದ್ದಾರೆ ಅನ್ನೋಂಥ ಯೋಚನೆಯಲ್ಲೇ ಇದ್ರು. ಅದಕ್ಕೆ ಆತನು ಬಂದು ಅವರ ಮಧ್ಯದಲ್ಲಿ ನಿಂತ್ಕೊಂಡಾಗ ಅವ್ರಿಗೆ ಅವಾಗ ಆಶ್ಚರ್ಯ ಆಯ್ತು. ಮತ್ತೆ ಅಷ್ಟೇ ಅಲ್ಲ, ತೋಮನಷ್ಟೇ ಎಲ್ಲ ಹೇಳಿದ ಮೇಲೂ ಕೂಡ ಆತನ ಇಲ್ಲ, ನಾನು ಆತನ ಗಾಯಗಳಲ್ಲಿ ನಾನು ಬೆರಳಿಟ್ಟು ನೋಡೋವರೆಗೂ ನಾನು ನಂಬೋದಿಲ್ಲ. ಅಂದ್ರೆ ಅವರ ಪರಿಸ್ಥಿತಿ ಹಾಗಿತ್ತು. ಇವತ್ತು ನಮ್ಮ ಪರಿಸ್ಥಿತಿನೂ ಹಾಗಿದೆ. ನಮಗೆ ಇಷ್ಟೆಲ್ಲ ದೇವರ ವಾಕ್ಯಗಳನ್ನು ಹೇಳಿದ್ರು ಕೂಡ ವಾಕ್ಯಗಳಿರುವಂತೆ ನಾವು ನಂಬಲ್ಲ. ಬದಲಾಗಿ ಬೇರೆಯವ್ರು ಹೇಳಿರುವಂತ ಸ್ಟೋರಿ, ಬೇರೆಯವ್ರು ಹೇಳಿರುವಂತ ಬೋಧನೆ, ಬೇರೆಯವರ ಸಾಂಗ್ಗಳು, ಇವೆಲ್ಲ ಕಲಿತು ನಾವು ಕೆಲವು ಸಂಗತಿಗಳನ್ನು ನಂಬಿಟ್ಟಿದ್ದೇವೆ. ಅದಕ್ಕೆ ನಾವು ಏನಾದ್ರು ವಾಕ್ಯ ಹೇಳಿದ್ರೆ, ನಾವು ಹಾಗೆ ನಂಬಿದ್ದೇವೆ, ನಾವು ಹಾಗೆ ಕಲ್ತಿದ್ದೇವೆ, ನಾವು ಏನು ಕಲ್ತಿದ್ದೇವೆ, ನಾವು ಏನ್ ನಂಬಿದ್ದೇವೆ, ಅಥವಾ ನಮ್ಗೆ ಏನೋ ಅನುಭವನೇ ಆಗಿರ್ಬೇಕು, ನಾವು ಕನಸು ಕೂಡ ಕಂಡಿರ್ಬೋದು. ಆದ್ರೆ ದೇವರ ವಾಕ್ಯಗಳಿಂದ ಅದನ್ನು ಪರೀಕ್ಷೆ ಮಾಡುವಾಗ ಅದು ಸರಿ ಇಲ್ಲ ಅಂದ್ರೆ ಇಲ್ಲ, ಸರಿ ಬಿಟ್ಬಿಡ್ಬೇಕು. ಅದಕ್ಕೋಸ್ಕರವಾದರೂ ದೇವರು ಇಷ್ಟೊಂದು ವಿಶೇಷವಾಗಿ ತನ್ನ ವಾಕ್ಯಗಳನ್ನು ಕೊಟ್ಟಿರುವಂಥದ್ದು. ಅದಕ್ಕೆ ಇಲ್ಲಿ ಶಿಷ್ಯರು ಬಂದು ಆತನ ಕೇಳ್ತಾರೆ, ಪ್ರತ್ಯೇಕವಾಗಿ ಆತನ ಬಳಿಗೆ ಬಂದು ಕೇಳುವಾಗ 3ನೇ ವಚನ ಹೇಳ್ತಾನೆ, 24ನೇ 3ನೇ ವಚನ, ಆತನು ಆಲಿವ್ ಮರಗಳ ಗುಡ್ಡದ ಮೇಲೆ ಕುಳಿತುಕೊಂಡಾಗ ಶಿಷ್ಯರು ಪ್ರತ್ಯೇಕವಾಗಿ ಆತನ ಬಳಿಗೆ ಬಂದು, ಇವು ಯಾವಾಗ ಆಗುವವು ಮತ್ತು ನಿನ್ನ ಬರೋಣಕ್ಕೂ ಲೋಕ ಅಂತ್ಯವಾಗೋದಕ್ಕೂ ಸೂಚನೆ ಏನು, ನಮಗೆ ಹೇಳು ಎಂದು ಕೇಳಿದ್ರು. ಆಗ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ಯಾವನೂ ನಿಮ್ಮನ್ನು ಮೋಸಗೊಳಿಸದಿರಲಿ. ಅದು 4ನೇ ವಚನ ಆಯ್ತು. ಯಾಕಂದ್ರೆ ಅನೇಕರು ಕ್ರಿಸ್ತನು ಅಂತ ಹೇಳಿ ಬರ್ತಾರೆ, ಇವತ್ತು ಆಲ್ರೆಡಿ ಅಂತರ ಬಂದಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಯೋಹಾನ ಪತ್ರಿಕೆಯಲ್ಲಿ ಕೂಡ ಹೇಳ್ತಾರೆ, ಅನೇಕ ಆಂಟಿ ಕ್ರಿಸ್ತ ವಿರೋಧಿಗಳು ಆಲ್ರೆಡಿ ಲೋಕದಲ್ಲಿದ್ದಾರೆ. ಆದ್ರೆ ಬರ್ಲಿಕ್ಕಿರುವಂತ ಒಬ್ಬ ಕ್ರಿಸ್ತ ವಿರೋಧಿ ಅಂತ ಹೇಳೋದಕ್ಕಿಂತ ನಕಲು ಕ್ರಿಸ್ತನೊಬ್ಬ ಬರ್ತಾನೆ. ಮುಖ್ಯವಾಗಿ ಆತನಿಗೆ ಜನ ನಂಬ್ತಾರೆ. ಒಂದು ಯೋಹಾನ ಸುವಾರ್ತೆ 1:11 ತನ್ನ ಸ್ವಂತದವರ ಬಳಿಗೆ ಬಂದನು, ಆದ್ರೆ ಅವ್ರ ಸ್ವಂತದವರು ಆತನನ್ನು ಅಂಗೀಕರಿಸಲಿಲ್ಲ. ಆದ್ರೆ ಬೇರೊಬ್ಬರು ನನ್ನ ಹೆಸರಲ್ಲಿ ಬಂದಾಗ ನೀವು ಸ್ವೀಕರಿಸ್ತಾ ಅಂತ ಯೇಸು ಕ್ರಿಸ್ತನು ಮೊದಲೇ ಹೇಳಿರುವಂತ ಪ್ರವಾದನೆ ಪ್ರಕಾರ ಬೇರೊಬ್ಬನು ಬಂದು ನಾನೇ ಕ್ರಿಸ್ತನ್ ಅಂತ ಹೇಳಿದ್ರೆ ನಂಬ್ತಾರೆ. ಅದಕ್ಕೆ ಹೇಳ್ತಾರೆ, ಅನೇಕರು ಬಂದು ಕ್ರಿಸ್ತನು ನಾನೇ ಕ್ರಿಸ್ತ ಅಂತ ಹೇಳಿ ನಂಬಬೇಡ್ರಿ. ಅದರ ನಂತರ ಹೇಳ್ತಾರೆ 6ನೇ ವರ್ಷದಲ್ಲಿ, ಮತ್ತು ಯುದ್ಧಗಳ ಸುದ್ದಿಗಳನ್ನು ನೀವು ಕೇಳಿರಿ, ಇವೆಲ್ಲವುಗಳು ಆಗ್ತವೆ. ಯುದ್ಧಗಳು, ಭೂಕಂಪಗಳು ಇದೆಲ್ಲ ಆಗ್ತಾನೆ. ಅದರ ನಂತರ ಆತ ಹೇಳ್ತಾನೆ, ಏನಂದ್ರೆ ಅಲ್ಲಿ ಹೇಳ್ತಿರುವಂತ ಸಂಗತಿಗಳಲ್ಲಿ ನಡೀತಾ ಇರುವಾಗ ಇದು ಹಾಗಾದ್ರೆ ಇದು ಆಗದ ತಕ್ಷಣ ಅಂತ್ಯವಾಗುತ್ತಾ? ಆದ್ರೆ
ಅಲ್ಲಿ ಆತನು ಇನ್ನೂ ಹೇಳ್ತಾನೆ 6ನೇ ವಚನದಲ್ಲಿ, ಮತ್ತು ಯುದ್ಧಗಳ ಸುದ್ದಿಗಳನ್ನು ನೀವು ಕೇಳಿದ್ರಿ, ಕಳವಳಗಂತೆ ನೀವು ನೋಡಿಕೊಳ್ಳ್ರಿ, ಯಾಕಂದ್ರೆ ಇವೆಲ್ಲಗಳು ಸಂಭವಿಸೋದಾಗತ್ತೆ, ಆದರೆ ಇದು ಇನ್ನೂ ಅಂತ್ಯವಲ್ಲ. ಅದರಲ್ಲಿ ಮುಂದೆ ಹೇಳ್ಕೊಂಡು ಬರ್ತಾನೆ, ಜನಾಂಗಗಳು ಜನಕ್ಕೆ ವಿರೋಧವಾಗಿ ಮಾಡ್ತಾರೆ, ಇವೆಲ್ಲ ಮಾಡ್ಕೊಂಡು ಬರ್ತಾರೆ. ಮತ್ತಷ್ಟೇ ಅಲ್ಲ, ಒಬ್ಬರಿಗೊಬ್ಬರು ಹಗೆ ಮಾಡುವಂಥದ್ದಾಗುತ್ತೆ, ಸಹೋದರ ಹಗೆ ಮಾಡುವಂಥದ್ದಾಗುತ್ತೆ. ಇದೆಲ್ಲ ಆದ್ಮೇಲೆ ಕೊನೆಗೆ ಹೇಳ್ತಾನೆ 14ನೇ ವರ್ಷದಲ್ಲಿ, ರಾಜ್ಯದ ಈ ಸುವಾರ್ತೆಯು ಲೋಕದಲ್ಲೆಲ್ಲ ಎಲ್ಲಾ ಜನಗಳಿಗೆ ಸಾಕ್ಷಿಗಾಗಿ ಸಾರಲ್ಪಡುವುದು, ತರುವಾಯ ಅಂತ್ಯ ಬರುವುದು. ಇಲ್ಲಿ 2 ಸಂಗತಿಗಳು ನೋಡ್ತೇವೆ. ಹೇಗೋ 13ನೇ ವಚನ ಅದನ್ನು ಬಹಳ ಜನ ಹೇಳುವಂತ ನೋಡ್ತೇವೆ. ಏನಂದ್ರೆ, ಆದರೆ ಕಡೆಯವರೆಗೆ ತಾಳುವವನೇ ರಕ್ಷಿಸಲ್ಪಡುವನು. ಈ ವಾಕ್ಯ ಹೇಳಿದ ತಕ್ಷಣ ಅನೇಕರು, ರಕ್ಷಣೆ ಅಂದ್ರೆ ಸುಮ್ಮನೆ ಫ್ರೀಯಾಗಿ ಪುಕ್ಸಟೆಯಾಗಿ ಬಂದಿಲ್ಲ, ಅದು ಬಲವಾಗಿ ಹಿಡ್ಕೋಬೇಕು, ಇಲ್ಲಾಂದ್ರೆ ಹೋಗ್ಬಿಡುತ್ತೆ ಕಡೆಯವರೆಗೂ. ಹೇಗೂ ಇದು ಈ ಸಂದರ್ಭವೇ ಬೇರೆ. ಮತ್ತು ಕಡೆಯವರೆಗೂ ತಾಳುವನು ಇಲ್ಲಿ ಹೇಳಿಲ್ಲ, ನೀನು ಸಾಯವರೆಗೂ ತಾಳು. ಹೌದು, ಬೇರೆ ಕಡೆ ವಾಕ್ಯಗಳಲ್ಲಿ ಅದನ್ನೂ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಹೇಳುವಾಗ ಕಡೆಯವರೆಗೂ ಅಂದ್ರೆ ಇಲ್ಲಿ 7 ವರ್ಷಗಳ ಕಾಲ, ಅದರಲ್ಲಿ ಸುಮಾರಾಗಿ 3.5 ವರ್ಷಗಳ ಕಾಲಕ್ಕೆ ಆತನ ಹೇಳ್ತಿದ್ದಾರೆ. ಅಂತ್ಯಕಾಲ, ಸಂಕಟ ಕಾಲ ಬರುತ್ತೆ. ಆ ಸಂಕಟ ಕಾಲದಲ್ಲಿ 3.5 ವರ್ಷ ಸ್ವಲ್ಪ ಮಟ್ಟಿಗಿರುವಂತಹ ಸಂಕಟ ಕಾಲ, ನಂತರದ ಇರುವಂತಹ 3.5 ವರ್ಷ ಅತಿಯಾದ ಸಂಕಟ. ಅದಕ್ಕೆ ಆತನ ಹೇಳ್ತಾನೆ 21ನೇ ವಚನ, ಅಂತ ಮಹಾಸಂಕಟವು ಲೋಕಾದಿಯಿಂದ ಇಂದಿನವರೆಗೂ ಆಗಲಿಲ್ಲ, ಆಮೇಲೆ ಎಂದಿಗೂ ಆಗುವುದಿಲ್ಲ. ಆ ದಿವಸಗಳು ಕಡಿಮೆ ಮಾಡಲ್ಪಡದಿದ್ರೆ ಯಾವನೂ ಉಳಿಯುವುದಿಲ್ಲ, ಆದರೆ ಆಯಲ್ಪಟ್ಟವರಿಗಾಗಿ ಆ ದಿವಸಗಳು ಕಡಿಮೆ ಮಾಡಲ್ಪಡುವವು. ಎಲ್ಲ ನೋಡ್ತೇವೆ, ಆಯಲ್ಪಟ್ಟವರು ಯಾರು? ಕೆಲವು ಜನರನ್ನು ನಾವು ನೋಡ್ತೇವೆ. ಮತ್ತೆ ಜಕರಿಯ 14ರಲ್ಲಿ ಮತ್ತು ಏಷ್ಯಾದಲ್ಲಿ ಮತ್ತು ಪ್ರಕಟಣೆಯಲ್ಲಿ ನೋಡ್ತೇವೆ. ಕೆಲವರನ್ನು ದೇವರು 3.5 ವರ್ಷಗಳ ಕಾಲ ಬೋಜ್ರಾ ಮತ್ತು ಪೆಟ್ರಾ ಅಂತ ಹೇಳಿ ಏನೋ ಪದಗಳಿವೆ, ಆ ಪ್ರದೇಶದಲ್ಲಿ ಇಸ್ರೇಲನ್ನು ದೇವರು ಸಂರಕ್ಷಿಸ್ತಾನೆ. ಅಂಥ ಮಹಾಸಂಕಟ ಕಾಲದಲ್ಲೂ ಅವರನ್ನು ಸೈತಾನನು ಅವರ ಬಳಿಗೂ ಕೂಡ ಹೋಗಲ್ಲ. ಆ ರೀತಿಯಾಗಿ ದೇವರು ಅವರನ್ನು ಸಂರಕ್ಷಿಸ್ತಾನೆ. 1,44,000 ವಿಶ್ವಾಸಿಗಳನ್ನು ಕರ್ತನು ಮೇಲೆ ಕೆತ್ಕೊಂಡು ಹೋಗ್ತಾನೆ. ಆದರೆ ಇಲ್ಲಿ ಈ ಒಂದು 3.5 ವರ್ಷಗಳ ಕಾಲ ಸಂಕಟ, ಇಂಥ ಸಂಕಟ ಕಾಲ ಇರುತ್ತೆ ಅಂದ್ರೆ ಕರ್ತನೆ ಹೇಳ್ತಿದ್ದಾನೆ, ಅದು ಲೋಕಾದಿಯಿಂದ ಇಂದಿನವರೆಗೂ ಎಂದಿಗೂ ಆಗಲಿಲ್ಲ. ಆದರೆ ಆ ಸಮಯದಲ್ಲಿ ಇಂಥ ಸಂಗತಿಗಳು ಆಗ್ತವೆ. ಅದರ ಮಧ್ಯದಲ್ಲಿ ಆತನ ಹೇಳ್ತಾನೆ 24ನೇ ವರ್ಷದಲ್ಲಿ 24ನೇ ವಚನ, ಮತ್ತೆ ಸುವಾರ್ತೆ 24ನೇ ಅಧ್ಯಾಯ 16ನೇ ವಚನ, ಆಗ ಯೂದಾಯದಲ್ಲಿದ್ದವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಯಾಕೆ ಕರ್ತನ ಹೇಳ್ತಲ್ಲ ಭಾರತದಲ್ಲಿರುವವರೆಲ್ಲ ಮೌಂಟ್ ಎವರೆಸ್ಟ್ಗೆ ಓಡಿ ಹೋಗ್ಲಿ ಅಂತ ಹೇಳ್ತಲ್ಲ, ಬೇರೆ ಬೇರೆ ದೇಶದಲ್ಲಿರುವವರೆಲ್ಲ ಬೆಟ್ಟಗಳಿಗೆ ಓಡಿ ಹೋಗ್ಲಿ ಅಂತ ಹೇಳ್ತಲ್ಲ. ವಿಶೇಷವಾಗಿ ಇಸ್ರೇಲರಿಗೆ, ಯೂದಾಯದಲ್ಲಿರುವವರಿಗೆ ಒಂದು ಸ್ಥಳ ಸಿದ್ಧ ಮಾಡಲ್ಪಟ್ಟಿದೆ, ಅಲ್ಲಿಗೆ ಹೇಳ್ತಾನೆ, ಅಲ್ಲಿಗೆ ಓಡಿ ಹೋಗ್ಲಿ ಆ ಒಂದು ಸಂಕಟ ಕಾಲದಲ್ಲಿ. ಅದಕ್ಕೆ ಆಜ್ಞೆ ಹೇಳ್ತಾನೆ, ಆಗ ಯೂದಾಯದಲ್ಲಿರುವರು ಬೆಟ್ಟಗಳು, ಅಂದ್ರೆ ನಾವು ಏನು ಕರ್ನಾಟಕದಲ್ಲಿರೋ ನಾವು ಬೆಟ್ಟಗಳು ಹುಡುಕ್ಬೇಕಾ? ನಂದಿ ಬೆಟ್ಟ, ಆ ಬೆಟ್ಟಗಳು ಹುಡ್ಕೊಂಡು ಹೋಗ್ಬೇಕಾ? ವಾಕ್ಯದಲ್ಲಿ ಹೇಳಿದಲ್ಲ ಸಂಕಟ ಕಾಲದಲ್ಲಿ. ಇದು ಮಹಾಸಂಕಟ ಕಾಲದಲ್ಲಿ ಆಗುವಂತ ಸಂಕಟ ದಿವಸದಲ್ಲಿ ಆಜ್ಞೆ ಹೇಳ್ತಾನೆ, ಆ ಕಾಲದಲ್ಲಿ ಓಡಿ ಹೋಗ್ಲಿಕ್ಕೆ ಕರ್ತನೆ ಸ್ವತಃ ಹೇಳ್ತಾನೆ. ಅದ್ರ ಜೊತೆಲಿ ಹೇಳ್ತಾನೆ 17ನೇ ವರ್ಷದಲ್ಲಿ, ಮಾಳಿಗೆ ಮೇಲೆಯವರನ್ನು ತನ್ನ ಮನೆಯೊಳಗಿಂದ ಏನಾದ್ರು ತೆಗೆದುಕೊಳ್ಳೋದಕ್ಕಾಗಿ ಕೆಳಗೆ ಇಳಿದಿರಲಿ, ಇಲ್ಲವೇ ಹೊಲದಲ್ಲಿರುವವನು ತನ್ನ ಬಟ್ಟೆಯನ್ನು ತೆಗೆದುಕೊಳ್ಳೋದಕ್ಕಾಗಿ ಹಿಂತಿರುಗದೇ ಇರಲಿ. ಆ ದಿವಸಗಳಲ್ಲಿ ಗರ್ಭಿಣಿಯರಿಗೂ ಮೊಲೆ ಕೂಡಿಸುವ ಕೂಸುಗಳಿವರಿಗೂ ಅಯ್ಯೋ, ದುಃಖಕರವಾದಂಥ ಸಂಗತಿ ಅಂತ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲ, ಆದರೆ ನಿಮ್ಮ ಪಲಾಯನವು ಚಳಿಗಾಲದಲ್ಲಾಗಲಿ ಸಬ್ಬತ್ತಿನ ದಿನದಲ್ಲಾಗಲಿ ಆಗದಂತೆ ಪ್ರಾರ್ಥಿಸ್ರಿ. ನಮಗೂ ಸಬ್ಬತ್ತಿಗೆ ಏನು ಸಂಬಂಧ? ದೇವರು ಹಾಗಾದ್ರೆ ರ್ಯಾಪ್ಚರ್ಗಿಂತ ಮುಂಚೆ ನಾವು ಸಬ್ಬತ್ತು ಆಚರಿಸ್ಬೇಕು, ಸಬ್ಬತ್ತು ಬರಬಾರ್ದು ದೇವರೇ ಅಂತ ಅದಕ್ಕೆ ಪ್ರಾರ್ಥನೆ ಮಾಡ್ಬೇಕಾ? ಸಬ್ಬತ್ತು ಆಚರಿಸುವಂಥವ್ರು ಯಾರು? ಯುದಾಯದಲ್ಲಿರುವಂಥವ್ರು ಯಾರು? ಬೆಟ್ಟಕ್ಕೆ ಓಡಿ ಹೋಗುವಂಥವ್ರು ಯಾರು? ಸಂಕಟ ಕಾಲದ ವಿಶೇಷವಾಗಿ ಇಸ್ರೇಲರಿಗೆ ಹೇಳಿರುವಂಥ ಸಂಗತಿ. ಅದಕ್ಕೆ ಅಲ್ಲಿ ಅದು ಹೇಳುವಾಗ ನಮಗೆ ಬರುವಂಥ ಸಂಗತಿ 2 ವಿಷಯಗಳು ಇದರಲ್ಲಿ ನಾವು ಸಂಕ್ಷಿಪ್ತವಾಗಿ ನೋಡ್ತೇವೆ. ಏನಂದ್ರೆ, ನಾವು ಇಲ್ಲಿವರೆಗೂ ಅನೇಕರ ಪ್ರಕಾರ ದೇವರ ರಾಜ್ಯದ ಸುವಾರ್ತೆ, ಕೃಪೆಯ ಸುವಾರ್ತೆಯ ವ್ಯತ್ಯಾಸ ಅನೇಕರಿಗೆ ತಿಳಿದಿಲ್ಲ. ಇಲ್ಲ ನೋಡುವಾಗ ಆಜ್ಞೆ ಹೇಳ್ತಾನೆ 14ನೇ ವರ್ಷದಲ್ಲಿ, ಮತ್ತೆ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನ, ರಾಜ್ಯದ ಈ ಸುವಾರ್ತೆಯು ಭೂಲೋಕದಲ್ಲೆಲ್ಲ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲ್ಪಡುವುದು, ತರುವಾಯ ಅಂತ್ಯ ಬರುವುದು. ಹೌದು, ಅಂತ್ಯನೇ ಬರುತ್ತೆ. ಆದ್ರೆ ನಾವು ಏನನ್ನೆಂದು ನೋಡ್ತಿದ್ದೇವೆ? ಸಂಕಟ ಕಾಲದಕ್ಕಿಂತ ಮುಂಚೆ ನಾವು ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಅಂತ ಹೇಳಿ ಬಹಳ ಚೆನ್ನಾಗಿ ನೋಡ್ತೇವೆ. ಅದನ್ನೇ ಬೈಬಲ್ ಕಾಲೇಜಲ್ಲಿ ಓದಿದ ಅನೇಕರು ಅದನ್ನು ಬೋಧಿಸ್ತಾರೆ, ಅದೆಲ್ಲ ನಂಬಿದ್ದೇವೆ. ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಆದ ತಕ್ಷಣ ಲೋಕ ಅಂತ್ಯ ಆಗುತ್ತಾ? ಲೋಕ ಅಂತ್ಯ ಆಗಲ್ಲ.
ಚರ್ಚ್ ಎತ್ತಲ್ಪಟ್ಟ ಮೇಲೆ ಈ ಲೋಕದಲ್ಲಿ ಇನ್ನು 7 ವರ್ಷಗಳ ಕಾಲ ಕ್ರಿಸ್ತ ವಿರೋಧಿ ಆಡಳಿತ ಇರುತ್ತೆ. ನಂಬುವಂತರಿಗೆ ವಿಶೇಷವಾದ ಸಂಕಟ ಕಾಲಗಳು ಬರುತ್ತೆ. ಅದರ ನಂತರ ನೋಡ್ತೇವೆ ಕರ್ತನು ಯಾವ ಬೆಟ್ಟದಿಂದ ಇಲ್ಲಿ ಕೂತ್ಕೊಂಡು ಮಾತನಾಡ್ತಿದ್ದಾನಲ್ಲಿ ಆಲಿವ್ ಮರಗಳ ಬೆಟ್ಟದ ಮೇಲೆ, ಎಣ್ಣೆ ಮರಗಳ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದಾನಲ್ಲ, ಅಲ್ಲಿಂದಲೇ ಆತನು ಪರಲೋಕಕ್ಕೆ ಏರಿ ಹೋದನು. ಪರಲೋಕಕ್ಕೆ ಏರಿ ಹೋಗಿರುವ ಆತನು ತಿರುಗಿ ಅದೇ ಬೆಟ್ಟದ ಮೇಲೆ ಆತನು ತಿರುಗಿ ಬರ್ತಾನೆ. ಅದಕ್ಕೆ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 10ನೇ ವಚನ, ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 10ನೇ ವಚನ. ಆತನು ಮೇಲಕ್ಕೆ ಹೋಗುತ್ತಿರಲು ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡ್ತಿರುವಾಗ ಇಗೋ, ಬಿಳಿ ವಸ್ತ್ರಧಾರಿಗಳಾದ 2 ಪುರುಷರು ಅವರ ಬಳಿಯಲ್ಲಿ ನಿಂತುಕೊಂಡರು. ಮತ್ತು ಅವರು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆ ದೃಷ್ಟಿಸುತ್ತಾ ನಿಂತಿದ್ದೀರಿ? ನಿಮ್ಮಿಂದ ಸ್ವರ್ಗಕ್ಕೆ ಎತ್ತಲ್ಪಟ್ಟ ಈ ಯೇಸು ಯಾವ ರೀತಿಯಿಂದ ಸ್ವರ್ಗದೊಳಗೆ ಹೋಗಿರೋದು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಇಲ್ಲಿ ನಾವು ನೋಡಿದ್ರೆ ಇಲ್ಲಿ ಯಾವ ರೀತಿ ಎತ್ತಲ್ಪಟ್ಟನೋ, ಗಲಿಲಾಯದವರೇ ನೀವೆಲ್ಲರೂ ನೋಡ್ತೀರ, ತಿರುಗಿ ಆತನು ಬರ್ತಾನೆ. ಮತ್ತು ಇನ್ನೊಂದು ಕಡೆ ಕರ್ತನ್ ಹೇಳ್ತಾನೆ, ಈ ಜನರೇಷನ್, ಈ ಸಂತತಿ ಮುಗಿದ್ರೊಳಗೆ ಎಲ್ಲಾ ಸಂಗತಿಗಳಾಗ್ತವೆ ಅಂತ ಕರ್ತನ್ ಹೇಳಿದ್ರು. ಈ ಸಂತತಿ ಅಂದ್ರೆ ಸುಮಾರು ಬೈಬಲ್ನ ತೆಗೆದ ಪ್ರಕಾರ 40 ವರ್ಷಗಳು. 40 ವರ್ಷಗಳು ಅಂದ್ರೆ 40 ವರ್ಷ ಅಂದ್ರೆ ಸುಮಾರು 70ನೇ AD ಕ್ರಿಸ್ತ ಶಕ 70ರಲ್ಲಿ ಈ ಘಟನೆಗಳೆಲ್ಲ ನೆರವೇರಬೇಕಾಗಿತ್ತು. ಆದರೆ ಅವಾಗಲೇ ನೋಡ್ತೇವೆ ಕರ್ತನು ಅಲ್ಲಿವರೆಗೂ ಜಗದುತ್ಪತ್ತಿಗಿಂತ ಮುಂಚೆಯೇ ರಹಸ್ಯವಾಗಿಟ್ಟಿರುವಂತ ಕೃಪೆಯ ಸುವಾರ್ತೆಯನ್ನು ಆತನು ಈ ಲೋಕಕ್ಕೆ ವಿಶೇಷವಾಗಿ ಆತ ತೆಗೆದುಕೊಂಡು ಸಾರಿದನು. ಅದು ಸಾರಿದ ನಂತರ ಯಾವೆಲ್ಲ ಪ್ರವಾದಗಳು ನೆರವೇರಬೇಕಾಗಿತ್ತೋ ಕರ್ತನು ಹೇಳಿದ ನಿಜ, ಈ ಸಂತತಿ ಮುಗಿದು ಹೋಗೋದ್ರೊಳಗೆ ಈ ಸಂಗತಿಗಳು ನೆರವೇರ್ತವೆ. ಆದರೆ ಅದಾಗಿಲ್ಲ. ರಾಜ್ಯವನ್ನು ಕಾಯ್ತಿರುವಂತ ಇನ್ನೂ ರಾಜ್ಯ ಪಡ್ಕೊಂಡಿಲ್ಲ. ಅರಸನಾಗಿ ಬರುವಂಥದ್ದನ್ನು ಇನ್ನೂ ಕಂಡಿಲ್ಲ. ದಾವೀದನ ಸಿಂಹಾಸನ ಸ್ಥಾಪನವಾಗಿರುವಂಥದ್ದು ಇನ್ನೂ ಕಂಡಿಲ್ಲ. ಯಾವಾಗುತ್ತೆ? ಬೇರೆಯವ್ರು ಹೇಳ್ತಾರೆ ಅದ್ರ ಆಗ್ಲಿ ಬಿಟ್ಟರು ಬಿಡ್ಲಿ, ನಮ್ಗೆ ಚರ್ಚಿಗಿದಾಗಿದೆ, ಚರ್ಚೆಗೆ ಸಾಕು ಅಂದ್ರೆ ಎಷ್ಟೆಲ್ಲ ವಾಕ್ಯ ದೇವ್ರ ವಾಗ್ದಾನ ಹೇಳಿದಲ್ಲ ಸುಳ್ಳ. ದೇವ್ರ ವಾಗ್ದಾನ ಮಾಡೋದು ನೆರವೇರಿಸ್ತಾನೆ. ಅದಕ್ಕೆ ಕಾಲಘಟ್ಟಗಳು ದೇವರ ಅದಕ್ಕೋಸ್ಕರ ಸಮಯ ಏರ್ಪಡಿಸ್ತಾನೆ. ಆದ್ರೆ ಪ್ರಾಬ್ಲಮ್ ಆಗಿರೋದು ಏನಂದ್ರೆ ಅನೇಕರು ನಾವೆಲ್ಲ ಯಾರು ಅಂದ್ರೆ ಸ್ಪಿರಿಚುವಲ್ ಇಸ್ರೇಲೈಟ್ಸ್ ಅಂತ ಹೇಳಿ ಕರ್ಕೊಂಡಿದ್ದಾರೆ. ಚರ್ಚ್ ಯಾರು ಅಂದ್ರೆ ನಾವು ಸ್ಪಿರಿಚುವಲ್ ಇಸ್ರೇಲರು ಎಷ್ಟು ತಿರಸ್ಕರಿಸಿ ಸಾಯಿಸಿದ್ರು. ಸಾಯಿಸಿದ ತಕ್ಷಣ ಇಸ್ರೇಲಿಗಿರುವಂತ ಎಲ್ಲಾ ವಾಗ್ದಾನಗಳು ಚರ್ಚ್ ಕೊಟ್ಟಲ್ಪಡ್ತು. ಆಯ್ತು, ಈಗ ನಾವೇ ನಿಜವಾದಂತ ಇಸ್ರೇಲರು ಅಂತ ಹೇಳಿ ಈಗ ನಮಗೆ ಕೃಪೆಯ ಸುವಾರ್ತೆಯ ಅವಶ್ಯಕತೆಯೋ ರಾಜ್ಯದ ಸುವಾರ್ತೆಯ ಅವಶ್ಯಕತೆ. ಅದಕ್ಕೆ ನೋಡುವಾಗ ಮತ್ತೆ ಸುವಾರ್ತೆ 24 ಹೇಳ್ತಾನೆ, ಮತ್ತಾಯ 24:14, ರಾಜ್ಯದ ಈ ಸುವಾರ್ತೆಯು ಲೋಕದಲ್ಲೆಲ್ಲ ಎಲ್ಲಾ ಜನಗಳಿಗೆ ಸಾಕ್ಷಿಗಾಗಿ ಸಾರಲ್ಪಡೋದು. ರಾಜ್ಯದ ಸುವಾರ್ತೆ ಏನಾಗಿತ್ತು ಅದನ್ನು ಮುಂಚೆ ಕೂಡ ಸ್ವಲ್ಪ ದಿವಸಗಳಲ್ಲಿ ನೋಡಿದೆ, ಆದ್ರೆ ಮುಂದಿನ ದಿವಸಗಳಲ್ಲಿ ವಿವರವಾಗಿ ನೋಡ್ತೇವೆ. ಕಿಂಗ್ಡಮ್ ಆಫ್ ಹೆವೆನ್, ಕಿಂಗ್ಡಮ್ ಆಫ್ ಗಾಡ್ ಮಾತು ಕೆಲವು ಓದಕ ಅದರಲ್ಲೂ ಬಹಳ ಹುಡುಕಿದ್ದಾರೆ. ಕಿಂಗ್ಡಮ್ ಆಫ್ ಹೆವೆನ್ ಅಂದ್ರೆ ಏನು, ಕಿಂಗ್ಡಮ್ ಆಫ್ ಗಾಡ್ ಅಂದ್ರೆ ಏನು, ಅದನ್ನು ಕೆಲವರು ಮಾಡಿದೆ. ಯಾಕಂದ್ರೆ ಸ್ಕೋಫೀಲ್ಡ್ ರೆಫರೆನ್ಸ್ ಬೈಬಲ್, ಸ್ಕೋಫೀಲ್ಡ್ ಅಂತ ಒಬ್ಬ ಬೈಬಲ್ ತಜ್ಞ, ಆತನು ಕೆಲವು ವಿವರಣೆ ಕೊಟ್ಟಿದ್ದಾನೆ. ಅದೇ ಆಧಾರ ಮಾಡ್ಕೊಂಡು ಅವರು ಅದರಲ್ಲಿ ಏನೋ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಹೇಗೋ ಅದರ ವಿವರಣೆ ಸಾಧ್ಯವಾದರೆ ಅದನ್ನು ಕೂಡ ನೋಡ್ಸ. ಮತ್ತಾಯ ಸುವಾರ್ತೆಯಲ್ಲಿ ವಿಶೇಷವಾಗಿ ಕಿಂಗ್ಡಮ್ ಆಫ್ ಹೆವೆನ್ ಎಂಬುದಾಗಿ ಅನೇಕ ಸಾರಿ ಹೇಳಲ್ಪಟ್ಟಿದೆ. ಇನ್ನು ಉಳಿದಂಥ ಸುವಾರ್ತೆಗಳಲ್ಲಿ ಕಿಂಗ್ಡಮ್ ಆಫ್ ಗಾಡ್, ಅವರು ಕಿಂಗ್ಡಮ್ ಆಫ್ ಹೆವೆನ್ ಅಂದ್ರೆ ಏನು, ಸ್ವರ್ಗದ ರಾಜ್ಯ, ಪರಲೋಕದ ರಾಜ್ಯ. ಕಿಂಗ್ಡಮ್ ಆಫ್ ಗಾಡ್ ಅಂದಾಗ ದೇವರ ರಾಜ್ಯ ಎಲ್ಲ ಹೇಳಿದ್ರು. ಆದರೆ ಏನಾಗಿದೆ, ಇದರ ಹಿನ್ನೆಲೆಯಲ್ಲಿ ಅನೇಕರಿಗೆ ಕ್ರಿಸ್ತನ ಬರೋಣದ ರ್ಯಾಪ್ಚರ್ ಅನ್ನೋಂಥದ್ರಲ್ಲಿ ಅನೇಕರಿಗೆ ನಂಬಿಕೆ ಇಲ್ಲ. ದೊಡ್ಡ ಡಿನಾಮಿನೇಷನ್ ಅವ್ರಿಗೆ ಏನಾಗಿದೆ, ನಾವು ಆಲ್ರೆಡಿ ಅಂದ್ರೆ ಕರ್ತನ 1000 ವರ್ಷದ ಆಳ್ವಿಕೆ, ಮಿಲೇನಿಯಲ್ ಕಿಂಗ್ಡಮ್, 1000 ವರ್ಷದ ಆಳ್ವಿಕೆ ಕರ್ತನ ತೇಜಸ್ಕ್ರಿಸ್ತನು ಈ ಲೋಕದಲ್ಲಿ ದೈಹಿಕವಾಗಿ ಬಂದು ದಾವೀದನ ಸಿಂಹಾಸನದಲ್ಲಿ ಕೂತ್ಕೊಂಡು ಆಳ್ವಿಕೆ ಮಾಡ್ತಾನೆ ಅನ್ನುವಂಥದ್ದು ಅನೇಕರು ಎದುರು ನೋಡ್ತಾ ಇಲ್ಲ. ಅದು ಕೇವಲ ಆತ್ಮಿಕವಾಗಿ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಆಲ್ರೆಡಿ ನಾವು ರಾಜ್ಯದಲ್ಲೇ ಇದ್ದೇವೆ ಅಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಅದನ್ನು ಕಾಯ್ತಾ ಇದ್ದಾರೆ. ನಮಗಲ್ಲ, ಆದ್ರೆ ಕಾಯ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಅನೇಕರಿಗೆ ಪ್ರಾರ್ಥನೆ ಮಾಡ್ತಾರೆ. ವಿಶೇಷವಾಗಿ ಮೆಥಡಿಸ್ಟ್ನವರು, CS ನಾಯರ್ ಅವರು. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ ನೋಡ್ತೇವೆ. ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಿಂದ, ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಿಂದ, ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನದಿಂದ, ಆದ್ದರಿಂದ ನೀವು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿರಿ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾವು ಪರಿಶುದ್ಧವಾಗಿರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ. ಶಿಷ್ಯರಿಗೆ ಇಸ್ರೇಲರಿಗೆ ರಾಜ್ಯ ಬರೋದು ಬೇಕಾಗಿತ್ತು. ಅದು ಇವತ್ತು
ಗೊತ್ತಿದನೋ ಗೊತ್ತಿಲ್ಲ. ಮತ್ತೆ ಅನೇಕ ಇಲ್ಲಿ ಕೆಲವರು ಇಲ್ಲಿ ಇಂಗ್ಲಿಷ್ ಚರ್ಚಲ್ಲಿ ಕೆಲವರು ಇದ್ದಾರೆ, ಮಿನಿಸ್ಟ್ರಿಗಳು ಮಾಡ್ತಿದ್ದಾರೆ. ಅವ್ರು ಕಿಂಗ್ಡಮ್ ಆಫ್ ಗಾಡ್ ನಾವು ಕಟ್ಟಬೇಕು, ದೇವ್ರ ರಾಜ್ಯ ನಾವು ಕಟ್ತೇವೆ ಅವರು. ಮತ್ತೆ ಇಷ್ಟೆಲ್ಲ ಅಮೆರಿಕದಲ್ಲಿ ಅದು ಇದು ಬಹಳ ಒಳ್ಳೊಳ್ಳೆ ಕೆಲಸ ಮಾಡಿ, ಅಂದ್ರೆ ಸಮಾಜ ಸೇವೆ ಅದೆಲ್ಲ ಮಾಡಿ, ಅಂದ್ರೆ ದೇವ್ರ ರಾಜ್ಯ ಕಟ್ಟೋದಕ್ಕೆ ನಾವು ಸಹಾಯ ಮಾಡ್ತಿದ್ದೇವೆ, ಶ್ರಮ ಪಡ್ತಿದ್ದೇವೆ ಅಂತೇಳಿ. ನಮ್ಮ ಮೂಲಕ ಯೇಸು ಕ್ರಿಸ್ತನ ದೇವ್ರ ರಾಜ್ಯ ಕಟ್ಕೊಳ್ಳಲ್ಲ. ಯೇಸು ಕ್ರಿಸ್ತನ ಸ್ವತಃ ಆತನೇ ಇಬ್ಬಾಯಿ ಕತ್ತಿಯಿಂದ ಬಂದು ಹತ್ತ ಮಾಡಿ ಜನರನ್ನು ಕಬ್ಬಿಣದ ಕೋಲಿಂದ ಆತನ ಆಳ್ವಿಕೆ ಮಾಡ್ತಾರೆ. ಆತನ ಸ್ವತಃ ರಾಜ್ಯ ಕಟ್ತಾರೆ, ನಾವೆಲ್ಲ ಕಟ್ಕೊಡೋದಲ್ಲ ಆತನಿಗೆ. ಇವ್ರಿಗೆ ಇವತ್ತು ಏನ್ ಸೇವೆ ಮಾಡ್ತೀರೋ ನಾವು ದೇವ್ರ ರಾಜ್ಯ ಕಟ್ತಿದ್ದೇವೆ ಅಂತ ಹೇಳ್ತಾರೆ. ಇಲ್ಲಿ ಯಾರಿಗೆ ಹೇಳಿದ್ರೆ ನೀವು ದೇವ್ರ ರಾಜ್ಯ ಕಟ್ಟಿರ್ತೀರಿ? ಆದ್ರೆ ಇದು ಗೊತ್ತಿಲ್ಲದ್ರಿಂದ ಈ ಪ್ರಾರ್ಥನೆಯಲ್ಲಿ ಏನಿದೆ ಅಂದ್ರೆ ಯಾವಾಗಲೂ 10 ಸಾರಿ ಇವರು ಪರಲೋಕ ಪ್ರಾರ್ಥನೆ ಹೇಳ್ತಾ ಇರ್ತಾರೆ ಅನೇಕರು. ಮತ್ತೆ ಈ ವಾಕ್ಯ ಈ ಪ್ರಾರ್ಥನೆ ಸಮರ್ಥಿಸ್ಕೊಳ್ಳೋರು ಕೂಡ ಅನೇಕರು ಇದ್ದಾರೆ. ವಾಕ್ಯ ಅಲ್ಲಿ ಯಾಕಂದ್ರೆ ಅದರಲ್ಲಿ ಅನೇಕರು ಕ್ರಿಟಿಸೈಸ್ ಮಾಡ್ತಾರೆ. ಏನು ಯಾವಾಗಲೂ ಆಹಾರ ಕೊಡು ಅಂತ ಕೇಳ್ತಿರಲ್ಲ, ಆಹಾರ ಏನಕ್ಕೆ ಬೇಕು ಅಂತ ಕೇಳ್ತಾರೆ ಅನೇಕರು. ಹೇಳುವಾಗ ಅಲ್ಲ ನೋಡ್ತೇವೆ, ಅದು ದೈಹಿಕ ಆಹಾರ ಅಲ್ಲ, ಆತ್ಮಿಕ ಆಹಾರ, ಅದಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತೇಳಿ ಅಲ್ಲಿ ಶಿಷ್ಯರಿಗೆ ಕರ್ತನು ಆತ್ಮಿಕ ಆಹಾರ ಹೇಳ್ತಾರ, ದೈಹಿಕ ಆಹಾರದ ಬಗ್ಗೆನೇ ಹೇಳ್ತಾ ಇರೋದು. ದೈಹಿಕ ಆಹಾರನೇ. ಅದಕ್ಕೆ ಅವರಿಗೆ ಅಂದ್ರೆ ಅನೇಕರು ಈ ಪ್ರಾರ್ಥನೆಗೆ ಆತ್ಮಿಕ ಅರ್ಥ ಕೊಟ್ಬಿಟ್ಟು ನಾವು ಇದು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲ, ತಿಂಗಳಿಗೆಲ್ಲ ಬೇಕು, ಅದಕ್ಕಿಂತ ಹೆಚ್ಚಾದಂತ ರ್ಯಾಷನ್ ಎಲ್ಲ ಮನೇಲಿ ತಂದಿಟ್ಕೊಂಡು ನಮ್ಗೆ ಆಹಾರ ಕೊಡು ಅಂತ ಪ್ರಾರ್ಥನೆ ಮಾಡಿದ್ರೆ ಅದ್ರಲ್ಲಿ ಅರ್ಥ ಇದೆ. ಮತ್ತು ಅಷ್ಟೇ ಅಲ್ಲ, ನಾವು ಮೊನ್ನೆ ಬೀದರ್ಗೆ ಹೋದಾಗಲೂ ಕೂಡ ನೋಡ್ತೇವೆ, ಹೆಣ ಸತ್ತಿರುವಂತ ಬಾಡಿ ಮುಂದೆ ಇಟ್ಕೊಂಡಿರ್ತಾರೆ, 2 ಸಾರಿ 3 ಸಾರಿ ಪರಲೋಕ ಪ್ರಾರ್ಥನೆ ಮಾಡ್ತಾರೆ. ಏನಕ್ಕೆ? ಆಹಾರ ಕೊಡು, ಇವತ್ತಿನ ಆಹಾರ ನಮ್ಗೆ ಕೊಡು. ಅಲ್ಲಿರುವಂತ ಸಂಗತಿ ಏನಿದೆ, ಯಾಕೆ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ. ನಾವು ಮಾಡ್ಬೇಕು, ನಮ್ಗೆ ಕಲಿಸಿದ್ದಾರೆ, ನಾವು ಮಾಡಲೇಬೇಕು. ಬೈಬಲಲ್ಲಿ ಬರೆದಿದೆ, ದೇವ್ರ ವಾಕ್ಯದಲ್ಲಿ ಇಲ್ವಾ ಪ್ರಾರ್ಥನೆ ಮಾಡಬೇಕು. ಆದ್ರೆ ನಿಜವಾಗ್ಲೂ ಕರ್ತನು ಆ ಪ್ರಾರ್ಥನೆ ನಮಗೆ ಮಾಡಕ್ಕೆ ಹೇಳಿದಾನ. ಮತ್ತು ಆ ಪ್ರಾರ್ಥನೆ ಏನಿದೆ, ನಿನ್ನ ರಾಜ್ಯವು ಬರಲಿ. ಮತ್ತು ಅಷ್ಟೇ ಅಲ್ಲ, ಕೊನೆಗೂ ಮತ್ತೆ ಅದೇ ಆಗುತ್ತೆ. ಮೊದಲನೇ ವರ್ಷ ನೋಡ್ತೇವೆ, ಅಲ್ಲಿ ಹೇಳೋ ಪ್ರಕಾರ ಸ್ವರ್ಗದಲ್ಲಿರುವ ನಮ್ಮ ತಂದೆ, ಮತ್ತಾಯ 6ನೇ ಅಧ್ಯಾಯ 9ನೇ ವರ್ಷದಲ್ಲಿ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮ ಪರಿಶುದ್ಧವಾಗಿರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಸ್ವರ್ಗದಲ್ಲಿ ನೆರವೇರುವಂತೆ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನ್ನದಿಂದ ರೊಟ್ಟಿಯನ್ನು ಈ ದಿನವೂ ನಮಗೆ ದಯಪಾಲಿಸು, ನಮ್ಮ ಸಾಲಗಾರನ ಕ್ಷಮಿಸುವಂತೆ ನಮ್ಮ ಸಾಲಗಳನ್ನು ನಮಗೆ ಕ್ಷಮಿಸು, ನಮ್ಮನ್ನು ಶೋಧನೆಗಳಿಗೆ ನಡೆಸದೆ ಕೇಳಿ ತಪ್ಪಿಸು. ಯಾಕಂದ್ರೆ ರಾಜ್ಯವು ಬಲವು ಮಹಿಮೆಯು ಎಂದೆಂದಿಗೂ ನಿನ್ನವೇ, ಆಮೇನ್ ಎಂಬುದಾಗಿ. ಇಲ್ಲಿ ಬರುವಾಗ ಏನು ಎಲ್ಲ ರಾಜ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿರೋದು. ರಾಜ್ಯ ಬರಲಿ. ಯಾವಾಗ ಬರ್ತಾನೆ? ಯಾವಾಗ ಬರ್ಬೇಕಂದ್ರೆ 1000 ವರ್ಷದ ಆಳ್ವಿಕೆಗೆ ರಾಜನಾಗಿ ಬರ್ತಾನಲ್ಲ, ಅದನ್ನೇ ಎದುರು ನೋಡುವಂತರು ಮಾಡುವಂತ ಪ್ರಾರ್ಥನೆ ಇದಾಗಿದೆ. ಇದನ್ನು ಯಾರು ಎದುರು ನೋಡ್ತಿದ್ರು? ಇಸ್ರಾಯೇಲರು, ಶಿಷ್ಯರು ಅದನ್ನ ಎದುರು ನೋಡ್ತಿದ್ರು. ಕರ್ತನ ಅವರಿಗೆ ಅದೇ ಪ್ರಾರ್ಥನೆ ಮಾಡೋದಕ್ಕೆ ಕಲಿಸಿದ್ರು, ಅದನ್ನೇ ಮಾಡ್ರಿ ಅಂತ ಹೇಳ್ದ. ಇವತ್ತು ಅನೇಕ ಡಿನಾಮಿನೇಷನ್ ಅವರು ಏನು ರ್ಯಾಪ್ಚರ್ಗೆ ಎದುರು ನೋಡ್ತಾ ಇದ್ದಾರಾ, ಅಥವಾ ರಾಜನಾಗಿ ಬರುವಂತ ಯೇಸು ಕ್ರಿಸ್ತನ ಎದುರು ನೋಡ್ತಾ ಇದ್ದಾರಾ? ಯಾರಾದ್ರೂ ಹಾಗೆ ನೋಡ್ತಾ ಇದ್ರೆ ಅವ್ರನ್ನ ನಿಜವಾಗಲೂ ರಾಂಗ್ ಪ್ಲೇನ್ಗೆ ಕಾಯ್ತಾ ಇದ್ದಾರೆ, ರಾಂಗ್ ಬಸ್ ಕಾಯ್ತಾ ಇದ್ದಾರೆ. ಅರ್ಥನ ಮೊದಲೇ ಬರ್ತಾನೆ, ಮಧ್ಯಾಕಾಶದಲ್ಲಿ ಬರ್ತಾನೆ, ನಾವು ನಂಬಿರುವಂತ ಎತ್ತಲ್ಪಡ್ತೇವೆ. ಅವ್ರು ಇನ್ನೂ ರಾಜ್ಯ ಬರಬೇಕು ಕಾಯ್ತಾ ಇರ್ತಾರೆ. ಅವ್ರು ಇಲ್ಲೇ ಬಿಡಲ್ಪಡ್ತಾರೆ. ಅವ್ರು ಹೇಗೆ ಮೊದಲನೇ ಸಾರಿ ಯೇಸು ಕ್ರಿಸ್ತನು ಬಂದಾಗ ಇಸ್ರಾಯೇಲರು ಸ್ವಂತದವ್ರ ಬಳಿಗೆ ಬಂದಾಗ ಸ್ವಂತದವ್ರು ಆತನ ನಂಬಲಿಲ್ಲ. ಹಾಗೆ ಈ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡಿರೋರೆಲ್ಲ ರಾಜ್ಯವು ಬರಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆತನ 7 ವರ್ಷ ಸಂಕಟ ಕಾಲದ ನಂತರ ಬರ್ತಾರೆ. ಸಂಕಟ ಕಾಲಕ್ಕಿಂತ ಮುಂಚೆ ಮಧ್ಯಾಕಾಶದಲ್ಲಿ ಕಾಣಿಸ್ಕೊಂಡಾಗ ಅದು ರಹಸ್ಯವಾಗಿರುವಂತ, ಗುಪ್ತವಾಗಿರುವಂತ ಎತ್ತಲ್ಪಡುವಿಕೆ. ಅದ್ರ ಬಗ್ಗೆ ಬೈಬಲ್ನಲ್ಲಿ ತಿಳಿಸಿಲ್ಲ. ಯಾಕಂದ್ರೆ ಅದು ಕೃಪೆಯ ಕಾಲದ ಮರ್ಮವಾದಂತ ರಹಸ್ಯವಾಗಿರುವಂತ ಸುವಾರ್ತೆ ಜೊತೆಯಲ್ಲಿ ಬಂದಿರುವಂತ ಆ ಒಂದು ಎತ್ತಲ್ಪಡುವಿಕೆ. ಅದಕ್ಕೋಸ್ಕರ ಅಲ್ಲಿ ಕರ್ತನು ಬಂದಾಗ ಯಾರ್ಯಾರ ಮೇಲೆ ಮುದ್ರೆ ಹಾಕಲ್ಪಟ್ಟಿದೆ, ಪವಿತ್ರಾತ್ಮ ಮುದ್ರೆ, ಎಫೆಸ 1:13 ಪ್ರಕಾರ. ಮತ್ತು ಯಾರ್ಯಾರು ಏನಂತಾರೆ, ದೇಹವು ಪವಿತ್ರಾತ್ಮನಿಗೆ ಆಲಯವಾಗಿದೆ, ಪವಿತ್ರಾತ್ಮ ನಮ್ಮ ಸಂಚಕಾರನಾಗಿ ಆತನ ಕೊಟ್ಟಿದ್ದಾನೆ. ಅದನ್ನ ಎದುರು ನೋಡ್ತಿರುವಂಥವ್ರು, ಆ ನಿರೀಕ್ಷೆಯಲ್ಲಿರುವಂಥವ್ರು, ನಾವು ಮಲಗಿದ್ದರೂ ಕೂಡ ಅಥವಾ ನಾವು ಎಲ್ಲಿದ್ರು ಕೂಡ, ನಾವು ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ಕೂಡ ಪವಿತ್ರಾತ್ಮನ ಮುದ್ರೆ ಇರುವುದರಿಂದ ಕರ್ತನು ಮಧ್ಯಾಕಾಶದಲ್ಲಿ ಬಂದ ಪ್ರತ್ಯಕ್ಷನಾದಾಗ ನಾವೆಲ್ಲರೂ ಎತ್ತಲ್ಪಡುತ್ತೇವೆ. ಅದು ಯಾರು ರಾಜ್ಯ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರಲ್ಲ, ಅವ್ರಿಗೆ ಗೊತ್ತಿದ್ದನು ಆ ಪ್ರಾರ್ಥನೆ ಮಾಡ್ತಾರೆ, ಯೇಸು ಕ್ರಿಸ್ತನೇ ಅಂತ. ಆಯ್ತು ಬಿಡು, ನಿಮ್ಗೆ ರಕ್ಷಕ ಬೇಡ, ರಾಜ್ಯ ಬೇಕಾ, ಕಾಯ್ತಾ ಇರ್ರಿ, ಇಲ್ಲೇ ಕಾಯ್ತಾ ಇರ್ರಿ ಅಂತ ಹೇಳ್ತಾರೆ. ಆದ್ರೆ ಅವ್ರು ಯಾವಾಗ 7 ವರ್ಷ ಸಂಕಟ ಕಾಲದೊಳಗೆ ಹೋಗ್ತಾರೋ, ಹೋದ ತಕ್ಷಣದಲ್ಲಿ ಇವರ ಜೊತೆಯಲ್ಲಿ ಅವರಿಗೂ ಪರಿಸ್ಥಿತಿ ಬರುತ್ತೆ. ಏನಂದ್ರೆ ಇಲ್ಲಿ ಹೇಳಿರುವಂತ ಅನೇಕ ಸಂಗತಿಗಳು ಮತ್ತೆ 24ರಲ್ಲಿ ಹೇಳಿರುವ ಹಾಗೆ ಏನಾಗ್ತದೆ ಅಂದ್ರೆ, ಅವರು
ಆ ದಿವಸಗಳಲ್ಲಿ ಗರ್ಭಿಣಿಯರಿಗೂ ಮೊಲೆ ಕೊಡಿಸೋ ಕೂಸುಗಳಿಗೂ ಅಯ್ಯೋ. ಆದರೆ ನಿಮ್ಮ ಪಲಾಯನವು ಚಳಿಗಾಲದಲ್ಲಾಗಲಿ ಸಬ್ಬತ್ ದಿನದಲ್ಲಾಗಲಿ ಆಗದಂತೆ ಪ್ರಾರ್ಥಿಸಿರಿ. ಆ ಕಾಲದಲ್ಲಿ ಯಾಕೆ ಹಾಗಾಗತ್ತೆ? ಮತ್ತೆ ಅಷ್ಟೇ ಅಲ್ಲ, ಇಲ್ಲಿ ಮಾಳಿಗೆ ಮೇಲಿರುವವನು ತನ್ನ ಮನೆಯೊಳಗಿಂದ ಏನಾದ್ರು ತೆಗೆದುಕೊಳ್ಳೋದಕ್ಕಾಗಿ ಕೆಳಗೆ ಇಳಿದಿರಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು 31ನೇ ವರ್ಷದಲ್ಲಿ ಓದೆವು, ಇಬ್ಬರು ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಬ್ಬನು ಎತ್ತಲ್ಪಡ್ತಾನೆ, ಒಬ್ಬನು ಬಿಡಲ್ಪಡ್ತಾನೆ. ಇಬ್ಬರು ಬೀಸುವ ಕಲ್ಲಿನ ಜೊತೆ ಬೀಸ್ತಾ ಇರ್ತಾರೆ, ಒಬ್ಬರು ಎತ್ತಲ್ಪಡ್ತಾರೆ, ಒಬ್ಬರು ಬಿಡಲ್ಪಡ್ತಾರೆ. ಎತ್ತಲ್ಪಡುವವರು ಯಾರು, ಬಿಡಲ್ಪಡುವವರು ಯಾರು, ಅದನ್ನೇ ನಾವು ಸ್ವಲ್ಪ ಹೊತ್ತಿನಲ್ಲಿ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ವಿಶೇಷವಾದ ಸಂಗತಿ ಏನಂದ್ರೆ, ಇಲ್ಲಿ ಈ ಓಡುವಂತ ಕಷ್ಟಪಡುವಂತ ಸಂಗತಿ ಇಲ್ಲಿ ಬಿಡಲ್ಪಟ್ಟಂತವ್ರಿಗೂ ಬರುತ್ತೆ. ನಮ್ಗೆ ದೇವ್ರ ವಾಕ್ಯ ಗೊತ್ತಿತ್ತು, ಬೈಬಲ್ ಗೊತ್ತಿತ್ತು, ಆದ್ರೆ ನಾವು ರಾಜ ಬರಲಿ ದಿವಸ ಪ್ರಾರ್ಥನೆ ಮಾಡ್ತಿದ್ವು. ಅದಕ್ಕೆ ಆಯ್ತು, ರಾಜನ ಬರ್ತಾನೆ, ಎಸ್ಕಸ್ ಹೇಳ್ತಾ ಇದ್ದೆ. ನಾನು ರಕ್ಷಕನಾಗಿ ಬಂದಿದ್ದೆ, ನಾನು ಬಂದಾಗ ನಾನು ಹೇಳಿದಂತ ಸುವಾರ್ತೆ ನೀವು ನಂಬಲಿಲ್ಲ. ರಾಜ್ಯದ ಸುವಾರ್ತೆ ನೀವು ವೇಟ್ ಮಾಡ್ತಾ ಇದ್ರಿ. ಯಾವ್ದು ರಾಜ್ಯದ ಸುವಾರ್ತೆ? ಮತ್ತೆ ಸುವಾರ್ತೆ 24ನೇ 14ನೇ ವಚನ. ರಾಜ್ಯದ ಸುವಾರ್ತೆಯು, ಈ ಸುವಾರ್ತೆಯು ಲೋಕದಲ್ಲೆಲ್ಲ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲ್ಪಡುವುದು ತರುವಾಯ ಅಂತ್ಯ ಬರುವುದು. ಸೊ ರಾಜ್ಯದ ಸುವಾರ್ತೆ, ಗಾಸ್ಪಲ್, ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯದ ಸುವಾರ್ತೆ, ವಿಶೇಷವಾಗಿ ರಾಜ್ಯದ ಸುವಾರ್ತೆ ವಿಭಿನ್ನವಾಗಿರುವಂಥದ್ದು. ಅದು ನಮಗಲ್ಲ, ನಾವು ಕೃಪೆಯ ಸುವಾರ್ತೆ ನಾವು ಕೇಳ್ತಾ ಇದ್ದೇವೆ. ರಾಜ್ಯದ ಸುವಾರ್ತೆ ಸಾರಲ್ಪಟ್ಟ ಮೇಲೆ ಹೌದು ಅಂತ್ಯ ಬರುತ್ತೆ. 7 ವರ್ಷಗಳ ಕಾಲ ಸಂಕಟ ಅಂತ್ಯವಾಗುತ್ತೆ. ಅಂತ್ಯವಾದ ತಕ್ಷಣ ಇನ್ನೂ ಹೊಸ ನೂತನ ಆಕಾಶ ನೂತನ ಭೂಮಿ ಬಂದಿಲ್ಲ. ಆದರೆ 1000 ವರ್ಷಗಳಿಗೆ ಬೇರೆದೇ ಆದಂಥ ಒಂದು ವಾತಾವರಣದಲ್ಲಿ, ಆ ಒಂದು ಸನ್ನಿವೇಶದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಅಂದ್ರೆ ವಿಶೇಷ ನಾವಲ್ಲ, ಅಲ್ಲಿರುವಂಥ ವಿಶ್ವಾಸಗಳು ಅವ್ರು ಯಾರು ಅಂತ ನಾವು ನೋಡ್ತೇವೆ. ಯಾಕಂದ್ರೆ ಅಲ್ಲಿ ಏನಾಗುತ್ತೆ, 1000 ವರ್ಷದ ಆಳ್ವಿಕೆಯಲ್ಲಿ ಚಿಕ್ಕ ಮಗುವು ಹಾವಿನ ಹುತ್ತದ ಮೇಲೆ ಆಟ ಆಡ್ತದೆ. ಹಾವು ಏನು ಕೇಳಿ ಮಾಡಲ್ಲ. ಕುರಿಯು ಮೇಕೆಯು ಸಿಂಹ ಒಟ್ಟಿಗೆ ಹುಲ್ಲು ತಿನ್ನುತ್ತದೆ. ಯಾವಾಗ? 1000 ವರ್ಷದ ಆಳ್ವಿಕೆಯಲ್ಲಿ. 1000 ವರ್ಷದ ಆಳ್ವಿಕೆಯಲ್ಲಿ, ಕರ್ತನ ದೇಶದ ಆಳ್ವಿಕೆಯಲ್ಲಿ ಅವತ್ತು ಸಾಕು ಪ್ರಾಣಿ, ಕಾಡು ಪ್ರಾಣಿ ಇವೆಲ್ಲ ಇರಲ್ಲ, ಎಲ್ಲ ಒಟ್ಟಿಗೆ ಹುಲ್ಲೇ ಬೇಕು. 1000 ವರ್ಷಗಳು. ಯಾವನು ಪಾಪ ಮಾಡುವಂಥವ್ನು 100 ವರ್ಷ ಆದ್ರೆ ಸಾಯಲ್ಲ ಅಂತ ಒಂದು ವಾಕ್ಯ ಇದೆ. ಆದ್ರೆ ಎಲ್ಲರೂ 100 ವರ್ಷಗಳು, 1000 ವರ್ಷ ಜೀವಂತವಾಗಿರ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ ಕಬ್ಬಿಣದ ಕೋಲಿನಿಂದ ಆಳ್ವಿಕೆಯನ್ನು ಮಾಡ್ತಾನೆ. 1000 ವರ್ಷಗಳ ನಂತರ ಮತ್ತೇನಿದೆ ಇದೆ ಸಂಗತಿ. ಆದ್ರೆ ಈ ಸಂಗತಿ ಬರಬೇಕು. ಆ ಬರೋದಕ್ಕಿಂತ ಮುಂಚೆ ನಡಿಲಿಕ್ಕಿರುವಂತಹ ಸಂಗತಿಗಳ ವಿವರಣೆಯನ್ನು ಕರ್ತನಲ್ಲಿ ಹೇಳ್ತಾ ಇದ್ದಾನೆ. ಇಷ್ಟೇ ನಮ್ಗೆ ಅರ್ಥ ಅಂದ್ರೆ ಸಾಕು. ಏನಂದ್ರೆ, ಶಿಷ್ಯರು ಬಂದು ಕೇಳಿದ್ರು, ಮತ್ತೆ ಸುವಾರ್ತೆ 24ನೇದಲ್ಲಿ ಆತನು ಬಂದು ಕೇಳಿದಾಗ ಅವ್ರು ಹೇಳ್ತಾರೆ, 24ನೇ 3ನೇ ಆತನು ಆಲಿವ್ ಮರಗಳ ಗುಡ್ಡದ ಮೇಲೆ ಕೂತ್ಕೊಂಡಾಗ ಶಿಷ್ಯರು ಪ್ರತ್ಯೇಕವಾಗಿ ಆತನ ಬಳಿ ಬಂದು, ಇವು ಯಾವಾಗ ಆಗುವು ಮತ್ತು ನಿನ್ನ ಬರೋಣಕ್ಕೂ ಲೋಕದ ಅಂತ್ಯವಾಗೋದಕ್ಕೂ ಸೂಚನೆ ಏನು ನಮಗೆ ಹೇಳು ಎಂದು ಕೇಳಿದ್ರು. ಆಗ ಯೇಸು ಆ ಲೋಕದ ಅಂತ್ಯವಾಗೋದಕ್ಕೆ ಇವೆಲ್ಲಾ ಸೂಚನೆ ಹೇಳ್ದ. ಭೂಕಂಪ ಆಗ್ತವೆ, ಯುದ್ಧಗಳಾಗ್ತವೆ, ಇವೆಲ್ಲ ಆಗ್ತವೆ ಹೇಳಿದೆ, ಆಗ್ತಾನೆ ಇವೆ. ಆದ್ರೆ ಚರ್ಚ್ಗೂ ಅದಕ್ಕೂ ಸಂಬಂಧ ಇಲ್ಲ. ಚರ್ಚ್ ಅಂದ್ರೆ ಯಾವುದು? ಮತ್ತೆ ಕ್ರಿಸ್ತನ ದೇಹವೆಂಬ ಚರ್ಚ್. ಅದನ್ನೇ ನಾವು ಎಫೆಸ ಪತ್ರಿಕೆಯಲ್ಲಿ ಅಭ್ಯಾಸ ಮಾಡ್ಕೊಂಡು ಬಂದೇವೆ. ಕ್ರಿಸ್ತನು ಸಭೆ ಎಂಬ ದೇಹವೆಂಬ ಸಭೆಯನ್ನು ಆತನು ಸ್ಥಾಪಿಸಿದ್ದಾನೆ. ಆ ದೇಹವು ಎತ್ತಲ್ಪಡೋದಕ್ಕೂ ಆ ದೇಹ ಆಗುವುದಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಆದರೆ ಹೌದು, ಕೊನೆ ಕಾಲದಲ್ಲಿ ಆಗುವಂಥ ಎರಡೂ ಘಟನೆಗಳು ಏಕರೀತಿಯಲ್ಲಿ ಆಗಿರ್ತವೆ. ಯಾಕಂದ್ರೆ ಚರ್ಚ್ ಎತ್ತಲ್ಪಡುವ ತಕ್ಷಣ ಈ ಲೋಕದಲ್ಲಿ ಸಂಕಟ ಕಾಲ ಪ್ರಾರಂಭವಾಗುತ್ತೆ. ಅದಕ್ಕೋಸ್ಕರ ಚರ್ಚ್ ಎತ್ತಲ್ಪಡುವಂಥ ಸಮಯದಲ್ಲಿ ಏನೇನು ಸಂಗತಿಗಳಿವೋ ಅದನ್ನೇ ಈ ಸಂಕಟ ಕಾಲಗಳು ಆಗುತ್ತೆ. ಎರಡು ಬಹಳ ಹತ್ತಿರದಲ್ಲಿವೆ. ಅದಕ್ಕೋಸ್ಕರ ಯುದ್ಧಗಳಾಗ್ತವೆ, ಭೂಕಂಪಗಳಾಗ್ತವೆ, ಬರಗಳಾಗ್ತವೆ, ಇವೆಲ್ಲ ಆಗ್ತಾನೆ ಇದೆ. ಒಬ್ಬರೊಬ್ಬರು ಹಾಗೆ ಮಾಡೋದಾಗ್ತದೆ. ಅದ್ರ ಜೊತೆಯಲ್ಲಿ 1 ತಿಮೋತಿ 4ನೇ ಪೌಲನು ವಿಶೇಷವಾಗಿ ಹೇಳ್ತಂದ್ರೆ ಡಾಕ್ಟ್ರಿನ್ ಆಫ್ ಡೆವಿಲ್ಸ್ ಬರ್ತದೆ ಅಂತ ಹೇಳಿ. ದೆವ್ವಗಳ ಬೋಧನೆ ಏನು? ವಿಶೇಷವಾಗಿ ಜನರಿಗೆ ಇರುವಂಥ ವಾಕ್ಯಗಳನ್ನೇ ತಪ್ಪಾಗಿ ಹೇಳುವಂಥದ್ದು. ಯಾವ ಸುವಾರ್ತೆ ಯಾವಾಗ ನಂಬಬೇಕು ಅದನ್ನೇ ಕಲ್ಮಶ ಮಾಡಿ ಅಥವಾ ಅದನ್ನೇ ಬೆರಕೆ ಮಾಡಿ ಹೇಳುವಂಥದ್ದು. ಇವತ್ತು ಅನೇಕರಿಗೆ ಸುವಾರ್ತೆ ಯಾವುದೋ ಅದನ್ನು ಸಾರ್ತಾ ಇಲ್ಲ. ಯಾವುದೋ ಸುವಾರ್ತೆ. ನಮ್ಮ ಸ್ನೇಹಿತರೇ ಒಬ್ರು ಇದ್ದಾರೆ, ಅವರು ವಿಡಿಯೋ ನನಗೆ ಕಳಿಸಿದ್ರು. ಯೋಹಾನ ಸುವಾರ್ತೆ 6ನೇದಲ್ಲಿ, ಇವತ್ತು ಯಾರೋ ಯೇಸು ಕ್ರಿಸ್ತ ನಂಬಿದ್ರು, ಅವ್ರು ಸತ್ತರು ಕೂಡ ಬದುಕರು. ಯಾರು ನಂಬ್ತೀರಾ? ಎಲ್ಲರೂ ಕೈ ಎದ್ರು. ಏನ್ ನಂಬಿದ್ರು ಗೊತ್ತಿಲ್ಲ. ಅವರು ಇವತ್ತಿನಿಂದ ನಾವು ನಂಬಿದ್ದೇವೆ ಯೇಸು ಕ್ರಿಸ್ತನಿಗೆ ಹೋಗ್ತಾರೆ. ಅವ್ರಿಗೆ ಹೋಗಿ ನಿಜವಾಗ ಸುವಾರ್ತೆ ಹೇಳಿದ್ರು ಕೂಡ ನಾವು ಓದ್ತೆ ನಂಬಿದ್ದೇವೆ ಅಂತ ಹೇಳ್ತಾರೆ. ಆಲ್ರೆಡಿ ನಮಗೆ ಸೈತಾನ ಇಂಥ ವಾಕ್ಯಗಳನ್ನೇ ತೆಗೆದುಕೊಂಡು ಬಂದು ವಾಕ್ಯಗಳನ್ನೇ ತದ್ವಿರುದ್ಧವಾಗಿ ಹೇಳೋದು. ಇವತ್ತು
ಎಲ್ಲಿ ಅದಕ್ಕೆ ಹೇಳೋ ಪ್ರಕಾರ ಇವತ್ತು ನಾವು ಹೇಳ್ತೇವೆ, ಎಲ್ಲರೂ ಹೇಳ್ತಾ ತಕ್ಷಣ ಹೇಳ್ತೇವೆ ಮತ್ತೆ 24ನೇ ಅಧ್ಯಾಯ 13ನೇ ಆದರೆ ಕಡೆಯವರೆಗೂ ತಾಳುವನು ರಕ್ಷಿಸಲ್ಪಡುವನು. ಆದ್ರೆ ಇಲ್ಲಿ ನಾವು ಹೇಳ್ತೇವೆ ಕೃಪೆಯ ಸುವಾರ್ತೆ ಹಾಗಲ್ಲ. ಯಾವ ಕ್ಷಣದಲ್ಲಿ ನಾವು ನಂಬಿದ್ದೇವೋ, ನಂಬಿದ ತಕ್ಷಣ ಪರಿಶುದ್ಧಾತ್ಮನ ಮುದ್ರೆಯನ್ನು ಹೊಂದಿದ್ದೇವೆ. ಇನ್ನೊಂದ್ಸರಿ ನೋಡೋಣ, ಎಫೆಸ 1:13 ನೋಡೋಣ. ಎಫೆಸದವರಿಗೆ 1ನೇ ಅಧ್ಯಾಯ 13ನೇ ವಚನ. ಎಫೆಸದವರಿಗೆ 1ನೇ ಅಧ್ಯಾಯ 13ನೇ ವಚನ. ಎಫೆಸದವರಿಗೆ 1ನೇ ಅಧ್ಯಾಯ 13ನೇ ವಚನ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಆತನ ಮಹಿಮೆ ಸ್ತುತಿಗೋಸ್ಕರ ಕೊಂಡುಕೊಂಡ ಸ್ವಾಸ್ಥ್ಯದವರಿಗೆ ವಿಮೋಚನೆ ಆಗುವ ತನಕ ಆತನು ಪವಿತ್ರಾತ್ಮ ನಮ್ಮ ಬಾಧ್ಯತೆಗೆ ಸಂಚಿಕಾರನಾಗಿದ್ದಾನೆ. ಈ ವಾಕ್ಯದಲ್ಲಿ ಎಲ್ಲಿ ನಾವು ಕೊನೆಯವರೆಗೂ ತಾಳಬೇಕಂತ ವಾಕ್ಯ ಬರೆದಿದೆ. ಯಾವ ಕ್ಷಣದಲ್ಲಿ ನಂಬ್ತಿರೋ, ನಂಬಿದ ತಕ್ಷಣ ಪವಿತ್ರಾತ್ಮನ ಮುದ್ರೆ ಇದೆ. ಇಲ್ಲ ಹಾಗಿಲ್ಲ ಅಂದ್ರೆ ಮತ್ತೆ ಬೇರೆಯವ್ರ ಜೊತೆ ನಾವು ಹೇಳ್ಬೇಕು. ಪವಿತ್ರಾತ್ಮ ಮುದ್ರೆ ಆಗುತ್ತೆ ಅಂದ್ರೆ ಯಾರು ಒಂದು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ, ಎಣ್ಣೆ ಹೆಚ್ಚಿ ಪ್ರಾರ್ಥನೆ ಮಾಡಿದಾಗ, ಗಲಗಲಗಲು ಕಿರಿಚಾಡಿದಾಗ ಏನು ಅನ್ಯ ಭಾಷೆ ಮಾತಾಡ್ತೇವೆ, ಪವಿತ್ರಾತ್ಮ ಆ ರೀತಿಯಾಗಿ ಏನೋ ಮುದ್ರೆ ಆಗುತ್ತಾ? ಅದನ್ನು ನಾವು ನಂಬಲ್ಲ. ಅಥವಾ ಈ ವಾಕ್ಯ ನಾವು ನಂಬಲ್ಲ ಅಂದ್ರೆ ಮತ್ತೆ ನಾವೇನು ನಂಬ್ತೇವೆ? ಸುವಾರ್ತೆ ನಂಬಿದ ತಕ್ಷಣದಲ್ಲಿ ಇಲ್ಲಿ ವಾಕ್ಯ ಹೇಳೋ ಪ್ರಕಾರ ನಾವು ನಮ್ಮ ಅನುಭವ ನಾವು ಹೇಳೋದಲ್ಲ. ಯಾರು ಸುವಾರ್ತೆ ಎಂಬ ಆ ವಿಷಯವಾದ ಎಲ್ಲಿ ಅಂದರೆ ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟರ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದಿರಿ. ದೇವ್ರ ಬಂದು ಇದು ನನ್ನ ಸ್ವತ್ತು, ಇದು ನನ್ನ ಪ್ರಾಪರ್ಟಿ, ಇದು ಯಾರು ಮುಟ್ಟಕ್ಕೆ ಕೂಡೋದು, ಯಾರು ಟಚ್ ಮಾಡಕ್ ಕೂಡ ಆಗಲ್ಲ. ದೇವ್ರು ಬಂದು ಮುದ್ರೆ ಹಾಕ್ತಾನೆ, ಪವಿತ್ರಾತ್ಮ ಮುದ್ರೆ ಹಾಕ್ತಾನೆ. ಮತ್ತು ಅಷ್ಟೇ ಅಲ್ಲ, ಏನ್ ಹೇಳ್ತಾನೆ 14ರಲ್ಲಿ, ಆತನ ಮಹಿಮೆ ಸ್ತುತಿಗೋಸ್ಕರ ಕೊಂಡುಕೊಂಡ ಸ್ವಾಸ್ಥ್ಯದವರಿಗೆ ವಿಮೋಚನೆ ಆಗುವ ತನಕ ಆತನು ಪವಿತ್ರಾತ್ಮ ನಮ್ಮ ಬಾಧ್ಯತೆಗೆ ಸಂಚಿಕಾರನಾಗಿದ್ದಾನೆ ಅಂದ್ರೆ ಇಲ್ಲಿ ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ಹಾಗೆ, ಅಡ್ವಾನ್ಸ್ ಡೆಪಾಸಿಟ್ ಅಂತ ಏನೋ ಹೇಳ್ತಾರಲ್ಲ ಆ ರೀತಿ ಆತನ ಮತ್ತೆ ಏನಂತ ಒಂದು ಅಗ್ರಿಮೆಂಟ್ ಮಾಡುವಾಗ ಇದನ್ನು ನಾವು ಮಾಡ್ತೇವೆ ಅಂತ ಹೇಳಿ ಡೆಪಾಸಿಟ್ ಕೊಟ್ಟು ನಾವು ಒಂದು ಅಗ್ರಿಮೆಂಟ್ ಮಾಡ್ತೇವೆ, ಸೇಲ್ ಅಗ್ರಿಮೆಂಟ್. 15 ದಿವಸ ನಾವು 1 ತಿಂಗಳು ತಗೊಂಡಿರ್ತೇವೆ. ಅಷ್ಟೊಳಗೆ ಆಗಿಲ್ಲ ಅಂದ್ರೆ ಕೊಟ್ಟಿರೋಂಥ ಹಣ ಹೋಯ್ತು. ಇಲ್ಲಿ ದೇವರಾತ್ಮ ನಮಗೋಸ್ಕರ ಸಂಚಕಾರನಾಗಿ ಸೈತಾನ ಬಂದು ಕೇಳಿದ ತಕ್ಷಣ ಎಲ್ಲಪ್ಪ ಸಾರಿ ಆಗಿಲ್ಲ ಬಿಟ್ಬಿಡು ಹೋಗಂತ ಬಿಡ್ತಾನ? ಪವಿತ್ರಾತ್ಮನು ದೇವ್ರು ಹೇಗೆ ತಾನು ವಾಗ್ದಾನ ಮಾಡಿರೋದ್ರಿಂದ ವಾಪಸ್ ಹೋಗ್ತಾನೆ. ನಮಗಾದರೂ ಆತನು ಪವಿತ್ರಾತ್ಮ ಮುದ್ರೆ ಹಾಕಿದ್ದಾನೆ ಮತ್ತು ಆತನು ಗ್ಯಾರಂಟಿ ಆಗಿದ್ದಾನೆ. ಇಲ್ಲಿ ಸಂಚಕಾರನಾಗಿದ್ದಾನೆ ಅಂದ್ರೆ ಗ್ಯಾರಂಟಿ ನಾವು ತಿಳ್ಕೊಳ್ತೀವಿ. ಪವಿತ್ರಾತ್ಮನ ನಮಗೆ ಗ್ಯಾರಂಟಿ ಆಗಿದ್ದಾನೆ. ಗ್ಯಾರಂಟಿ ಆದ್ಮೇಲೆ ಕೊನೆಯವರೆಗೂ ತಾಳ್ಕೊಳ್ಳುವಂತನು ರಕ್ಷಣೆ ಹೊಂತಾನೆ ಅಂತ ನಮ್ಮ ವಾಕ್ಯ ಅನ್ವಯ ಆಗತ್ತಾ? ಇಲ್ಲ. ಆದ್ರೆ ಈ ವಾಕ್ಯ ನೀನು ನಂಬೋದಕ್ಕೆ ಸಿದ್ಧ ಇಲ್ಲ. ಹೇಳ ತಕ್ಷಣ ಅವ್ರು ಹೇಳ್ತಾರೆ ಇಲ್ಲ ಬ್ರದರ್, ಯಾಕೋ ಪತ್ರಿಕೆಯಲ್ಲಿ ಏನು ಹೇಳುತ್ತೆ, ಕ್ರಿಯೆಗಳೆಲ್ಲ ನಂಬಿಕೆ ಸತ್ತ ದೇಹದಂತೆ. ನೋಡು ವಾಕ್ಯ ಹೇಳ್ತಾರೆ. ಅದು ಆ ವಾಕ್ಯವನ್ನು ಕೂಡ ಒಂದು ದಿವಸ ನಾವು ನೋಡೋಣ. ಅಲ್ಲಿ ಯಾಕೋಬನ ಪತ್ರಿಕೆ ಯಾಕೆ ಬರೆದಿದೆ ಅದರ ಅರ್ಥ ಇರುತ್ತೆ. ಅದಕ್ಕೆಲ್ಲ ನಾವು ನೋಡುವಾಗ ಮತ್ತೆ ಸುವಾರ್ತೆಯಲ್ಲಿರುವಂಥ ಸುವಾರ್ತೆ ರಾಜ್ಯದ ಸುವಾರ್ತೆಯಲ್ಲಿ, ಯಾಕಂದ್ರೆ 24 ಮತ್ತೆ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು ನೋಡಿದೆವಲ್ಲ, 24ನೇ ಅಧ್ಯಾಯ 14 ವರ್ಷ ನೋಡಿದೆವು. ರಾಜ್ಯದ ಈ ಸುವಾರ್ತೆ ಲೋಕದಲ್ಲೆಲ್ಲ ಎಲ್ಲಾ ಜನರಿಗೆ ಸಾರಲ್ಪಡೋದು, ಆ ತರುವಾಯ ಅಂತ್ಯ ಬರೋದು. ಆ ರಾಜ್ಯದ ಸುವಾರ್ತೆಯಲ್ಲಿ ಏನಿದೆ ಅಂದ್ರೆ 13ನೇ ವಚನದಲ್ಲಿ ಆ ಸುವಾರ್ತೆಯ ಪ್ರಕಾರ ಆದರೆ ಕಡೆಯವರೆಗೆ ತಾಳವನ್ನೇ ರಕ್ಷಿಸಲ್ಪಡೋಣ. ಆ ಸುವಾರ್ತೆಯ ಪ್ರಕಾರ ನಾವು ಯಾವ ಸುವಾರ್ತೆ ನಂಬಿದ್ದೇವೆ ಅಂದ್ರೆ ಅನೇಕರಿಗೆ ರಾಜ್ಯದ ಸುವಾರ್ತೆ ಯಾವುದು, ನಮ್ಮ ಸುವಾರ್ತೆ ಅದೇ ವ್ಯತ್ಯಾಸ ಗೊತ್ತಿಲ್ಲ. ಅದಕ್ಕೆ ನಾವು ರಾಜ್ಯ ಕಟ್ತೇವೆ. ರಾಜ್ಯ ಸುವಾರ್ತೆ ಬಹಳ ಈಸಿಯಾಗಿ ನಮ್ಗೆ ಸಿಗಂತ ವಚನ ಯಾವುದು ಎಲ್ಲರಿಗೂ ಗೊತ್ತುಂಟು. ಎಲ್ಲರಿಗೆ ರಾಜ್ಯದ ಬಗ್ಗೆ ಹೇಳುವಂಥದ್ದು ಎಲ್ಲರಿಗೂ ಗೊತ್ತುಂಟು. ಅದೇ ಬಹಳ ಈಸಿಯಾಗಿರುವಂಥದ್ದು. 33ನೇ ವಚನ 6ನೇ ಅಧ್ಯಾಯ, ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ, ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಆದರೆ ಮೊದಲು ನೀವು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ, ಇವುಗಳು ಕೂಡ ಅವೆಲ್ಲವುಗಳು ನಿಮಗೆ ಕೊಡಿಸಲ್ಪಡುವವು. ಇದರ ಮೇಲೆ ಕೂಡ ಸುವಾರ್ತೆ ಹೇಳ್ತಾ ಇರ್ತಾರೆ ಅನೇಕರು. ಮೊದಲು ದೇವರ ರಾಜ್ಯ ಹುಡುಕ್ರಿ, ಮತ್ತೆ ನೀತಿಯನ್ನು ಹುಡುಕ್ರಿ. ಈ ವಾಕ್ಯ ಹೇಳಿ ಸುವಾರ್ತೆ ಸಾರ್ ಅನೇಕರಿಗೆ ಇವತ್ತು ನಂಬ್ತೀರಾ? ನಾನು ನಂಬ್ದೆ, ನಮ್ಮ ತಕ್ಷಣ ಬ್ಯಾಪ್ಟಿಸಮ್ ತಗೋಬೇಕು ಮಾತಾರೆ. ಆಯ್ತು, ಅವ್ರಿಗೆ ನಂಬಿದೇನೆ ಅಂತ ಹೇಳ್ತಾನೆ. ಮತ್ತೆ ಅವನಿಗೆ ರಾಜ್ಯ ಬರಲಿ ಅದು ಬರಲಿ ಪ್ರಾರ್ಥನೆ ಮಾಡ್ತಿರ್ತಾನೆ. ಮತ್ತೆ ಕಡೆಯವ್ರಿಗೆ ತಾಳ್ಕೋಬೇಕು, ಇಲ್ಲಾಂದ್ರೆ ಏನಾಗುತ್ತೋ ಆ ಭಯದಲ್ಲಿರ್ತಾನೆ. ಸುವಾರ್ತೆನೇ ನಂಬಿಲ್ಲ. ಇವತ್ತು ನಮಗೆ ತಿಳಿಸಲ್ಪಟ್ಟಂತ ಸುವಾರ್ತೆ ನಂಬಿಲ್ಲ, ಏನೋ ನಂಬಿರ್ತಾರೆ. ಮತ್ತು ಹಾಗೆ ನಂಬುದ್ರ ಮೂಲಕ ಅವ್ರು ಎಷ್ಟು ಮಟ್ಟಿಗೆ ಗಾಢವಾಗಿ ನಂಬಿಕೆ ಹೋಗ್ತಾರೆ. ಆಯ್ತು, ನಾವು ಕ್ರಿಶ್ಚಿಯನ್ ನಂಬಿದೆ, ಪರಲೋಕಕ್ಕೆ ಹೋಗ್ತೇವೆ. ಯಾವ ಪರಲೋಕ ಹೋಗ್ತೇವೆ ಅಂದ್ರೆ ಮತ್ತೆ ಅವಾಗ ರಾಜ್ಯವು ಬರಲಿ ಪ್ರಾರ್ಥನೆ ಮಾಡ್ತದೆ. ಮತ್ತೆ ಯಾವ ಏನಾದ್ರು ನೋಡ್ತೇವೆ, ರಾಜ್ಯ ಬರ್ತಾನೆ ಅಂತ ಇದು ನೋಡ್ತೇವೆ. ಅದಕ್ಕೆ ಇಲ್ಲಿ ನೋಡುವಾಗ ರಾಜ್ಯದ ಸುವಾರ್ತೆಯಲ್ಲಿ ಏನಿದೆ ಕಡೆವರೆಗೂ ತಾಕೋಬೇಕು. ಕೃಪೆಯ ಸುವಾರ್ತೆಯಲ್ಲಿ
ನಾವು ತಾಳ್ಕೊಳ್ಳೋಂಥದ್ದಲ್ಲಿ ಆಗದ ತಕ್ಷಣ ನಾವು ತಾಳ್ಕೋಬಾರ್ದು, ಹೆಂಗದ್ರಲ್ಲಿ ಅದರ ಉದ್ದೇಶ ಅಲ್ಲ. ಆ ಪತ್ರಿಕೆ ನಾವೆಲ್ಲ ಓದ್ರೆ ನಮ್ಗೆ ಗೊತ್ತಾಗುತ್ತೆ. ದೇವರಾತ್ಮನ ಮುದ್ರೆ ಹಾಕಿ ಸುಮ್ಮನೆ ಇರಲ್ಲ. ದೇವರಾತ್ಮನು ನಮಗೆ ಜವಾಬ್ದಾರಿ ಆಗಿದೆ, ಗ್ಯಾರಂಟಿ ಆಗಿದ್ದಾನೆ. ಆತನು ಬಂದಾಗ ಆತನೇ ನಮ್ಮನ್ನು ಎತ್ಕೊಂಡು ಹೋಗ್ತಾನೆ. ಹಾಗಿರುವಾಗ 24ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 24ನೇದಲ್ಲಿ ಹೇಳ್ತಿರುವಂಥ ಸಂಗತಿಗಳು ಏನಾಗಿವೆ ಅಂದರೆ, ಅವುಗಳು ಅಲ್ಲಿರುವಂತಹ ಜನರಿಗೆ ಆ ಪರಿಸ್ಥಿತಿಯಲ್ಲಿ ಅನ್ವಯ ಆಗುವಂಥದ್ದು. ಯಾರು ಶಿಷ್ಯರು ಕೇಳ್ತಾ ಇದ್ದಾರೆ, ಶಿಷ್ಯರು ಬಂದು ನೀನು ಕರ್ತನೆ ಇವೆಲ್ಲ ಹೇಳ್ತಿರಲ್ಲ, ಹಾಗಾದ್ರೆ ಇವೆಲ್ಲಗಳು ಯಾವಾಗ ಆಗ್ತವೆ? ಯಾವಾಗ ಆಗ್ತವೆ ಅಂದ್ರೆ ಎಲ್ಲ ಆಗಿರುವಂಥದ್ದು 23ನೇ ಅಧ್ಯಾಯ 37ನೇ ವಚನ ನೋಡ್ತೇವೆ. 27ನೇ ಅಧ್ಯಾಯ 33ನೇ ವಚನದಿಂದಲೇ 37ನೇ ವಚನ. ಅದೇ ಮತ್ತಾಯ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನ. ಓ ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳನ್ನು ಕೊಲ್ಲುವಳೆ ಮತ್ತು ನಿನ್ನ ಬಳಿಗೆ ಕಳಿಸಲ್ಪಟ್ಟವರನ್ನು ಕಲ್ಲಿಸುವಳೆ. ಕೋಳಿ ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗೆ ಕೂಡಿಸುತ್ತೆ, ನಿನ್ನ ಮಕ್ಕಳನ್ನು ಕೂಡಿಸುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಇಗೋ ನಿಮ್ಮ ಮನೆಯು ನಿಮಗೆ ಹಾಳಾದದಾಗಿ ಬಿಡುಕೊಡುದು. ಯಾಕಂದ್ರೆ ಕರ್ತನ ಹೆಸರಿನಲ್ಲಿ ಬರುವಾತನು ಧನ್ಯನೆಂದು ಹೇಳುವವರೆಗೆ ಇಂದಿನಿಂದ ನೀವು ನನ್ನನ್ನು ನೋಡೋದೇ ಇಲ್ಲ ಎಂದು ನಾನು ನಿಮಗೆ ಹೇಳುತ್ತೇನೆ ಅಂದನು. ಇಲ್ಲಿಂದ ಏನಿದೆ? ಯೆರೂಸಲೇಮು, ಇಸ್ರಾಯೇಲರು, ಆರಿಸಲ್ಪಟ್ಟಂಥವ್ರು ಅಥವಾ ಸುನ್ನತಿ ಇರುವಂಥವ್ರು, ವಾಗ್ದಾನ ಮಾಡಲ್ಪಟ್ಟಂಥ ಜನಾಂಗ, ಇವರಿಗೆ ಮಾತ್ರವೇ ಹೇಳ್ತಿರುವಂಥ ಸಂಗತಿ, ಅವರಿಗೋಸ್ಕರ ಮಾತ್ರವೇ ಹೇಳ್ತಿರುವಂಥ ಸಂಗತಿ. ಅದಕ್ಕೋಸ್ಕರವೇ ಒಂದು ವಚನ ಸಿಕ್ಕರ ನೋಡ್ತೇವೆ. ರೋಮ 15:8ರಲ್ಲಿ, ರೋಮ 15ನೇ ಅಧ್ಯಾಯ 8ನೇ ವಚನ. ರೋಮ 15ನೇ ಅಧ್ಯಾಯ 8ನೇ ವಚನ. ಹೀಗಿರುವುದರಿಂದ ಪಿತೃಗಳಿಗೆ ಮಾಡಿದ ವಾಗ್ದಾನಗಳನ್ನು ದೃಢಪಡಿಸುವುದಕ್ಕೆ ದೇವರ ಸತ್ಯಕ್ಕಾಗಿ ಯೇಸು ಕ್ರಿಸ್ತನು ಸುನ್ನತಿಯವರಿಗೆ ಸೇವಕನಾಗಿದ್ದಾನೆಂದು ನಾನು ಹೇಳುತ್ತೇನೆ. ಯಾರ ಜೊತೆ ಮಾತಾಡ್ತಿದ್ದಾರೆ? ಸುನ್ನತಿ ಇರುವವರಿಗೆ, ವಾಗ್ದಾನ ಮಾಡಲ್ಪಟ್ಟವರಿಗೆ. ಪೌಲನು ಸ್ಪಷ್ಟಪಡ್ತಾನೆ. ನಮ್ಗೆ ಅನೇಕರಿಗೆ ಏನಾಗಿದೆ, ಸುವಾರ್ತೆ ಅಂದ್ರೆ ಹೆಸರುಗಳು ಪುಸ್ತಕಕ್ಕಿವೆ. ಸುವಾರ್ತೆ ಅಂತ ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಸುವಾರ್ತೆಗಳು, ಅದರಲ್ಲಿರುವಂಥದ್ದೇ ಸುವಾರ್ತೆ. ಆದ್ರೆ ಅದ್ರಲ್ಲಿ ಏನ್ ಸುವಾರ್ತೆ ಇದೆ? ದೇವರ ರಾಜ್ಯದ ಸುವಾರ್ತೆ ಅದರಲ್ಲಿದೆ. ಅನ್ಯರಿಗೆ ಸಾಲ್ಪಟ್ಟಂತ ಸುವಾರ್ತೆ ಅದರಲ್ಲ. ಯೇಸು ಕ್ರಿಸ್ತನು ಸ್ವತಃ ಆತನು ಶಿಷ್ಯರಿಗೆ ಹೇಳ್ತಾನೆ, ನೀವು ನಮ್ಮನ್ನು ಏನಂತಾರೆ, ದಾರಿ ತಪ್ಪದಂತ ಕುರಿಗಳಂತಿರುವ ಇಸ್ರಾಯೇಲರು ಬಿಟ್ಟು ಬೇರೆ ಯಾರ ಬಳಿಗೆ ಹೋಗ್ಬೇಡ್ರಿ ಅಂತ ಹೇಳ್ದ. ಅವ್ರು ಯಾರೂ ಹೋಗಿಲ್ಲ. ಮತ್ತೆ ಅಷ್ಟೇ ಅಲ್ಲ, ಪೇತ್ರನು ಮತ್ತು 12 ಅಪೊಸ್ತಲರು ಕೂಡ ಅನ್ಯರ ಬಳಿಗೆ ಅವ್ರು ಹೋಗಿ ಸುವಾರ್ತೆಯನ್ನು ಸಾರಲಿಲ್ಲ. ಒಂದೆರಡು ಘಟನೆ ಅಪೊಸ್ತಲರಲ್ಲಿ ಒಂದೆರಡು ಘಟನೆ ಉಂಟು ಅಷ್ಟೇ. ಅದ್ರ ನಂತರ ಮತ್ತಿದ್ದೀರಿ ಅದು ಆಗಿದ್ದಕ್ಕೆ ಮನೆಯಲ್ಲಿ ಹೋದ್ರಿ. ಅಪೊಸ್ತಲ ಕೊಟ್ಟೆ 15ನೇ ಅಧ್ಯಾಯದಲ್ಲಿ ಬಹಳ ಏನಂತಾರೆ ಗಲಾಟೆ ಆಗೋಯ್ತು. ಅನೇಕ ಶಿಷ್ಯರು ಬಂದು ಪೇತ್ರನ ಕೇಳ್ತಾರೆ, ಹೇಗೆ ನೀನು ಅನ್ಯರ ಹತ್ರ ಹೋಗಿ ಊಟ ಮಾಡಿದೆ? ಹೇಗೆ ನೀನು ಅನ್ಯರ ಜಳೆಯಲ್ಲಿ ಹೊಕ್ಕು ಬಳಕೆ ಮಾಡಿದೆ? ಆತನು ತಬ್ಬಿಬಾದ, ನಾನು ಯಹೂದ್ಯನು, ನಾನು ಬೇರೆ ಜೊತೆ ನಮಗೆ ಅವ್ರಿಗೆ ಏನು ಸಂಬಂಧನೇ ಇಲ್ಲ, ಅವ್ರ ಜೊತೆ ಹೋಗಂತದೇ ಇಲ್ಲ. ಆದರೆ ಹೇಗೆ ಆತನಿಗೂ ಅದಕ್ಕೆ ಆತ್ಮೀಯತೆ ಇಲ್ಲ. ನಾನು ದೇವ್ರು ನನಗೆ ಬಂದು ಕನಸಿನಲ್ಲಿ ದರ್ಶನ ಕಾಣಿಸ್ಕೊಂಡು ಹೇಳ್ದ, ಮತ್ತು ಆಕಾಶದಿಂದ ಎಲ್ಲ ಅಶುದ್ಧವಾದಂಥ ಪ್ರಾಣಿ ಪಕ್ಷಿಗಳೆಲ್ಲ ಬರುವಂಥದ್ದು ನಾನು ನೋಡಿದೆ. ದೇವರು 3 ಸಾರಿ ಹೇಳ್ತಾನೆ, ಇದನ್ನು ನೀನು ತಗೊಂಡು ತಿನ್ನು ಅಂತ ಹೇಳಿ. ಅದಕ್ಕೆ ನಾನು ತಿನ್ನಲ್ಲ ಅಂತ ಹೇಳಿದೆ. ಆದರೆ ದೇವ್ರು ಹೇಳ್ತಾನೆ, ಪೇತ್ರನೇ, ನಾನು ಶುದ್ಧ ಮಾಡಿರ್ತೀನಿ, ಹೇಗೆ ನೀನು ಅಶುದ್ಧ ಅಂತ ಹೇಳ್ತೀನಿ ಅಂತ ಹೇಳಿದೆ. ಆದ್ಮೇಲೆ ಅದಕ್ಕೆ ನನಗೆ ಗೊತ್ತಾಯ್ತು, ನಾನು ಹೋಗಿ ಅನ್ಯನಿಗೆ ನಾನು ಸುವಾರ್ತೆಯನ್ನು ಸಾರಿದಷ್ಟೇ. ಅದರ ನಂತರದಲ್ಲಿ ಎಲ್ಲಿಯೂ ಕೂಡ ಮುಂದೆ ಪೇತ್ರ ಮತ್ತು 12 ಅಪೊಸ್ತಲರು ಅನ್ಯರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಲಿಲ್ಲ. ಅವ್ರು ದೇವರ ರಾಜ್ಯಕ್ಕೋಸ್ಕರ ಏನ್ ನೇಮಿಸಲ್ಪಟ್ಟಿದ್ದಾರೋ ಕರ್ತನ ಹೇಳೋ ಪ್ರಕಾರ ಪೇತ್ರನ ಕೇಳಿದ್ರೆ ನಮ್ಗೇನು ಸಿಗುತ್ತೆ ಅಂದ್ರೆ, ನೀವು ನನ್ನ ಜೊತೆಯಲ್ಲಿ ಸಿಂಹಾಸನ ಮೇಲೆ ಕೂತ್ಕೊಂಡು 12 ಸಿಂಹಾಸನ ಮೇಲೆ ಕೂತ್ಕೊಂಡು 12 ಕುಲದವರಿಗೆ ನೀವು ಆಳ್ವಿಕೆ ಮಾಡ್ತೀರಾ. ಅದಕ್ಕೆ ಅವರು ಅದೇ ಸಂದೇಶದಲ್ಲಿ, ಅದೇ ಸೇವೆಯಲ್ಲಿ ಅವರು ಮುಂದುವರೆದರು. ಅದಕ್ಕೆ ಪೌಲನು ಆ ರೋಮಪುರದವರಿಗೆ 15ನೇ ಅಧ್ಯಾಯ 8ನೇ ವಚನ ಹೇಳ್ತಾನೆ, ಸ್ಪಷ್ಟವಾಗಿ ಆತ್ಮ ಹೇಳ್ತಾರೆ. ಅಂದ್ರೆ ಹೀಗಿರುವುದರಿಂದ ಪಿತೃಗಳಿಗೆ ಮಾಡಿದ ವಾಗ್ದಾನಗಳನ್ನು ದೃಢಪಡಿಸುವುದಕ್ಕೆ. ಯಾರ ಪಿತೃಗಳಿಗೆ? ನಮ್ಮ ಪಿತೃಗಳಿಗ? ನಮ್ಮ ಪಿತೃಗಳು ಯಾರಾದ್ರೂ ಇದ್ದಾರ? ನಮ್ಮ ಪಿತೃಗಳು ಯಾರಿಲ್ಲ. ನಮ್ಮ ಪಿತೃಗಳಂದ್ರೆ ಆಯ್ತು, ನಮ್ಮ ಅವ್ರ ತಾತ ಅವ್ರಿಗೆ ನೆಟ್ ಮಾಡ್ಕೊಂಡು ಯಾರಿಗಾರ ದೇವ್ರು ಬಂದು ವಾಗ್ದಾನ ಮಾಡಿದ್ನ ಅಂತ ಹೇಳಿ. ನಮ್ಗೆ ಯಾರು ವಾಗ್ದಾನ ಮಾಡಿಲ್ಲ. ವಾಗ್ದಾನ ಮಾಡಿಕೊಟ್ಟರು ಯಾರು? ಯಾರಿಗೆ ವಾಗ್ದಾನ ಮಾಡಲ್ಪಟ್ಟಿದೆ ಅವರು. ಯಾರಿಗೆ ವಾಗ್ದಾನ ಮಾಡಲ್ಪಟ್ಟಿತ್ತು ಅದನ್ನೇ ಅನೇಕ ಸರಿ ಓದ್ತೇವೆ. ಇನ್ನೊಂದು ಸರಿ ಓದೋಣ. 2ನೇ ಅಧ್ಯಾಯ 11ನೇ ವಚನ, ಎಫೆಸ 2ನೇ ಅಧ್ಯಾಯ 11ನೇ ವಚನ, ಎಫೆಸ 2:11. ಆದ ಕಾರಣ ಪೂರ್ವಕಾಲದಲ್ಲಿ ಶಾರೀರಿಕವಾಗಿ ಅನ್ಯಜನರಾಗಿದ್ದು ಶರೀರದಲ್ಲಿ ಕೈಗಳಿಂದ ಮಾಡಲ್ಪಟ್ಟ ಸುನ್ನತಿದ್ದವರೆಂದು ಕರೆಯಲ್ಪಟ್ಟದವರಿಂದ ಸುನ್ನತಿ ಇಲ್ಲದವರೆಂದು ನೀವು ಕರೆಯಲ್ಪಟ್ಟಿದ್ದೀರಿ. ಯಾರು? ನಾವು. ಇವತ್ತು ಯಾರು ಅನ್ಯರು ಇಸ್ರಾಯೇಲರು ಬಿಟ್ಟು ಯಾರು ಹೊರಗಿದ್ದಾರೋ ಎಲ್ಲರೂ ಸುನ್ನತಿ ಇಲ್ಲದವರು. 12ನೇ ವಚನ ನೋಡ್ತೇವೆ, ಎಫೆಸ 2ನೇ ಅಧ್ಯಾಯ 12ನೇ ವಚನ. ಇದಲ್ಲದೆ ನೀವು ಆ ಕಾಲದಲ್ಲಿ ಕ್ರಿಸ್ತನಿಲ್ಲದವರು, ಇಸ್ರಾಯೇಲಿನ ಬಾಧ್ಯತೆಯಲ್ಲಿ ಹಚ್ಚಿಲ್ಲದವರು, ಪರಕೀಯರು, ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಿಗೆ ಅನ್ಯರು, ನಿರೀಕ್ಷೆ ಇಲ್ಲದವರು, ಈ ಲೋಕದಲ್ಲಿ ದೇವರಿಲ್ಲದವರು ಆಗಿರುವುದೆಂದು ಜ್ಞಾಪಕ ಮಾಡಿಕೊಡ್ರಿ.
ಇಲ್ಲ ಇಲ್ಲ, ನಾವು ಅವಾಗಿನಲ್ಲೇ ಯೆಹೋವ ದೇವರು ಆಚರಿಸ್ತೇವೆ, ಅವಾಗಿಂದ ನಾವು ಸುನ್ನತಿ ಆಗಿದೆ, ಅವಾಗಲೇ ದಶಾಂಗ ಮಾಡ್ತೇವೆ, ಅವಾಗಲೇ ನಾವು ಯಾವ ದೇವಾಲಯಕ್ಕೆ ಹೋಗಿ ಯಜ್ಞ ಸಮರ್ಪಿಸ್ತಾನೆ ಇರ್ತೇವೆ ಅಂತ ಹೇಳಿದ್ರೆ ನಮ್ಗಲ್ಲಿ ಸೇರ್ಸೋದಿಲ್ಲ. ಅವರು ಇಸ್ರೇಲರು ಅವ್ರಿಗೆ 12 ಕುಲ, ಅವ್ರಿಗೆ ಯಾರು ಅವರ ಸಂತಾನದಲ್ಲಿ ಯಾರಿದ್ದಾರೋ ಅವ್ರಿಗೆ ಅಲ್ಲಿ ಜಾಗ ಇಲ್ಲ, ಮತ್ತೆ ಅಷ್ಟೇ, ಅವರಿಗೆ ಸದ್ಯಕ್ಕೆ ಜಾಗ ಇಲ್ಲ, ಇನ್ನೂ ಅನೇಕರು ದೂರ ಇದ್ದಾರೆ. ನಾವು ಹೋಗಿ ನಾವು ಇಸ್ರೇಲರು ನಾವು ಎಲ್ಲ ಮಾಡ್ತೇವೆ ಅಂದ್ರೆ ಹೇಗೆ ಸಿಗುತ್ತೆ? ಇವತ್ತು ಸಿಂಪಲ್ ಆಗಿ ಇವತ್ತು ಏನಂತಾರೆ ಸೆನ್ಸಸ್ ಮಾಡ್ಬೇಕಂತ ಹೇಳಿ ಎಲ್ಲರೂ ರಾಜಕೀಯವಾಗಿ ಮಾಡ್ತಾರಲ್ಲ, ಯಾವುದೋ ಕಾಲಕ್ಕೆ ಸೆನ್ಸಸ್ ಮಾಡಿದ್ದಾರೆ, ಅದಕ್ಕೆ ತಿರ್ಗಿ ಜನಗಣತಿ ಮಾಡಬೇಕು ಅಂತ ಕಾಯ್ತದ್ರಿ. ಇವಾಗ ಜನಗಣತಿ ಮಾಡಿದ್ಮೇಲೆ ಕೆಲವರು ಉದ್ದೇಶ ಏನಂದ್ರೆ ಮಾಡೋದ್ರಿಂದ ಯಾವ ಒಂದು ಧರ್ಮ ಜಾತಿ ಅಥವಾ ಕಾಸ್ಟ್ ಅಂತ ಇದಾರಲ್ಲ ಅವ್ರು ಹೆಚ್ಚಿಗಿದ್ದಾರೆ ತೋರಿಸ್ಕೊಳ್ಳೋಣ ಅಂತ ಅವ್ರು, ಅಂದ್ರೆ ಅವ್ರ ಪ್ರಕಾರ ದಲಿತರು ಅಥವಾ ಏನು OBC ಅಂತ ಹೇಳ್ತಾರೆ, OBCನೋ ಅಥವಾ ದಲಿತರ ಜನಸಂಖ್ಯೆ ಬಹಳ ಹೆಚ್ಚಿಗಿದೆ ಅಂತ ಅವ್ರಿಗೆ ಇದು ಏನಂತಾರೆ ನಂಬಿಕೆ. ಅದಕ್ಕೆ ಅವರು ಜನಗಣತಿ ಮಾಡಿಸಿ ನೋಡಿ ಇವ್ರು ಇಷ್ಟು % ಬೆಳೆದಿದ್ದಾರೆ, ಇದ್ರ ಪ್ರಕಾರ ಇವರಿಗೆ ಎಲ್ಲ ಸವಲತ್ತುಗಳು ಸಿಗಬೇಕು ಅಂತ ಹೇಳಿ ಮಾಡ್ತಾರೆ. ಅದು ಮಾಡಿದ ಮೇಲೆ ಅವ್ರು ಹೇಳ್ತಾರೆ ಆಯ್ತು ದಲಿತರಿಗೆ ಇಷ್ಟು %, ಒಕ್ಕಲಿಗರಿಗೆ ಎಷ್ಟು %, ಲಿಂಗಾಯತರಿಗೆ ಎಷ್ಟು %, ಹೀಗೆಲ್ಲ ಬರುತ್ತೆ. ನಾವೆಲ್ಲೋ ಹೋಗಿ ನಾನು ಏನಂತಾರೆ ನಾನು ದಲಿತನೇ ಅಲ್ಲ, ನಾನು ಏನೋ ಕೆಲಸ ಬೇಕಂತ ತಕ್ಷಣ ಅಪ್ಲಿಕೇಶನ್ ಹಾಕಿದ್ರೆ ಹಾಕು ದಲಿತ 50% ಇದನ್ನ ಹಾಕೋದ್ರಲ್ಲ, ದಲಿತ ಹಾಕಿದ್ರೆ ಹೋದಾಗ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದ್ರೆ ನಾನು ದಲಿತನೇ ಅಲ್ಲ, ನನಗೆ ಹೇಗೆ ಕೆಲಸ ಸಿಗುತ್ತೆ? ಇಷ್ಟೇ ದೇವರು ವಾಗ್ದಾನ ಮಾಡಿದ್ದಾನೆ, ಆ ವಾಗ್ದಾನಗಳ ತಗೊಂಡು ದೇವರಿಗೆ ನೀನು ವಾಗ್ದಾನ ಮಾಡಿದ್ದಿ ಇದು ಕೊಡು ಅಂದ್ರೆ ದೇವ್ರು ಹೇಳ್ತಾರೆ ನೀನು ವಾಗ್ದಾನ ಮಾಡಿಲ್ಲ. ಯಾಕೆ? ದೇವ್ರು ಮಾಡಿರುವಂತ ಒಡಂಬಡಿಕೆಗಳಿಗೆ ದೂರದವರು. FSI 2:12 ನೋಡ್ತೇವೆ. ಇದಲ್ಲದೆ ನೀವು ಆ ಕಾಲದಲ್ಲಿ ಕ್ರಿಸ್ತನಿಲ್ಲದವರು, ಇಸ್ರೇಲಿನ ಬಾಧ್ಯತೆಯಲ್ಲಿ ಹಕ್ಕಿಲ್ಲದವರು, ಪರಕೀಯರು, ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗೆ ಅನ್ಯರು, ನಿರೀಕ್ಷೆ ಇಲ್ಲದವರು, ಈ ಲೋಕದಲ್ಲಿ ದೇವರವರು ಆಗಿರೋದು ನೆನಪು ಮಾಡಿಕೊಡ್ರಿ. ಇದು ನಮ್ಮ ಸ್ಥಿತಿಯಾಗಿತ್ತು. ಅದಕ್ಕೆ ಪೌಲನ ಮೂಲಕ ದೇವರು ಅನ್ಯರಿಗೆ, ಇಸ್ರೇಲದಿಂದ ದೂರ ಇರುವಂತಹ ಸುನ್ನತಿ ಇಲ್ಲದವರಿಗೆ, ವಾಗ್ದಾನ ಇಲ್ಲದವರಿಗೆ ಸುವಾರ್ತೆಗೆ ಸಾಧ. ಅದಕ್ಕೋಸ್ಕರ ಆತ್ಮ ಏನಂತಾನೆ FSI 2:8 ಯಾಕಂದ್ರೆ ಕೃಪೆಯಿಂದಲೇ ನಂಬಿಕೆ ಮೂಲಕ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆ ನಿಮಗೆ ಉಂಟಾದದಲ್ಲ, ಅದು ದೇವರ ದಾನವೇ, ಅದು ಕ್ರಿಯೆಗಳಿಂದ ಉಂಟಾದದಲ್ಲ, ಆದ್ದರಿಂದ ಹೋಳಿಕೊಳ್ಳೋದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಅದು ಕ್ರಿಯೆಗಳಿಂದ ಉಂಟಾಗುವುದಿಲ್ಲ ಅಂತ ಪೌಲನು ಹೇಳಿದ್ರು ಕೂಡ ಇಲ್ಲ ಬ್ರದರ್, ಯಾಕೋಬನ ಪತ್ರಿಕೆಯಲ್ಲಿ ಹೇಳಿದಾನೆ. ಅಂದ್ರೆ ಅವರಿಗೆ ಅನೇಕರಿಗೆ ಫ್ರೀಯಾಗಿ ಸಿಗೋದು ಬಹಳ ಇಷ್ಟ ಇರಲ್ಲ. ಅವರು ಕ್ರಿಯೆಗಳಿಂದಲ್ಲ ಅಂತ ಹೇಳ್ತಿದ್ರು ಕೂಡ ಅವರು ಇಲ್ಲ ಯಾಕೋಬ ಹೇಳ್ತಿದ್ದಾನೆ ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತ ದೇಹದಂತಾಗಿದೆ, ಸತ್ತು ಹೋಗಿದೆ, ಕ್ರಿಯೆಗಳು ಬೇಕು ಬ್ರದರ್ ಅಂತ ಹೇಳಿದ್ರೆ ಏನ್ ಕ್ರಿಯೆ ಮಾಡ್ತೀರಾ ಗೊತ್ತಿಲ್ಲ. ಕ್ರಿಯೆಗಳೇನಿದೆ? ಯೇಸು ಕ್ರಿಸ್ತನ್ ಹೇಳಿದ ಕ್ರಿಯೆಗಳಿದ್ರೆ ಕ್ರಿಯೆಗಳೇ ಬಹಳಷ್ಟಿವೆ. ಏನ್ ಹೇಳ್ದ? ನಿನ್ನ ಕಣ್ಣು ನಿನ್ನ ಪಾಪದಲ್ಲಿ ಶಿಕ್ಷಿಸುವ ಕಣ್ಣು ಕಿತ್ಬಿಟ್ಟಾಕು ಪರಲೋಕ ರಾಜ್ಯ ಸೇರ ಅಂತ ಹೇಳಿದ್ರು. ಕ್ರಿಯೆ ಬೇಕಲ್ಲ? ಎಷ್ಟು ಜನ ಕಣ್ಣು ಕಿತ್ತು ಹಾಕಿದ್ದಾರೆ. ನಿನ್ನ ಕೈ ನಿನ್ನ ತಪ್ಪಿಗೆ ನಡೆಸಿದ್ರೆ ಕೈ ಕಟ್ ಮಾಡ್ಕೋ ದೇವರಾಜಕ್ಕೆ ಸೇರ ಅಂತ ಹೇಳ್ದ. ಕ್ರಿಯೆ ಅಲ್ಲ? ಎಷ್ಟು ಜನ ಕೈ ಕಟ್ ಮಾಡ್ಕೊಂಡಿದ್ದಾರೆ. ಕರ್ತನ ಅನೇಕ ಸಂಗತಿಗಳು ಹೇಳಿದ್ ಏನನ್ನ ಹಿಂಬಾಲಿಸ್ಕೊಂಡು ಹೋಗ್ತಿದ್ರ? ಎಲ್ಲೆಲ್ಲ ನಾವು ದಶಾಜ್ಞ ಕೈಕೊಂಡು ಹೋಗ್ತಿದ್ರ. ದಶಾಜ್ಞೆಯಲ್ಲಿ ಏನ್ ಹೇಳ್ದ? ಕೇವಲ ನೀವು ನರಹತ್ಯೆ ಮಾಡಬೇಡ್ರಿ ಅಂತ ಬರ್ದಿತ್ತು ಹಿಂದೆ. ಆದ್ರೆ ಒಬ್ಬ ಸಹೋದರರಿಗೆ ಯಾವುದೇ ತಪ್ಪಿಲ್ಲದೆ ಆಲೋಚನೆ ದುಷ್ಟ ಅಂತ ಹೇಳಿದ್ರೆ ನೀನು ಆವಾಗಲೇ ನರಹತ್ಯೆಗೆ ನೀನು ಸಮಾನವಾದಂತ ಪಾಪ ಮಾಡಿ ತೀರ್ಪು ಒಳಗಾಗಿ ಆ ದಂಡನೆಯೂ ಕೂಡ ಒಳಗಾಗಿದೆ ಅಂತ ಹೇಳ್ದ. ಆದ್ರೆ ಎಷ್ಟು ಜನ ಅದಕ್ಕೆ ಸಾಯ್ತದ್ರಿ ಇವತ್ತು? ಕ್ರಿಯೆಗಳು ಬೇಕಲ್ಲ, ಕ್ರಿಯೆಗಳು ಮಾಡ್ರಿ. ಇಲ್ಲ, ಅದು ನಮ್ಗೆ ಅನ್ವಯ ಆಗಲ್ಲ. ಅವ್ರು ದಿವಸ ಹೋಗಿ ಪಾರಿವಾಳ ಕುರಿಯನ್ನು ತಗೊಂಡು ಯಜ್ಞ ಅರ್ಪಿಸ್ರಿ, ಕ್ರಿಯೆಗಳು ಮಾಡ್ರಿ. ದೇವ್ರವ್ರ ಕ್ರಿಯೆಗಳು ಮಾಡೋದಕ್ಕೆ ಹೇಳಿದ್ನಲ್ಲ, ನೀವು ಕ್ರಿಯೆಗಳು ಮಾಡ್ರಿ. ಯಾಕೊಬ್ಬ ಯಾರಿಗೆ ಹೇಳ್ತದೆ ಕ್ರಿಯೆ ಮಾಡಕ್ಕೆ? ಇಲ್ಲಿ ವಿಶೇಷವಾಗಿ ಹೇಗೋ ಅದು ಬೇರೆ ದಿವಸ ನೋಡ್ತೇವೆ. ಅಂದ್ರೆ ಇವ್ರು ಕ್ರಿಯೆ ಮಾಡ್ಬೇಕು. ಮತ್ತು ಅಷ್ಟೇ ಅಲ್ಲ, ಇಲ್ಲ ನಾವು ಚರ್ಚ್ನವರು, ನಾವು ಚರ್ಚ್ ವಿಶ್ವಾಸಿ ಏನ್ ಮಾಡೋದು? ಚರ್ಚ್ ವಿಶ್ವಾಸಿಗಳು ಏನ್ ಮಾಡಿದ್ರೆ ಅಪೋಸ್ತಲ ಕೃತ್ಯ 3ನೇ ಅಧ್ಯಾಯಕ್ಕೆ ಬರ್ತೇವೆ. ಅಲ್ಲಿ ತಮಗಿರುವಂಥದ್ದೆಲ್ಲ ಮಾರಿ ಅವರೆಲ್ಲ ತಂದು ಅಪೋಸ್ತಲ ಪಾದಗಳಿಗೆ ಹಾಕಿದ್ರು. ನಮ್ಗೆ ಯಾರಿಗೂ ಏನಂತ ಆಸ್ತಿ ಅಂತಸ್ತು ಏನು ಬೇಡಪ್ಪ, ಅಪೋಸ್ತಲರೇ ನೀವೇ ತಗೋರಿ, ನೀವೇ ನಡ್ಸ್ಕೊಂಡು ಹೋಗ್ರಿ, ನಮ್ಗೆ ಯಾವುದು ಬೇಡ. ಯಾಕಂದ್ರೆ ಕರ್ತನು ಬರ್ತಾನೆ, ರಾಜ್ಯವು ಸಮೀಪವಾಗಿದೆ, ಬರುತ್ತೆ, ಇನ್ಯಾಕೆ ಇವೆಲ್ಲ ಬೇಕು? ಮಾರಿದ್ರು. ಕ್ರಿಯೆಗಳು ಬೇಕಲ್ಲ, ಮಾರ್ರಿ. ಯಾರ್ಯಾರು ಯಾಕೊಬ್ಬ ಕ್ರಿಯೆ ಬೇಕಲ್ಲ, ಅವರೆಲ್ಲ ಮನೆ ಆಸ್ತಿ ಪಾಸ್ತಿ ಎಲ್ಲ ಮಾರಿ ಕ್ರಿಯೆಗಳು ಮಾಡ್ರಿ. ಯಾಕೊಬ್ಬ ಹೇಳ್ತಾರಲ್ಲ ಕ್ರಿಯೆಗಳು ಬೇಕಂತೇಳಿ. ಏನ್ ಕ್ರಿಯೆ ಮಾಡ್ತೀರಾ? ಸುಮ್ಮನೆ ಹೇಳಕ್ಕೆ ವಾಕ್ಯ ರೋಮಪುರದಲ್ಲಿ ಹೀಗಿದೆ, ಪೌಲನ್ ಹೀಗೆ, ಕ್ರಿಯೆ ಇಲ್ಲ ಬ್ರದರ್. ಯಾಕೊಬ್ಬ ಹೇಳ್ತಾನೆ ಕ್ರಿಯೆ ಬೇಕು. ಯಾವ ಕ್ರಿಯೆ ಮಾಡ್ತೀರಾ? ಯಾವ್ದ್ರ ಬೇಕಲ್ಲ ಕ್ರಿಯೆ, ಯಾವ್ದು ಮಾಡ್ತೀರಾ? ಯೇಸು ಕ್ರಿಸ್ತನು ಎಂತಾರೆ ಒಬ್ಬ ಧನಿಕನಾದಂತ ಯೌನಸ್ಥ ಅಧಿಕಾರಿ ಕೂಡ ಅದನ್ನೇ ಹೇಳ್ದ. ಆತನ ಬಂದು ಹೇಳ್ತಾರೆ, ಗುರುವೇ ನಾನು ನಿತ್ಯ ಜೀವ ಹೊಂದ್ಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳ್ದ. ಕರ್ತನ ಹೇಳ್ದ, ಹೋಗಿ
ಎಲ್ಲ ಆಜ್ಞೆಗಳು ಕೈಕೊಂಡು ನಡಿ ಅಂತ ಹೇಳ್ದ. ಆದ್ರೆ ಅಂತ ಹೇಳ್ತಾನೆ ಎಲ್ಲ ಆಜ್ಞೆ ಯಾವ್ದು ವಿಶೇಷವಾದಂಥ ಆಜ್ಞೆ ಯಾವುದು ಹೇಳ್ದ. ಅದಕ್ಕೆ ಕರ್ತನೆ ಆತ ನಾವು ಹೌದಾ ನೀನು ಇಷ್ಟು ಬುದ್ಧಿವಂತ ಕ್ರಿಯೆ ಮಾಡೋನಾಗಿದ್ದೆ, ಹಾಗೆ ನಿನ್ನ ಆಸ್ತಿ ಎಲ್ಲ ಮಾರಿ ಬಂದು ನನಗೆ ಹಿಂಬಾಲಿಸ ಅಂತ ಹೇಳ್ದ. ನನ್ನ ಮುಖ ಸಪ್ರೇಟ್ ಮಾಡ್ಕೊಂಡು ವಾಪಸ್ ಹೋದ. ಕ್ರಿಯೆ, ಅದನ್ನು ಕ್ರಿಯೆ ಅಲ್ಲ. ಇವತ್ತು ದೇವರ ಕೃಪೆಯಿಂದ ಯಾವ ಕ್ರಿಯೆಗಳಿಲ್ಲದೆ ನಂಬಿಕೆ ಮೂಲಕ ನಮಗೆ ರಕ್ಷಣೆಯನ್ನು ದೇವರು ಕೊಟ್ಟಿರುವಾಗ ಇದನ್ನು ನಾವು ಪ್ರಶ್ನಿಸಿ ಅದನ್ನು ಅಲ್ಲಗಳೆಯುವಂಥವ್ರು ಅನೇಕ ಜನ ಇದ್ದಾರೆ. ಇವತ್ತು ನಮಗೆ ದೇವರು ಕೃಪೆಯಿಂದ ಅದನ್ನು ಕೊಟ್ಟಿದ್ದಾನೆ, ನಂಬಿಕೆ ಮೂಲಕ ಅದನ್ನು ಸ್ವೀಕರಿಸುತ್ತೇವೆ ಮತ್ತು ಅದರಲ್ಲಿ ಯಾವ ಕ್ರಿಯೆಗಳಿಂದ ಹೊಗಳಿಕೊಳ್ಳೋದಕ್ಕೆ ಎಂದೂ ಸಾಧ್ಯವಲ್ಲ. ಮತ್ತು ಪರಲೋಕದಲ್ಲಿ ಎಂದಿಗೂ ಕೂಡ ಕ್ರಿಯೆಗಳಿಂದ ಬಂದಿರುವಂಥವ್ರು ಮತ್ತು ಕೃಪೆಯಿಂದ ಬಂದಿದ್ದವರು ಎರಡು ಗುಂಪು, ಎರಡು ಡಿವಿಷನ್ ಅಲ್ಲಿ ಇಲ್ವೇ ಇಲ್ಲ ಪರಲೋಕದಲ್ಲಿ. ದೇವ್ರ ಮುಂದೆ ಯಾವನು ಹೇಳ್ಕೊಳ್ಳಲ್ಲ. 11:6 ಅನ್ಕೊಳ್ತೇವೆ, ರೋಮಪುರದವರಿಗೆ 11:6, ರೋಮಪುರದವರಿಗೆ 11ನೇ ಅಧ್ಯಾಯ 6ನೇ ವಚನ ಅನ್ಕೊಳ್ತೇವೆ. ನೋಡೋಣ ಅಲ್ಲಿದ್ರೆ ರೋಮಪುರದವರಿಗೆ 11ನೇ ಅಧ್ಯಾಯ 6ನೇ ವಚನ. ಕೃಪೆಯಿಂದ ರೋಮಪುರದವರಿಗೆ 11ನೇ ಅಧ್ಯಾಯ 6ನೇ ವಚನ. ಕೃಪೆಯಿಂದ ಆಗಿದ್ದರೆ ಇನ್ನೆಂದಿಗೂ ಕ್ರಿಯೆಗಳಿಂದಲ್ಲ, ಇಲ್ಲವಾದರೆ ಕೃಪೆ ಇನ್ನೆಂದಿಗೂ ಕೃಪೆಯೇ ಅಲ್ಲ. ಆದರೆ ಕ್ರಿಯೆಗಳಿಂದ ಆಗಿದ್ದರೆ ಇನ್ನೆಂದಿಗೂ ಕೃಪೆ ಅಲ್ಲ, ಇಲ್ಲವಾದರೆ ಕ್ರಿಯೆಯು ಇನ್ನೆಂದಿಗೂ ಕ್ರಿಯೆ ಅಲ್ಲ. ಇಲ್ಲಿ ನೋಡ್ತೇವೆ, ಕ್ರಿಯೆ ಕೃಪೆ ಅಲ್ಲ, ಕೃಪೆ ಕ್ರಿಯೆ ಅಲ್ಲ. ಯಾವಾಗಲೂ ನಂಬಿಕೆ ಮೂಲಕ ಯಾರು ಕ್ರಿಯೆ ಮಾಡಿದ್ರು ಅವರೆಲ್ಲ ಕೂಡ ನಂಬಿಕೆ ಮೂಲಕವೇ ದೇವರ ಬಳಿಗೆ ಹೋಗಿರುವಂಥದ್ದು. ಪರಲೋಕದಲ್ಲಿ ಯಾವನೊಬ್ಬನು ಕೂಡ ಹೇಳಲ್ಲ, ಓ ದೇವರೇ ನಾನು ಕ್ರಿಯೆ ಮಾಡಲಿ ಅದಕ್ಕೆ ನಾನು ಪರಲೋಕಕ್ಕೆ ಬಂದಿನಿ ಅಂತ ಹೇಳೋಂಥ ಒಬ್ಬನು ಇರಲ್ಲ. ಯಾರು ಸ್ವಲ್ಪ ಕ್ರಿಯೆ ಮಾಡಿದ್ರು ಅದೇ ಹೇಳ್ತಾರಲ್ಲ, ಓ ನಾನು ಬೇರೆಯವ್ರಿಗಿಂತ ಬಹಳ ಪರಿಶುದ್ಧನು, ಬಹಳ ಬೈಬಲ್ ಓದ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ಯಾರಿಗೆ ಬೈಯಲ್ಲ, ಯಾರಿಗೆ ಶಿಕ್ಷಲ್ಲ, ಬಹಳ ಒಳ್ಳೆಯ ರೀತಿ ಇದ್ದೇನೆ. ಪರಲೋಕಕ್ಕೆ ಹೋದವ್ರು ಕೂಡ ಅದೇ, ದೇವರೇ ನಾನೇನು ಬೇರೆಯವ್ರಂಗಲ್ಲ, ನಾನು ಬಹಳ ಪವಿತ್ರವಾಗಿದ್ದೆ, ನಾನು ಕ್ರಿಯೆಯಿಂದ ಬಂದಿದ್ದೇನೆ ಅಂತ ಒಬ್ಬನೂ ಇರಲ್ಲ. ಅಲ್ಲಿ ಒಂದೇ ಗುಂಪಿರುತ್ತೆ, ಕೃಪೆಯನ್ನು ಹಾಡಿ ಹೊಗಳುವಂಥದ್ದೇ, ದೇವರ ಕೃಪೆಯನ್ನು ಹಾಡಿ ಹೊಗಳುವಂಥದ್ದೇ ಇರುತ್ತೆ. ದೇವರೇ, ಅದಕ್ಕೆ 1-2 ವಾರ ಹಿಂದೆ ಹಾಡು ಹಾಡ್ದೇವಲ್ಲ, ನಿನ್ನ ಕೃಪೆಗೆ ಕಾರಣ ತಿಳಿಯೋದು. ದೇವರು ಆ ಕೃಪೆ ಕಾಲದಲ್ಲಿ ನಮ್ಮಲ್ಲಿ ಇಟ್ಟಿದ್ದಾರೆ. ನಮಗೆ ಅವೆಲ್ಲ ನಾವು ಎದುರು ನೋಡ್ತಾ ಇಲ್ಲ. ಅದಕ್ಕೆಲ್ಲ ನೋಡೋ ಪ್ರಕಾರ ಸುನ್ನತಿ ಇದ್ದವರು ಸುನ್ನತಿ ಇಲ್ಲದವರು ಅಂತ ಹೇಳುವಾಗ ಅಲ್ಲಿ ಬರುವಾಗಲೇ ಇಲ್ಲಿ ಪೌಲನು ಹೇಳ್ತಿದ್ದಾನೆ ಅಂದ್ರೆ ರೋಮಪುರದಲ್ಲಿ 15ನೇ ಅಧ್ಯಾಯ 8ನೇ ವಚನದಲ್ಲಿ, ಹೀಗಿರುವುದರಿಂದ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ದೃಢಪಡಿಸುವುದಕ್ಕೆ ದೇವರ ಸತ್ಯಕ್ಕಾಗಿ ಯೇಸು ಕ್ರಿಸ್ತನು ಸುನ್ನತಿಯವರಿಗೆ ಸೇವಕನಾಗಿದ್ದಾನೆಂದು ನಾವು ಹೇಳುತ್ತೇವೆ. ಯೇಸು ಕ್ರಿಸ್ತನ ಲೋಕದಲ್ಲಿ ಬಂದಾಗ ಆತನು ಮತ್ತಿನ್ನೊಂದು ನೋಡ್ತೇವೆ, ಆತನೇನು ಧರ್ಮಶಾಸ್ತ್ರ ಅಧೀನವಾಗಿ ಆತನು ಬಂದನು, ಸುನ್ನತಿದ್ದವರಿಗೋಸ್ಕರ ಸೇವಕನಾಗಿ ಬಂದನು. ಗಲಾತ್ಯ 4:4 ನೋಡ್ತೇವೆ, ಗಲಾತ್ಯದವರಿಗೆ 4ನೇ ಅಧ್ಯಾಯ 4ನೇ ವಚನ, ಗಲಾತ್ಯ 4:4. ಆದರೆ ಕಾಲು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಸ್ತ್ರೀಯಿಂದ ಹುಟ್ಟಿದವನನ್ನಾಗಿಯೂ ನ್ಯಾಯ ಪ್ರಮಾಣಕ್ಕೆ ಒಳಗಾಗದವನನ್ನಾಗಿಯೂ ಮಾಡಿ ಕಳಿಸಿದಲ್ಲದೆ. ಕರ್ತನು ಸುನ್ನತಿದ್ದವರಿಗೆ ಸೇವಕನಾಗಿ ಬಂದನು, ನ್ಯಾಯ ಪ್ರಮಾಣಕ್ಕೊಳಗಾಗಿ ಬಂದನು, ಧರ್ಮಶಾಸ್ತ್ರಕ್ಕೆ ಅಧೀನವಾಗಿ ಹುಟ್ಟಿ ಬಂದನು. ಅದಕ್ಕೆ 8 ದಿವಸ ಆಗ್ತಾ ಹಾಗೆ ಮರಿಯಳು ಆತನನ್ನು ಸುನ್ನತಿ ಮಾಡೋದಕ್ಕೋಸ್ಕರ ತೆಗೆದುಕೊಂಡು ಹೋದಳು ದೇವಾಲಯಕ್ಕೆ. ಧರ್ಮಶಾಸ್ತ್ರ ಅಧೀನದಲ್ಲಿ ಬಂದನು. ಅದಕ್ಕೆ ನಮ್ಗೆಲ್ಲ ಏನಾಗ ಸುವಾರ್ತೆ ಮತ್ತಾಯ ಮಾರ್ಕ ಲೂಕ ಯೋಹಾನ ಅಂದ ತಕ್ಷಣ ಸುವಾರ್ತೆ ಅಂದ್ರೆ ಅದೇ. ಮತ್ತೆ ನೆಕ್ಸ್ಟ್ ನೋಡ್ತೇವೆ ರೆಡ್ ಲೆಟರ್ ಬೈಬಲ್ ಅಂತ, ಅಲ್ಲಿ ಹೇಳಿರುವಂತ ಯೇಸು ಹೇಳಿ ಮಾತುಗಳ ರೆಡ್ ಲೆಟರ್ ಕೊಟ್ಟಿದ್ದಾರೆ. ಜನಕ್ಕೆ ಏನಾಗಿದೆ, ಅಲ್ಲಿ ಹೇಳಿರುವಂತ ಮಾತ್ರ ಇಂಪಾರ್ಟೆಂಟ್. ಮುಂದೆ ಯೇಸು ಕ್ರಿಸ್ತನು ಮಾತಾಡಿಲ್ಲ ಅಂತ ಅವ್ರ ಲೆಕ್ಕ. ಇಲ್ಲೆಲ್ಲ ಯೇಸು ಕ್ರಿಸ್ತನೇ ಮಾತಾಡ್ತಿದ್ದಾನೆ, ಮುಂದೆ ಯೇಸು ಕ್ರಿಸ್ತನೇ ಮಾತನಾಡ್ತಿದ್ದಾನೆ. 13 ಪತ್ರಿಕೆಗಳಲ್ಲಿ ಕೂಡ ಕರ್ತಾರ್ಥ ಯೇಸು ಕ್ರಿಸ್ತನೇ ಪವಿತ್ರಾತ್ಮ ಮೂಲಕವಾಗಿ ಬರೆಸಿದ್ದಾನೆ. ಸಭೆಗೆ ಬರೆಸಿರುವಂತಹ 13 ಪತ್ರಿಕೆಗಳು ಕೃಪೆಯ ಕಾಲದಲ್ಲಿರುವಂತಹ ಸಭೆಗೆ ನೇರವಾಗಿ ಬರೆದಿರುವಂತಹ ಪತ್ರಿಕೆಗಳು. ಅದರಲ್ಲಿ ಏನು ಹೇಳಿದ್ವಿ, ಏನು ಬೋಧಿಸಿದ್ರು ಅದು ನಮಗೆ ನೇರವಾಗಿ ಅನ್ವಯವಾಗುತ್ತೆ. ಅದರಲ್ಲಿ ಇಲ್ಲೇ ಇರುವಂತಹ ಬೇರೆ ಕಡೆಗಳಲ್ಲಿ ಇಲ್ಲಿರುವಂಥದ್ದು ನಮಗೆ ನೇರವಾಗಿ ಅನ್ವಯವಾಗುವುದಿಲ್ಲ. ಅಲ್ಲಿರುವಂಥ ಸಂಗತಿಗಳಿಗೂ ನಮಗೂ ವ್ಯತ್ಯಾಸ ಇದೆ. ಹಾಗಂದ ತಕ್ಷಣ ದೇವರು ಬರೀ ಅವುಗಳನ್ನೇ ನಮ್ಗೆ ಕೊಡಲಿಲ್ಲ, ಎಲ್ಲವನ್ನೂ ನಮ್ಗೆ ಕೊಟ್ಟಿದ್ದಾನೆ. ಎಲ್ಲವೂ ನಮ್ಮ ಲಾಭಕ್ಕೋಸ್ಕರ, ನಮ್ಮ ಪ್ರಯೋಜನಕ್ಕೋಸ್ಕರವೇ ಕೊಟ್ಟಿದ್ದಾನೆ. ನಿದರ್ಶನಗಳನ್ನಾಗಿಯೂ, ಆತ್ಮಿಕ ಪ್ರಯೋಜನಕ್ಕಾಗಿಯೂ, ಪ್ರವಾದ ನೆರವೇರಿಕೆಗಾಗಿಯೂ, ಆತನ ಸತ್ಯವಂತಿಕೆಯನ್ನು, ನೀತಿವಂತಿಕೆ ನಾವು ಇನ್ನೂ ನಮ್ಮೆದರಲ್ಲಿ ಆಸಕ್ತರಾಗಿ ಬೆಳೆದಕ್ಕೋಸ್ಕರ ಅವೆಲ್ಲವನ್ನು ಕೊಟ್ಟಿದ್ದಾನೆ. ಆದರೆ ಅವುಗಳನ್ನು ನಾವು ಕೊಡಲಿಲ್ಲ. ಉದಾಹರಣೆ ನೋಡ್ತೇವೆ, ಹೇಗೂ ಮುಂದಿನ ದಿವಸಗಳು ನೋಡ್ತೇವೆ. ನೋಹನಿಗೆ ಕ್ರಿಯೆ ಹೇಳಿದ್ರೆ, ನೋಹನಿಗೆ ಏನು ಕಟ್ಟ ಕ್ರಿಯೆ, ನೀನು ನಾವೇನು ಕಟ್ಟು. ನೋಹ ಹೇಳ್ಬೋದು, ದೇವ್ರೆ ನೀನು ಹೇಳಿರೋ ಮಾತು 100% ಕರೆಕ್ಟ್, ನಾನು ನಂಬ್ತೇನೆ, ಆದರೆ ನಾವೇ ಮಾತ್ರ ಕಟ್ಟಕ್ಕಾಗಲ್ಲ ದೇವ್ರೆ ಅಂತ ಹೇಳಿದ್ರೆ, ಯಾಕೋಬನ ಪತ್ರಿಕೆ ಹೇಳೋದು ಅಲ್ಲಿ ಆಗುತ್ತೆ. ಯಾಕೋ ಹೇಳ್ತಾರೆ, ನಂಬಿಕೆ ಇದೆ ಅಂತ ಹೇಳ್ತೇನೆ, ಆದರೆ ನಾವೇನೇ ಕಟ್ಟಲ್ಲ ಅಂದ್ರೆ ನನ್ನ ನಂಬಿಕೆ ಏನು ವೇಸ್ಟ್. ಯಾಕಂದ್ರೆ ನೋಹನಿಗೆ ನಾವೇ ಅವಶ್ಯಕತೆ ಇತ್ತು. ದೇವ್ರು ಹೇಳ್ದ, ಮಳೆ ಬರುವಂತೆ ಮಾಡ್ತೇನೆ. ಅಲ್ಲಿವರೆಗೂ ಮಳೆನೇ ಜನ ಕಂಡಿರ್ಲಿಲ್ಲ.
120 ವರ್ಷಗಳ ಕಾಲ ಆತನ ಆ ಸುವಾರ್ತೆನೂ ಸಾರದ. ಅದೇ ಸುವಾರ್ತೆ ಅವ್ರಿಗಿತ್ತು. ಮಳೆ ಬರುತ್ತೆ, ದೇವರ ಕಡೆಗೆ ತಿಳ್ಕೊಳ್ರಿ. ಆದ್ರೆ 8 ಜನರು ಬಿಟ್ಟು ಯಾರು ಅದನ್ನು ನಂಬಲಿಲ್ಲ. ದಿವಸ ಹೋಗ್ತಾ ಬರ್ತಾ ಜನ ಆತನ ಬಳಿಗೆ ಬಂದು ನಾವೇ ಕಟ್ಟೋದಕ್ಕೆ ಏನಂದ್ರೆ ಕೂಲಿ ಕೆಲಸ ಮಾಡಿರ್ಬೋದು, ಆದ್ರೆ ನಾವೇ ಒಳಗೆ ಹೋಗ್ಬೇಕಂತ ಅವ್ರಿಗೆ ಯಾರಿಗೂ ಬರಲಿಲ್ಲ. ನಾವೇ ಒಳಗೆ ಹೋದ್ರೆ ಬಚ್ಚವಾಗುತ್ತೆ ಅಂತ ಯಾರಿಗೂ ಬರಲಿಲ್ಲ. ಯಾಕಂದ್ರೆ ನೋಹ 8 ಜನನೇ ನಾವೇ ಕಟ್ಟಕ್ಕಾಗಲ್ಲ. ಎಷ್ಟು ಜನ ಬಂದು ಕೆಲಸ ಮಾಡ್ಬೋದು, ಎಂಜಿನಿಯರ್ ಅಂತ ಅದಂತ ಇದಂತ ಕೆಲಸಗಳು ಮಾಡ್ಬೋದು. ಆದ್ರೆ ಯಾರು ಕೂಡ ನಂಬಿಕೆ ಎಷ್ಟೇ ಅಲ್ಲ, ಆದ್ರೂ ನಂಬಿಕೆ ಕ್ರಿಯೆಯಲ್ಲಿ ತೋರ್ಪಡಿಸ್ತಾರೆ. ಆ ಸಮಯಕ್ಕೆ ಹೇಳುವಂತ ಕ್ರಿಯೆ ಅದನ್ನು ಮಾಡಿ ತೋರಿಸ್ತಾರೆ. ಇವತ್ತು ನಮಗೇನು ಕ್ರಿಯೆ ಇದೆ? ನಂಬಿಕೆ ಮೂಲಕ ಕೃಪೆಯಿಂದ ರಕ್ಷಣೆ ಹೋದ್ರೆ ಅದಷ್ಟೇ ನಮ್ಮ ಕ್ರಿಯೆ. ಇಲ್ಲ ಇದು ಬೇಡ, ನಾವೀಗ ಸ್ವಲ್ಪ ನೋಹನಾಗೆ ನಾವೇ ಕಟ್ಟೋಣ, ನಾವೇ ಕಟ್ಟಬೇಕು, ಎಲ್ಲರೂ ಒಂದೊಂದು ನಾವೇ ಕಟ್ಕೊಂಡಿರೋಣ ಅಂತಂದ್ರೆ ವೇಸ್ಟ್. ಸೈತಾನಂಗೆ ಕೆಲವರಿಗೆ ಮಾಡ್ತಾನೆ. ಯಾಕಂದ್ರೆ ಅಂತ್ಯಕಾಲದಲ್ಲಿ ಹೆಂಗಾಗುತ್ತೆ ಅಂದ್ರೆ ಅನೇಕರು ಏನ್ ಮಾಡಿದ್ರೆ, ಕೆಲವು ವರ್ಷಗಳ ಹಿಂದೆ ಇಷ್ಟೊಂದು ಹುಚ್ಚು ಅನೇಕರಿಗೆ ಹಿಡಿದಿತ್ತು. ಏನಂದ್ರೆ ಇಸ್ರೇಲ್ ಗೌರ್ಮೆಂಟ್ಗೆ ತಮ್ಮ ಆಸ್ತಿಗಳು ಬರೆದಿದ್ದಾರೆ. ಅಮೆರಿಕ, ಇಂಗ್ಲೆಂಡ್ ಕ್ರಿಶ್ಚಿಯನ್ ರಾಷ್ಟ್ರ ಅಂತ ಹೇಳ್ತಾರಲ್ಲ, ಅವ್ರು ಸುವಾರ್ತೆ ಕೇಳಿದಾಗ ಅವರು ಇನ್ನೇನು ಯೇಸು ಕ್ರಿಸ್ತ ಬರೋಣ ಹತ್ರ ಆಗಿದೆ, ಯಾವಾಗ ಹೋಗ್ತೇವೋ, ಮತ್ತು ನಾವು ಸತ್ತು ಹೋದ್ಮೇಲೆ ನಾವು ಸತ್ತು ಹೋಗೋದು ಒಂದು, ಅಥವಾ ಯೇಸು ಕ್ರಿಸ್ತನು ಏನಾರ ರ್ಯಾಪ್ಚರ್ ಆಗ್ಬಿಟ್ರೆ ನಮ್ಮ ಆಸ್ತಿ ಬೇರೆಯವ್ರಿಗೆ ಹೋಗೋದು. ಇಸ್ರೇಲ್ ಗೌರ್ಮೆಂಟಿಗೆ ಬರ್ಬಿಟ್ಟಾರೆ ಎಷ್ಟೊಂದು ಜನ. ನಮ್ಮ ಆಸ್ತಿ ಪಾಸ್ ಇಸ್ರೇಲ್ ಗೌರ್ಮೆಂಟಿಗೆ ಬಂದಿದ್ದಾರೆ. ಇವತ್ತು ಜಾನ್ ಹೇಗಿ ಮತ್ತು ಕೆಲವರು ಇದ್ದಾರೆ ಪಾಸ್ಟರ್ಗಳು, ಅವ್ರು ಇದೇ ಸಂದೇಶ ಸಾರ್ತಾರೆ. ಇಸ್ರೇಲ್ ಲವ್ ಮಾಡ್ರಿ ಪರವಾಗಿಲ್ಲ, ಅದೇ ಮಾಡುವಂತ ಈ ಬೋಧನೆಗಳ ತಪ್ಪು. ಇಸ್ರೇಲ್ಗೋಸ್ಕರ ಅನೇಕರು ತಮ್ಮ ಆಸ್ತಿ ಪಾಸ್ತಿಗಳು ಬಂದಿಟ್ಟಿದ್ದಾರೆ. ಅಂದ್ರೆ ಇಸ್ರೇಲ್ ಯಾರ ವಶಕ್ಕೆ ಹೋಗ್ತದೆ? ಕ್ರಿಸ್ತ ವಿರೋಧಿಯ ವಶಕ್ಕೆ ಹೋಗ್ತದೆ. ಈ ಲೋಕದ ಚರ್ಚೆ ಎತ್ತಲ್ಪಟ್ಟ ತಕ್ಷಣ ಇಸ್ರೇಲ್ ಗೌರ್ಮೆಂಟ್ ಬರೋದು ಯಾರ್ದು? ಕ್ರಿಸ್ತನ ಗೌರ್ಮೆಂಟ್ ಅಲ್ಲ, ಕ್ರಿಸ್ತ ವಿರೋಧಿಯ ಗೌರ್ಮೆಂಟ್, ಆಂಟಿ ಕ್ರಿಸ್ಟನ ಗೌರ್ಮೆಂಟ್. ಇವರೆಲ್ಲ ಅದಕ್ಕೆ ಬರ್ಕೊಡ್ತಾ ಇದ್ದಾರೆ. ಅದರಲ್ಲಿ ಬಹಳ ನಂಬಿಕೆಯನ್ನ, ವಾಕ್ಯದಲ್ಲಿಟ್ಟಿರುವಂತ ನಂಬಿಕೆಯನ್ನು, ಅತಿಯಾದಂತ ನಂಬಿಕೆ, ತಪ್ಪಾದಂತ ನಂಬಿಕೆ, ನೇರವಾಗಿ ಸೈತಾನಿಗೆ ಬರ್ಕೊಡ್ತಾ ಇದ್ದಾರೆ. ಎಂತ ಮೂರ್ಖತನ. ಆದ್ರೆ ಇವರೆಲ್ಲರೂ ಸೈತಾನ್ ಬ್ರೇನ್ ವಾಶ್ ಮಾಡಿರುವಂಥದ್ದು ನಂಬಿದೆ. ಅದಕ್ಕೋಸ್ಕರ ನಾವು ಕೊನೆಗೆ 24ನೇ ಅಧ್ಯಾಯಕ್ಕೆ ಬರ್ತೇವೆ. ಮತ್ತಾಯನ ಸುವಾರ್ತೆ 24ನೇದಲ್ಲಿ ನೋಡ್ಬೇಕಾದ್ರೆ ಇವುಗಳ ಸಂಗತಿಗಳಾದ ಮೇಲೆ ಆತನು ಹೇಳ್ತಾನೆ, ಇವುಗಳೆಲ್ಲ ಆದ್ಮೇಲೆ ಇದು ಏನಾಗುತ್ತೆ ಅಂದ್ರೆ 36ನೇ ವರ್ಷ ನೋಡ್ತೇವೆ. ಮತ್ತೆ ಸುವಾರ್ತೆ 24ನೇ ಅಧ್ಯಾಯ 36ನೇ ವರ್ಷದಿಂದ, ಆದರೆ ಆ ದಿನವಾಗಲಿ ಗಳಿಗೆ ಆಗಲಿ ನನ್ನ ತಂದೆಗೆ ಮಾತ್ರವೇ ಹೊರತು ಮತ್ತಾರಿಗೂ ಸ್ವರ್ಗ ದೂತರಿಗೂ ತಿಳಿದು. ಮತ್ತೆ ಸುವಾರ್ತೆ 24ನೇ ಅಧ್ಯಾಯ 36ನೇ ವರ್ಷ. ಒಬ್ಬ ಪಾಸ್ಟರ್ ಇದೇ ವಾಕ್ಯ ತಗೊಂಡು ಯೇಸು ಕ್ರಿಸ್ತಗೆ ಅವಾಗ ಏನಂತಾರೆ ರಿವೀಲ್ ಆಗಿರ್ಲಿಲ್ಲ ಅಂತ ಹೇಳ್ತಾನೆ. ಬಹಳ ತಪ್ಪಾದಂತ ಬೋಧನೆ. ಎಲ್ಲ ವಾಕ್ಯಗಳು ಚೆನ್ನಾಗಿ ಹೇಳ್ತಾನೆ, ಆದ್ರೆ ಇಲ್ಲಿ ಹೇಳ್ತಾನೆ ಮಗನಿಗೂ ತಿಳಿದಿಲ್ಲ ಅಂದ ತಕ್ಷಣ ಆತನ ಹೇಳ್ತಾನೆ ಯೇಸು ಕ್ರಿಸ್ತಗೆ ರಿವೀಲ್ ಆಗಿಲ್ಲ ಅಂತ ಹೇಳಿ. ಬ್ರದರನ್ನ ಅವರು ಒಂದು ಪುಸ್ತಕ ಬರೆದಾರೆ, ಪ್ರಕಟಣೆ ಬಗ್ಗೆ ಅವ್ರ ಪುಸ್ತಕ ಬರೆದಿದ್ದಾರೆ. ಒಳಗಿರೋದು ಬಹಳ ಚೆನ್ನಾಗಿದೆ. ಪ್ರಾರಂಭದಲ್ಲೇ ಬರೆದಿದ್ದಾರೆ ಪ್ರಕಟಣೆ ಬಗ್ಗೆ. ಯೇಸು ಕ್ರಿಸ್ತನು ಪರಲೋಕಕ್ಕೆ ಹೋದ್ಮೇಲೆ ಆತನ ಪ್ರಕಟಣೆ ಆಯ್ತಂತೆ. ಅದಕ್ಕೆ ಆತನ ಪ್ರಕಟಣೆ ಬರಲ್ಲ ಅಂತ ಬ್ರದರನ್ನ ಗ್ರೂಪ್ನವ್ರು ಒಂದು ಪುಸ್ತಕ ಬರೆದಿದ್ದಾರೆ. ಅನೇಕ ಜನರು ಇಟ್ಕೊಂಡವ್ರೆ. ಅದು ತಪ್ಪಾದಂತ ಬೋಧನೆ. ಯೇಸು ಕ್ರಿಸ್ತನು ದೇವರಲ್ಲ ಚೆನ್ನಾಗಿ ಓಪನ್ ಆಗಿ ಹೇಳ್ಕೊತಿದ್ದಾರೆ. ಯೇಸು ಕ್ರಿಸ್ತನ ದೈವತ್ವವನ್ನು ಅಲ್ಲಗಳಿತಾ ಇದ್ದಾರೆ. ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗಲೂ ಕೂಡ ಎಲ್ಲವೂ ತಿಳಿದಿತ್ತು ಆತನಿಗೆ. ಇಲ್ಲದ ದೇವರೇ ಅಲ್ಲ ಆತನು. ಅವ್ರ ಪ್ರಕಾರ ಯೇಸು ಕ್ರಿಸ್ತ ಪರಲೋಕಕ್ಕೆ ಹೋದ್ಮೇಲೆ ಆತನಿಗೆ ಪ್ರಕಟಣೆ ಆಯ್ತಂತೆ, ಅದಕ್ಕೆ ಪ್ರಕಟಣೆ ಬರ್ಸ್ತಾನಂತೆ. ಇದೆಂತ ಮೂರ್ಖತನದ ವಿಷಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಈ ಲೋಕದಲ್ಲಿರುವಾಗಲೇ ಪರಿಪೂರ್ಣ ಮನುಷ್ಯನಾಗಿದ್ರು, ಪರಿಪೂರ್ಣ ದೇವರು ಆಗಿದ್ರು. ಆತನ ದೇವರಾಗಿರುವಾಗಲೇ ಎಲ್ಲ ಸಂಗತಿ ಅವ್ರ ಪ್ರಕಾರ ಆತನಿಗೆ ಪ್ರಕಟಣೆ ಆಗಿಲ್ಲ. ಅವನಿಗೆ ಅಪೂರ್ಣ ಜ್ಞಾನ ಆಯ್ತು. ಜ್ಞಾನಿ ಅಲ್ಲ, ಅವನು ಅಪೂರ್ಣ ಆಯ್ತ. ಓಪನ್ ಆಗಿ ಮೊದಲೇ ಹೇಳ್ತಿದ್ದಾರೆ. ಮತ್ತಾದ್ರೆ ಅದ ಪುಸ್ತಕ ಅನೇಕರು ಓದ್ತಾರೆ, ಮನೆಗಳೆಲ್ಲ ಇಟ್ಕೊಂಡಿದ್ದಾರೆ. ಇಂಥವುಗಳ ಸಂಗತಿಗಳು ಮೂಲವಾಗಿರುತ್ತದೆ. ಅದಕ್ಕೆಲ್ಲ ನೋಡ್ತೇವೆ 36ನೇ ವರ್ಷದಲ್ಲಿ ಮತ್ತೆ 24-30ರಲ್ಲಿ, ಆದರೆ ಆ ದಿನವಾಗಲಿ ಗಳಿಗೆ ಆಗಲಿ ನನ್ನ ತಂದೆಗೆ ಮಾತ್ರ ಹೊರತು ಮತ್ತಾರಿಗೂ ಸ್ವರ್ಗದ ದೂತರಿಗೂ ತಿಳಿಯದು. ಆದರೆ ನೋಹನ ದಿವಸಗಳಿದ್ದಂತೆಯೇ ಮನುಷ್ಯಕುಮಾರನ ಬರೋಣವೂ ಇರುವುದು. ಯಾಕಂದರೆ ನೋಹನ ನಾವೆಯಲ್ಲಿ ಸೇರಿದ ದಿವಸದವರೆಗೆ ಪ್ರಳಯವು ಬರೋದಕ್ಕಿಂತ ಮುಂಚಿನ ಆ ದಿವಸಗಳಲ್ಲಿ ಜನರು ತಿನ್ನುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಡುತ್ತಾ ಮತ್ತು ಮದುವೆ ಮಾಡಿಕೊಡುತ್ತಾ ಇದ್ದರು. ಮತ್ತು ಪ್ರಳಯ ಬಂದು ಅವರನ್ನು ಬಡಿದುಕೊಂಡು ಹೋಗುವವರೆಗೂ ಅವರಿಗೆ ತಿಳಿದಿರಲಿಲ್ಲ. ಹಾಗೆ ಮನುಷ್ಯಕುಮಾರನ ಬರೋಣವು ಇರುವುದು. ಇಲ್ಲೇನೇ ಹೇಳ್ತದೆ, ಮನುಷ್ಯಕುಮಾರನ ಬರೋಣ ಹೀಗೆ ಇರುವುದು. ಇಲ್ಲಿರುವುದು ಯಾವುದೆಂದರೆ, ಇಲ್ಲಿ ನಾವು ನೋಡ್ತೇವೆ, ಯಾರು ಬಿಡಲ್ಪಟ್ಟರೋ ಅವರು ನಾವೆಲ್ಲಿ ಹೋದ್ರು, ನಾವೆಲ್ಲಿ ಹೋಗಿರೋಂಥವ್ರು ಯಾರು? ಇಲ್ಲಿ ಬಿಡಲ್ಪಟ್ಟಂಥವ್ರು. ಇಲ್ಲಿ 38ನೇ ವಚನ ಏನ್ ಹೇಳ್ತಾರೆ, 39ನೇ ವಚನ ಏನ್ ಹೇಳ್ತದೆ ಅಂದ್ರೆ, ಹಾಗೆಯೇ ಮನುಷ್ಯಕುಮಾರನ ಬರೋಣವೂ ಇರುವುದು. 40 ವರ್ಷ ತಿರ್ಗ ಕಂಟಿನ್ಯೂ ಆಗುತ್ತೆ. ಆಗ ಇಬ್ಬರು ಹೊಲದಲ್ಲಿರೋರು, ಒಬ್ಬನು ತೆಗೆಲ್ಪಡೋನು ಮತ್ತೊಬ್ಬನು ಬಿಡಲ್ಪಡೋನು. ಇಲ್ಲಿ ಬಿಡಲ್ಪಡೋನು ಯಾರು? ನೋಹನಂತೆ ಯಾರು ಮುಂದೆ ಹೋಗಿ ಭೂಮಿಯಲ್ಲಿ ಇರಬೇಕು ಅವನು ಬಿಡಲ್ಪಡ್ತಾನೆ. ಯಾಕಂದ್ರೆ 1000 ವರ್ಷದ ಕ್ರಿಸ್ತನ ಆಳ್ವಿಕೆಯಲ್ಲಿ ಬಿಡಲ್ಪಡೋರು ದೈಹಿಕವಾಗಿ 1000 ವರ್ಷದ ಆಳ್ವಿಕೆಯಲ್ಲಿ ಹೋಗ್ತಾರೆ.
ನೋಹ ಮುಂದೆ ದೇವರು ಭೂಮಿಯೆಲ್ಲ ನಾಶನ ಮಾಡೋದಕ್ಕೋಸ್ಕರ ಆತನ ಹೇಳ್ತಾನೆ 8 ದಿವಸಕ್ಕೆ ನೀವು ನಾವೆಲ್ಲಿ ಭದ್ರವಾಗಿರಪ್ಪ, ಇನ್ಯಾರು ನಂಬಿದ್ರು ಅವ್ರಿಗೂ ಕರ್ಕೊಳ್ರಿ ಅಂತ ಹೇಳೋದು. ಅದು ಯಾರು ನಂಬಲಿಲ್ಲ. 2 ಜನಕ್ಕೆ ಬಂದ್ಮೇಲೆ ಏನ್ ಹೇಳ್ತಾನೆ, ಅವ್ರು ಹೊರಗೆ ಬಂದ್ಮೇಲೆ ಯಾವ ರೀತಿಯಲ್ಲಿ ಆದಾಮನಿಗೆ ದೇವರು ಆಜ್ಞೆ ಕೊಟ್ಟನೋ ಅದೇ ರೀತಿ ನೋವನಿಗೆ ಹೇಳ್ತಾನೆ, ನೋಡು ಭೂಮಿ ವಶ ಮಾಡ್ಕೊಂಡ್ರೆ, ಭೂಮಿಯಲ್ಲಿ ವೃದ್ಧಿಯಾಗಿ ಭೂಮಿಯಲ್ಲಿ ಹೆಚ್ಚಿಸಿರಿ. ಯಾಕೆ? ದೈಹಿಕವಾಗಿ ಅದನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರ ದೇವರು ಅವ್ರನ್ನ ಬಿಡಲ್ಪಟ್ಟನು. 1000 ವರ್ಷದ ಆಳ್ವಿಕೆಯಲ್ಲಿ ಎಲ್ಲರೂ ತೆಗೆದುಕೊಂಡು ಪರಲೋಕಕ್ಕೆ ಹೋದ್ರೆ ಬಿಡಲ್ಪಟ್ಟವ್ರು ಯಾರು ಇರ್ತಾರೆ? ಅವಿಶ್ವಾಸಿಗಳು. ಇದ್ರ ಪ್ರಕಾರ ಬಿಡಲ್ಪಟ್ಟಂತವ್ರು 1000 ವರ್ಷದ ಆಳ್ವಿಕೆ ಹೋಗ್ಬೇಕು, ಎತ್ತಲ್ಪಟ್ಟಂತವ್ರು ಪರಲೋಕಕ್ಕೆ ಹೋಗ್ಬೇಕು. ರ್ಯಾಪ್ಚರ್ ಅಂತ ಹೇಳಿದ್ರೆ ಅದೇ ಅರ್ಥ ಅಲ್ಲ. 24ನೇ ವರ್ಷದಲ್ಲಿ ಒಬ್ಬ ತೆಗೆಲ್ಪಡೋನು, ಒಬ್ಬನು ಬಿಡಲ್ಪಡೋನು. ತೆಗೆಲ್ಪಡೋನು ಯಾರಕ್ಕೆ ಅಂದ್ರೆ ಬ್ಲೆಸ್ಸಿಂಗ್, ಅದು ಚರ್ಚ್ನಲ್ಲಿ ಬ್ಲೆಸ್ಸಿಂಗ್. ಚರ್ಚ್ನ ರ್ಯಾಪ್ಚರ್, ಚರ್ಚ್ನಲ್ಲಿ ಆಗುವಂಥ ರ್ಯಾಪ್ಚರ್, ಚರ್ಚ್ನ ರ್ಯಾಪ್ಚರ್ಗೂ ಈ ವಾಕ್ಯಕ್ಕೂ ತದ್ವಿರುದ್ಧವಾದಂಥ ಬೋಧನೆ. ಚರ್ಚ್ನ ರ್ಯಾಪ್ಚರಲ್ಲಿ ಯಾರು ಎತ್ತಲ್ಪಡ್ತಾರೋ ಅವ್ರು ಯಾರು? ಸದಾಕಾಲಕ್ಕೂ ಕ್ರಿಸ್ತನೊಂದಿಗಿದ್ದೇವೆ. ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದ ಆಶೀಲ್ಪಟ್ಟು ಕ್ರಿಸ್ತನೊಂದಿಗೆ ನಾವು ಕುಳ್ಳರಿಸುವಂತೆ ಮಾಡ್ತಾನೆ. ಎಫೆಸ 2 ಅಧ್ಯಾಯ 6ನೇ ವಚನ, ಎಫೆಸ 1ನೇ ಅಧ್ಯಾಯ 3ನೇ ವಚನ. ಚರ್ಚ್ನ ವಿಶ್ವಾಸಿಗಳು ಯಾವ ಯೇಸು ಕ್ರಿಸ್ತನ ಮಧ್ಯಾಕಾಶದಲ್ಲಿ ರಹಸ್ಯವಾದಂಥ ಪರ್ವತದಲ್ಲಿ ಯೇಸು ಕ್ರಿಸ್ತ ಬರ್ತಾನೋ ಅವು ತೆಗೆಲ್ಪಡ್ತಾರೆ. ತೆಗೆಲ್ಪಟ್ಟಂಥವ್ರು ನಿತ್ಯವೂ ನಾವು ಕರ್ತನೊಂದಿಗೆ ಇರ್ತೇವೆ. ನಿತ್ಯಕ್ಕೂ ನಾವು ಕರ್ತನೊಂದಿಗೆ ಇರ್ತೇವೆ. ಮತ್ತೆ ಆತನ ಜೊತೆ ಮತ್ತೆ ಭೂಲೋಕಕ್ಕೂ ಬರಲ್ಲ, ಇಲ್ಲಿಗೂ ಬರಲ್ಲ. ಮತ್ತೆ ಅನೇಕರು ಹೇಳ್ತಾರೆ ನಾವು ಯೇಸು ಕ್ರಿಸ್ತ ಲೋಕಕ್ಕೆ ಬರುವಾಗ ನಾವೆಲ್ಲ ಆತನ ಜೊತೆ ಬರ್ತೇವೆ ಅಂತ ಹೇಳಿ. ಅಲ್ಲಿ ವಿಶೇಷವಾಗಿ ಅಲ್ಲಿ ಸೇಂಟ್ಸ್ ಅನ್ನುವಂಥ ಪದ ಇದೆ. ಆ ಸೇಂಟ್ಸ್ ಅನ್ನುವಂಥ ಪದ ಬೇರೆ ಬೇರೆ ವಿಧದಲ್ಲಿ ವಾಕ್ಯದಲ್ಲಿ ವಿವರಿಸಿರುವಂತಿದೆ. ಸೇಂಟ್ಸ್ ಅಂತ ತಕ್ಷಣ ಕೇವಲ ಇಲ್ಲಿ ಪೌಲನು ಹೇಳ್ತಿರುವಂಥ ವಿಶ್ವಾಸಿಗಳಿಗೋಸ್ಕರ ಮಾತ್ರ ಅಲ್ಲ, ಕರ್ತನಾದರೂ ಪರಲೋಕದ ಸೈನ್ಯದೊಂದಿಗೆ ಈ ಲೋಕಕ್ಕೆ ಬರ್ತಾನೆ ಯುದ್ಧ ಮಾಡೋದಕ್ಕೋಸ್ಕರ, ವಿರೋಧಿಗಳನ್ನು ಹತ ಮಾಡೋದಕ್ಕೋಸ್ಕರ. ಆದರೆ ಯಾರು ಬಿಡಲ್ಪಡ್ತಾರೋ ಅವರನ್ನು ಸಂರಕ್ಷಿಸಿ ಅವರನ್ನು 1000 ವರ್ಷದಲ್ಲಿ ಬಂದು ಆಳ್ವಿಕೆ ಮಾಡಿ ನನ್ನ ಜೊತೆಯಲ್ಲಿ. 1000 ವರ್ಷದಲ್ಲಿ ನೀವು 1000 ವರ್ಷದಲ್ಲಿ ದೈಹಿಕವಾಗಿ ನೀವು ನಾನು ವಾಗ್ದಾನ ಮಾಡಿರುತ್ತೇನೆ ಅನುಭವಿಸಿದೆ ಅಂತ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ 24ನೇ ಅಧ್ಯಾಯದಲ್ಲಿ ತಕ್ಷಣದಲ್ಲಿರುವಂಥದ್ದು ನೋಹನ ಒಂದು ಉದಾಹರಣೆ ಕೊಟ್ಟು, ನೋಹದಲ್ಲಿ ಕಾಲದಲ್ಲಿ ಆದಂತೆ ಆಗುತ್ತೆ. ಅಲ್ಲಿ ಬಿಡಲ್ಪಡುವಂಥವ್ನು ಯಾರು? ನೋಹನು. ಎಲ್ಲಿ ಬಿಡಲ್ಪಟ್ಟ ನೋಹನಾಗಿದ್ದು ಆತನು ಲೋಕದಲ್ಲಿ ಹೋಗಿ ತನ್ನಿಂದ ಇವತ್ತಿರುವಂತಹ ಲೋಕದಲ್ಲಿರುವಂಥ ಸಂತಾನ ನೋಹನಿಂದ ಬಂದಿರುವಂಥದ್ದೇ. ಆದಾಮನಿಂದ ಬಂದಿರುವಂಥ ಎಲ್ಲಾ ಸಂತತಿ, ನೋಹನ 8 ಜನ ಬಿಟ್ಟು ಎಲ್ಲಾ ಸಂತತಿ ನಾಶವಾಗಿ ಹೋಯ್ತು. ಇವತ್ತು ನಾವೆಲ್ಲರೂ ಲೋಕದಲ್ಲಿರುವಂಥ ನೋಹನ ಸಂತತಿ ಮೂಲಕ ಬಂದಿದೆ. ಅದಕ್ಕೋಸ್ಕರ ನೋಹನ ಉದಾಹರಣೆಯಲ್ಲಿ ಹೇಳ್ತಿದ್ದಾರೆ. ಅಲ್ಲಿ ಅಂದ್ರೆ ಬಿಡಲ್ಪಡುವಂಥದ್ದು ನೋಹನು. ಇಲ್ಲಿ 40ನೇ ವರ್ಷದಲ್ಲಿ ಬಿಡಲ್ಪಡುವಂಥವ್ರು ನೇರವಾಗಿ 1000 ವರ್ಷದ ಆಳ್ವಿಕೆಯಲ್ಲಿ ಹೋಗ್ತಾರೆ. ಅಲ್ಲಿ ತೆಗೆಯಲ್ಪಡುವಂಥವ್ರು ನಿತ್ಯವಾದಂಥ ನಾಶನಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ನಾವು ಕಳೆದ ವಾರದಲ್ಲಿ ಹಣಜಿ ಮತ್ತು ಗೋಧಿಗಳ ಸಾಮ್ಯದ ಅರ್ಥವನ್ನು ನೋಡಿದ್ದೇವೆ. ಅಲ್ಲಿ ಕೂಡ ಹಣಜಿಯನ್ನು ಆತನು ಮೊದಲು ಅದನ್ನು ಶೇಖರಿಸಿ ಅದನ್ನು ಸುಡೋದಕ್ಕೆ ಒಪ್ಪಿಸ್ಕೊಡ್ತಾನೆ. ಗೋಧಿಯನ್ನು ಆತನ ಹೇಳ್ತಾನೆ ನನ್ನ ರಾಜ್ಯದಲ್ಲಿ ನೀವು ಆನಂದ ಅನುಭವಿಸಿದೆ ಅಂತ ಹೇಳಿದ. ಹಣಜಿ ಗೋಧಿಯನ್ನು ಕೂಡ ಅಂದ್ರೆ ಇಲ್ಲಿ ಹೇಳ್ತಿರುವಂಥ ಎಲ್ಲಾ ಸಂಗತಿಗಳು ಮಹಾ ಸಂಕಟ ಕಾಲದಲ್ಲಿ ಆಗುವಂಥ ಸಂಗತಿ ಇದೆ. ಚರ್ಚಿನ ಸಂಕಟ ಕಾಲದಲ್ಲಿ ಹಾದು ಹೋಗುತ್ತಾ? ನಾವು ಯುದಾಯಕ್ಕೆ ಗುಡ್ಡಗಳಿಗೆ ಓಡಿ ಹೋಗುತ್ತೇವ? ಇಲ್ಲಿ ಕೂಸುಗಳು ಅಂದ್ರೆ ಅಲ್ಲಿ ಏನಾಗುತ್ತೆ ನಾವು ಮುಂದೆ ವಿವರವಾಗಿ ಎಂಥ ಪರಿಸ್ಥಿತಿ ಬರುತ್ತೆ ಏನಂದ್ರೆ ಸೈತಾನನ ಮುದ್ರೆ ಇಲ್ಲದೆ ಹಾಲು ಸಿಗಲ್ಲ, ಚಾಯನೂ ಸಿಗಲ್ಲ, ನೀರು ಸಿಗಲ್ಲ. ಯಾರಿಗೆ ಸೈತಾನನ ಮುದ್ರೆ ಉಂಟೋ ಅವರಿಗೆ ಊಟ ಎಲ್ಲ ಸಿಗುತ್ತೆ. ಅವಾಗ ಆತ್ಮ ಹೇಳ್ತಾನೆ ತಾಯಿಯಂದರು ಮಕ್ಕಳಿಗೋಸ್ಕರ, ಅದಕ್ಕೆ ಹೇಳ್ತಾನೆ ಮಕ್ಕಳಿಗೋಸ್ಕರ ತಾಯಿಯಂದರು ಅವ್ರಿಗೆ ಎಷ್ಟೇ ನಂಬಿಕೆ ಇರುತ್ತೆ, ಆದ್ರೆ ಪಾಪ ಮಕ್ಕಳ ಕಣ್ಣೀರು, ಮಕ್ಕಳ ಹಸಿವು ನೋಡ್ಲಾರದೆ ಅವರು ಅದಕ್ಕಾದ್ರೂ ಅವರು ಸೈತಾನ ಮುದ್ರೆಗೊಳಗಾಗ್ತಾರೆ. ಅದಕ್ಕೆ ಆತ್ಮ ಹೇಳ್ತಾನೆ ಇದರಲ್ಲಿ ಹೇಳುವಂಥದ್ದು ಏನಂದ್ರೆ 19ನೇ ವರ್ಷದಲ್ಲಿ ಮತ್ತೆ 24ನೇ 19ನೇ ವರ್ಷ ಆ ದಿವಸಗಳಲ್ಲಿ ಗರ್ಭಿಣಿಯರಿಗೂ ಒಲೆ ಕುಡಿಸುವ ಕೂಸುಗಳಿದ್ದವರಿಗೂ ಅಯ್ಯೋ ಎಂಥ ಪರಿಸ್ಥಿತಿ. ದೇವರೇ ಸ್ವತಃ ಕನಿಕರ ಕೊಡ್ತಿದ್ದಾರೆ. ಯಾಕಂದ್ರೆ ಅವ್ರು ಎಲ್ಲಿ ಅಂಗಡಿಗೆ ಹೋದ್ರು ಸೈತಾನ ಹೇಳ್ತಾನೆ ನೋಡ್ಸು, ಇದೇನ ನಂಬರು, ಬಲಗೈ ಮೇಲೆ ಹಣೆ ಮೇಲೆ ನಂಬರ್ ಇದೆನಾ ತೋರಿಸು, ಇದ್ರೆ ತಗೋ ಖರೀದಿ ಮಾಡೋ, ನೀನು ಎಷ್ಟು ಬೇಷ ದುಡ್ಡು ಇಟ್ಕೋ, ದುಡ್ಡಿನ ಪ್ರಶ್ನೆ ಇಲ್ಲ, ಮುದ್ರೆ ಬೇಕು. ಒಂದ್ಸಾರಿ ಮುದ್ರೆ ಹಾಕೊಂಡ್ರೆ ಮುಗಿದವರು. ಅದಕ್ಕೆ ಇಲ್ಲಿ ವಿಶೇಷವಾಗಿ ಗರ್ಭಿಣಿಯವರಿಗೂ ಮೊಲೆ ಕೂಡಿಸುವಂಥ ಕೋಶಗಳು ಹೇಳ್ತಾರೆ. ಅವ್ರು ತಮಗೋಸ್ಕರ ಅಲ್ಲ, ತಾಯಂದಿರಿಗೆ ಎಷ್ಟು ನೋವಾಗುತ್ತದೆ, ನನಗೋಸ್ಕರ ಅಲ್ಲ ದೇವ್ರೆ, ನನ್ನ ಮಗುಗೋಸ್ಕರ ಆದ್ರೂ ಹೇಳ್ತಾರೆ ಮಗನೇ ಮಗಳೇ ನಿಮಗೆ ಕೃಪೆ ಕಾಲ ಎಷ್ಟು ದಿವಸ ನಾನು ಕೊಟ್ಟಿದ್ದೆ, ಸುಮಾರು 2000 ವರ್ಷಗಳು ನಾನು ನಿಮಗೆ ಕೃಪೆ ಕಾಲವನ್ನು ಕೊಟ್ಟಿದ್ದೆ. 7 ವರ್ಷ ಕಾಲ ಅನುಭವಿಸಿದೆ. ಕಡೆಯವರೆಗೆ ಕಾಳುವವನು ಧನ್ಯನು, ಕಡೆಯವರೆಗೆ ತಾಳುವವನು ರಕ್ಷಿಸಲ್ಪಡುವವನು. ಇದು ಈ ಸಂಗತಿ ನಡೆದು 3.5 ವರ್ಷಗಳ ನಂತರ. ಇನ್ನೇನು 3.5 ವರ್ಷಗಳಿದೆ ನೋಡ್ರಿ. ಆ ಜೊತೆ ಹಾಕೊಡ್ರಿ ಹೋಗ್ರಿ, ಪರವಾಗಿಲ್ಲ. ನಾನಾದ್ರು ನಿಮಗೆ ನಾನು ಹೇಳಿದ್ದ ವಾಕ್ಯ ಅವಾಗಲೇ ಹೇಳಿದೆ, ಇದೆಲ್ಲ ನೆರವೇರಿಸ್ತೇನೆ ಅಂತ. ಈ ಸಂತತಿ ಮುಗಿದ್ರೊಳಗೆ ನಾನು ನೆರವೇರಿಸ್ತೇನೆ ಅಂತ ಹೇಳಿದ್ದೆ. ಆದ್ರೆ
ಎಲ್ಲಾ ಜನರನ್ನ ನರಕಕ್ಕೆ ಕಳಿಸೋದು ನನಗೆ ಇಷ್ಟ ಇಲ್ಲ. ಪ್ರತಿಯೊಬ್ಬರು ರಕ್ಷಣೆ ಹೊಂದಿ ನನ್ನ ಜೊತೆ ಇರುತ್ತಿದೆ ನನ್ನ ಆಶೆ ಇರೋದ್ರಿಂದ ನನ್ನ ಕೃಪೆ ಕಾಲವನ್ನು ತೋರಿಸಿದೆ. ಕೃಪೆ ಕಾಲವನ್ನು 2000 ವರ್ಷಗಳ ಮೇಲ್ ಕೂಡ ನಾನು ವಿಸ್ತರಿಸಿದೆ. ಇವತ್ತು 2025 ಇಸ್ವಿ, ಇನ್ನೂರಿಗೂ ಅಸಂಕಟ ಕಾಲ ಬಂದಿಲ್ಲ, ಇನ್ನೂ ನಾವು ಎತ್ತಲ್ಪಟ್ಟಿಲ್ಲ, ಇನ್ನೂ ಕ್ರಿಸ್ತ ವಿರೋಧ ಬಂದಿಲ್ಲ. ಕೃಪೆ ಕಾಲದಲ್ಲಿದ್ದೇವೆ. ಆದರೆ ಯಾವಾಗ ನಾವು ಲೋಕದಿಂದ ಎತ್ತಲ್ಪಡ್ತೇವೋ, ಎತ್ತಲ್ಪಟ್ಟ ತಕ್ಷಣ ಈ ಲೋಕದಲ್ಲಿ ಕ್ರಿಸ್ತ ವಿರೋಧಿ ಬಂದು ತನ್ನ ಆಡಳಿತ ಪ್ರಾರಂಭ ಮಾಡ್ತಾನೆ. ಆತನು ಆ ಮುದ್ರೆ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಅದರ ಒಂದು ಸಣ್ಣ ಉದಾಹರಣೆಯಾಗಿ ಒಂದು ನಮಗೆ ಆಧಾರ್ ಕಾರ್ಡ್ ಇದೆ. ಅದರ ಸಣ್ಣ ಉದಾಹರಣೆ, ಇನ್ನೂ ಹೆಚ್ಚಿಗೆ ಬರುತ್ತೆ. ಅದ್ರೆ ಸಣ್ಣ ಉದಾಹರಣೆ ಇವತ್ತೇನಿದೆ, ಎಲ್ಲಿ ಹೋದ್ರು ಆಧಾರ್ ನಂಬರ್ ಹಾಕಿದ್ರೆ ಸಾಕು, ಓಕೆ. ಕಂಪ್ಯೂಟರ್ ಹೇಳ್ತಾರೆ ಓಕೆ ಅಂತ ಕೊಡ್ತಾರೆ, ನಮ್ಗೆ ಯಾರು ಬಂದು ಚೆಕ್ ಮಾಡೋದು ಬೇಕಿಲ್ಲ. ಸೈತಾನ ಮುದ್ರೆ ಅದಕ್ಕಿಂತ ಬಹಳಷ್ಟು ಆಗಿರುತ್ತೆ. ಒಬ್ಬನು ಯಾರು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಅಲ್ಲಿ ಕ್ರಿಸ್ತನ ಹೇಳ್ದಲ್ಲ, ಒಬ್ಬ ಧನಿಕ ಐಶ್ವರ್ಯ ಅಂತ ಅಧಿಕಾರಿಗೆ ಅವನೆಲ್ಲ ಆಜ್ಞೆ ಕೈಕೊಂಡಿದ್ದೇನೆ ಅಂತ ಹೇಳ್ದ. ಅರೆ ಆಜ್ಞೆ ತಾನೇ ಆಗಿದ್ರೆ ದೇವರಾಜ್ಯ ಪಡ್ಕೋಬೇಕಂದ್ರೆ ಅದು ಕೂಡ ಆ ಕಾಲದಲ್ಲಿ ಇರುವಂಥದ್ದು. ಒಬ್ರಿಗೆ ಅನೇಕ ಆಸ್ತಿ ಅಂತಸ್ತು ಐಶ್ವರ್ಯ ಇರುತ್ತೆ. ಅವ್ರದ್ದೇ ನನ್ಗೆ ದೇವರಾಜ್ಯ ಬೇಕು, ಸೈತಾನ ಜೊತೆ ಹೋಗೋದು ಬೇಕಿಲ್ಲ, ಬೇಕಾದಷ್ಟು ದುಡ್ಡಿದೆ, ಅದಕ್ಕೆ ಅದು ಹಾಗೆ ಎಲ್ಲ ಮಾರಿವೆ ಬಂದು ನನಗೆ ಹೀಗೆ ಬಾಲ್ಸು. ಅದಕ್ಕೆ ಅದು ಇಷ್ಟೆಲ್ಲ ದುಡ್ಡಿದೆ, ಹೇಗೆ ಬಿಟ್ಟು ಹೋಗೋಣ? 3 ವರ್ಷ ಕಾಲ ಇರೋದಾದ್ರೂ ಅನುಭವಿಸೋಣ. 3 ವರ್ಷಗಳ ಕಾಲ ಇರೋಂಥ ಆಸ್ತಿ ಪಾಸ್ತಿ ಬಿಟ್ಟು ಹೋಗೋದು ಯಾಕೆ? ಅನುಭವಿಸೋಣ. ಮುದ್ರೆ ಹಾಕೋತಾರೆ. ಅಲ್ಲಿ ಹೇಳಿರುವಂತ ಬಿತ್ತುವವನ ಸಾಮ್ಯ ಕೂಡ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಸಾಮ್ಯಗಳೇ ಆಗಿರುತ್ತದೆ. ಆ ಕಾಲದಲ್ಲಿ ಹಾಗುಂಟು. ಅದಕ್ಕೆ 3 ವರ್ಷಗಳ ಕಾಲ ಅವರಿಗೆ ಏನು ಮಾಡೋಕ್ಕಾಗಲ್ಲ. ಅವಾಗ ಹೇಳ್ತಾನೆ, ಕಡೆವರೆಗೂ ತಾಳೋದು ರಕ್ಷಿಸಲ್ಪಡೋದಕ್ಕಿಂತ ವಾಕ್ಯದ ಅರ್ಥ ಬೇರೆ ಇದೆ. ನಾವು ಮುಂದಿನ ದಿವಸಗಳನ್ನು ನೋಡ್ತೇವೆ. ಯಾಕಂದ್ರೆ ರಕ್ಷಿಸಲ್ಪಟ್ಟಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ವಿಮೋಚನೆ ಹೊಂದಿದ್ದೇವೆ ಅನ್ನೋಂಥ ಪದ ಚರ್ಚ್ಗೆ, ಕ್ರಿಸ್ತನ ದೇಹದ ವಿಶ್ವಾಸಿಗಳಿಗೆ ಹೊರತು ಎಲ್ಲಿಯೂ ಬೈಬಲಲ್ಲಿ ಬರೆದಿಲ್ಲ. ಅವ್ರಿನ್ನು ಮುಂದೆ ಹೊಂದುತ್ತಾರೆ ಅಂತ ಬರೆದಿದೆ. ಮುಂದೆ ಹೊಂದುತ್ತಾರೆ, ಮುಂದೆ ಆಗುತ್ತೆ ಅಂತ ಬರೆದಿದೆ ಹೊರತು ಹೊಂದಿದ್ದೇವೆ ಅನ್ನಂತಿದೆಯಲ್ಲ. ಇವತ್ತು ದೇವರ ಕೃಪೆ ನಮಗೆ ದೇವರು ಅಂತ ಒಂದು ಭಾಗ್ಯ ಕೊಟ್ಟಿದ್ದಾನೆ. ಯಾರ್ಯಾರು ಇವತ್ತು ಕೃಪೆ ಮೂಲಕ ಏನಂತಾರೆ, 2 ಎಫೆಸದಲ್ಲಿ ಹೇಳ್ಬೇಕು, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುತ್ತೇವೆ. ಮುಂದೆ ಆಗುತ್ತೋ ಆಗಲ್ಲೋ ಇಲ್ಲ, ಡೌಟ್ ಇಲ್ಲ. ಸುವಾರ್ತೆ ಎಲ್ಲ ಹೇಳ್ದ, ರಕ್ಷಣೆ ವಿಷಯವಾದ ಸುವಾರ್ತೆ ನಂಬಿದ ತಕ್ಷಣ ದೇವರ ವಾಗ್ದಾನ ಮಾಡಲ್ಪಟ್ಟಂತ ಪವಿತ್ರಾತ್ಮ ಮುದ್ರೆ ನಾವು ಹೊಂದಿದ್ದೇವೆ. ಮೇಲೆ ದೇವರ ಜವಾಬ್ದಾರಿ, ಆತನ ನಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ಪಾಪ ಹೆಚ್ಚಿಗೆ ಮಾಡ್ತೇವೆ, ಕಡಿಮೆ ಮಾಡ್ತೇವೆ, ಅದಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನೀತಿವಂತರಾಗಿ ಬೇಕಾದ್ರೆ ಪವಿತ್ರಾತ್ಮಲ್ಲಿ ಬರುವಾಗ ಆ ರೀತಿಯಾಗಿ ನಮ್ಮನ್ನು ನಡ್ಸ್ಕೊಂಡು ಹೋಗ್ತಾನೆ. ಆ ಒಂದು ಯೋಚನೆ ಇರ್ಬೇಕಾಗುತ್ತೆ. ಮತ್ತೆ ರೋಮಪುರ 15 ಹಿಂಗತ್ತೆ, ಕೃಪೆ ಹೆಚ್ಚು ಪಾಪ ಮಾಡ್ಬೇಕಾ? ಯಾಕೆ ಆ ಪ್ರಶ್ನೆ ಯಾಕೆ ಬರುತ್ತೆ ನಿಮಗೆ? ಯಾರು ಹುಟ್ಟಿಲ್ಲ ಅವರಿಗೆ ಆ ಪ್ರಶ್ನೆ ಬರುತ್ತೆ, ಹುಟ್ಟಿದವರಿಗೆ ಆ ಪ್ರಶ್ನೆ ಬರಲ್ಲ. ನಾವು ಮದುವೆ ಹೊಂದಿದ್ದೇವೆ, ಕೃಪೆಯಲ್ಲಿ ನಡೀತಿದ್ದೇವೆ. ನಾವು ದೇವರ ಆತ್ಮನೇ ನಮಗೆ ಸಂಚಿಕಾರನಾಗಿದೆ, ಗ್ಯಾರಂಟಿ ಆಗಿದ್ದಾನೆ ಅಂತ ಒಂದು ಭಾಗ್ಯ ನಮ್ಗೆ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಮತ್ತೆ 24 ನೋಡೋ ಪ್ರಕಾರ ಪಟ್ಟಂತವನು 1000 ವರ್ಷದ ಆಳ್ವಿಕೆಯಲ್ಲಿ ನೇರವಾಗಿ ಇದೇ ದೇಹದಲ್ಲಿ ಆತನು ಎತ್ತಲ್ಪಟ್ಟು ಅವರನ್ನು ಎಲ್ಲರೂ ಸೇರಿಸಿ ಒಟ್ಟಾಗಿ ಬೆಂಕಿಗೆ ಹಾಕಿ ನಾಶ ಮಾಡ್ತಾನೆ. ನಾಶನಲ್ಲ, ಆದರೆ ನಿತ್ಯವಾದಂಥ ದಂಡನೆಗೆ, ಆತನಿಗೆ ಶಿಕ್ಷೆಗೆ ಗುರಿ ಆಗ್ತಾರೆ. ಅದಕ್ಕೆ ಇವತ್ತು ನಾವು ದೇವರಿಗೆ ಸ್ತೋತ್ರ ಹೇಳೋಣ. ನಮಗೆ ದೇವರ ಅಂತ ಇರಲಿಲ್ಲ. ಕೃಪೆ ಕಾಲದಲ್ಲಿ ನಾವು ಯಾವುದೇ ಇಂಥ ಏನಂತಾರೆ ಇತಿಮಿತಿ ಒಳಗಾಗದೆ ಅಥವಾ ಯಾವುದೇ ಇಲ್ಲಿರುವಂಥ ವಾಕ್ಯಗಳಿಗೆ ಅನುಗುಣವಾಗಿರದೆ ನಾವು ಸ್ಪಷ್ಟವಾಗಿ ರಕ್ಷಣೆ ಹೊಂದಿದ್ದೇವೆ, ಭರವಸೆಯಿಂದ ಹೇಳ್ತೇವೆ, ರಕ್ಷಣೆ ಹೊಂದಿದ್ದೇವೆ. ಮತ್ತೆ ದೇವರು ತನ್ನ ಕೃಪೆ ಮೂಲಕ ರಕ್ಷಣೆ ಕೊಟ್ಟಿದ್ದಾನೆ. ಮತ್ತೆ ಯಾವ ಕ್ರಿಯೆಗಳಿಂದಲೂ ಅದಕ್ಕೆ ನಾವು ಮಾಡೋದಕ್ಕೆ ಸರಿ ಇಲ್ಲ. ಕ್ರಿಯೆಗಳಂದ್ರೆ ಅನೇಕರು ಬೇರೆ ಬೇರೆ ರಕ್ಷಣೆ ಬ್ಯಾಪ್ಟಿಸಮ್ ಆದ್ರೆ ಮತ್ತೆ ಕಂಪ್ಲೀಟ್ ಆಗುತ್ತೆ ಹೇಳಿದ್ರೆ ಕ್ರಿಯೆ ಅದು, ಮತ್ತೆ ಅದು ಕ್ರಿಯೆ. ಬ್ಯಾಪ್ಟಿಸಮ್ ಆದ್ರೆ ಕಂಪ್ಲೀಟ್ ಆಗಲ್ಲ, ಇನ್ನೊಂದಾದ್ರೂ ಕಂಪ್ಲೀಟ್ ಆಗಲ್ಲ. ಯೇಸು ಕ್ರಿಸ್ತನ ರಕ್ತದ ಮೂಲಕವೇ ಪಾಪ ಪರಿಹಾರ, ನಿತ್ಯ ವಿಮೋಚನೆ, ಅದು ಕೃಪೆ ಮೂಲಕ ಬಂದಿದೆ. ಅದು ದೇವರ ವರದಾನವಾಗಿದೆ. ನಂಬಿಕೆ ಮೂಲಕ ನಾವು ಸ್ವೀಕರಿಸಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ. ಈ ಭರವಸೆ ಯಾರಿಗಿದೆ ದೇವರ ಆತ್ಮನೇ ಅವರಿಗೆ ಆ ಭರವಸೆ ಕೊಡ್ತಾನೆ. ನಾನು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ, ನಂಬಿದ್ದೇನೆ, ರಕ್ಷಣೆ ಹೊಂದಿದ್ದೇನೆ. ಕರ್ತನು ಬಂದಾಗ ನಾನು ಎತ್ತಲ್ಪಡ್ತೇನೆ. ನಾನು 24ನೇ ಅಧ್ಯಾಯ ಮಾರ್ಕ ಅಥವಾ ಇನ್ನೊಂದರಲ್ಲಿ ಹೇಳೋದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಆ ವಾಕ್ಯಗಳು ನಮಗೆ ಧನ್ಯವಾಗುತ್ತಿಲ್ಲ. ದೇವರ ವಾಕ್ಯಗಳನ್ನು ಆಶಿಸಿ ಪ್ರಾರ್ಥನೆ